ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಮಾಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మే ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ವಾಲ್ಮೀಕೇರ್ಮೃಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋ ನಿಯಾತಿ ಪರಾಂಗತಿಂ ಯಃ ಪಿಬನ್ ಸತತಂ ರಾಮಚರಿತಾಮೃತಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇರಸಮಕಲ್ಮಷಂ ಗೋಷ್ಪದೀಕೃತವಾರಾಶಂ ವಶೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ನಿರಾತ್ಮಜಂ ಮಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಮಕ್ಷಾಂತಾರಂ ವಂದೇ ಲಂಕಾಭಯಂಕರಂ ಅಭಿಷೇಕಿತಮಾರ್ತಾಂಡಂ ಗೋಷ್ಪದೀಕೃತಸಾಗರಂ ತೃಣೀಕೃತದಶಗ್ರೀವಂ ಆಂಜನೇಯಂ ನಮಾಮ್ಯಹಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾದರ್ಯೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಶೋಕವನ್ಯಂ ಜನಕಾತ್ಮಜಾಯಾಃ ಆದಾಯಿತೇನೇವ ವೃತಾಲಂಕಾಂ ನಮಾಮಿ ತಂ ಪ್ರಾಂಜಲಿರಾಂಜನೇಯಂ ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸನಂ ಭಾವಯಾಮಿ ಪವಮಾನನಂದನಂ ಯತ್ರ ಯತ್ರ ಗುಣಾತಿಕೀರ್ತನಂ ತತ್ರ ತತ್ರ ಕೃತಪುಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿರ್ನಮತ ಅಗ್ರತಾಂತಕಂ ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೇ ವೇದ ಪ್ರಾಚೇರಥಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪ್ರೋಕ್ತಂ ಮಹಾಪಾತಕನಾಶನಂ ಶೃಣ್ವನ್ ರಾಮಾಯಣಂ ಭಕ್ತಾಯ ಪಾದಂ ಪದಮೇವ ಸ ಯಾತಿ ಬ್ರಹ್ಮಣಸ್ಥಾನಂ ಬ್ರಹ್ಮಣ ಪೂಜ್ಯತೆ ಸತಃ ವಾಲ್ಮೀಕಿಗಿರಿಸಂಭೂತಾ ರಾಮಸಾಗರಗಾಮಿನೀ ಪುನಾತಿ ಭುವನಂ ಪುಣ್ಯ ರಾಮಾಯಣ ಮಹಾನದಿ ಶ್ಲೋಕಸಾರಸ್ಮಾಕೀರ್ಣಂ ಸರ್ಗಕಲ್ಲೋಲಸಂಕುಲಂ ಕಾಂಡಗ್ರಾಹ ಮಹಾಮೀನಂ ವಂದೇ ರಾಮಾಯಣಾರ್ಣವಂ ಯಃ ಕರ್ಣಾಂಜಲಿಸಂಪುಟೈಃ ಆಹರಃ ಸಮ್ಯಕ್ ಪಿಬತ್ಯಾದರಾದ್ ವಾಲ್ಮೀಕೇರ್ವದನಾರವಿಂದಗಳಿತಂ ರಾಮಾಯಣಾಖ್ಯಂ ಮಧು ಜನ್ಮವ್ಯಾಧಿಜರ ವಿಪತ್ತಿನಿಧನೈರತ್ಯಂತ ಸೌಪದ್ರವಂ ಸಂಸಾರಂ ಸವಿಹಾಯ ಗಚ್ಚತಿ ಪುಮಾನ್ ವಿಷ್ಣೋಃ ಪದಂ ಶಾಶ್ವತಂ ತದುಪಗತ ಸಮಾಸ ಸಂಧಿಯೋಗಂ ಸಮಮಧುರೋಪನತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿಪ್ರಣೀತಂ ದಶಶಿರಶವದಂ ನಿಶಾಮಯಧ್ವಂ ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಮರವಿಂದದಳಾಯತಾಕ್ಷಂ ರಾಮಂ ನಿಶಾಚರವಿನಾಶಕರಂ ನಮಾಮಿ ವೈದೇಹಿ ಸಹಿತಂ ಸರುದ್ರಮತಲೆ ಹೈಮೇ ಮಹಾಮಂಡಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೆ ವಾಚೈತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿವ ಪ್ರವೃತ್ತಂ ರಾಮಂ ಭಜೆ ಶ್ಯಾಮಳಂ ಶ್ರೀರಾಮಾಯ ನಮಃ ಓಂ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ ಓಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ಶ್ರೀರಾಮಾಯ ನಮಃ ಓಂ ರಘುನಂದನ ಪರಬ್ರಹ್ಮಣೇ ನಮಃ ಓಂ ಅಸ್ಮದ್ಗುರುಭ್ಯೋ ನಮಃ ಅಸ್ಮದ್ಗುರುಭ್ಯೋ ನಿಗಮಾಂತ ಮಹಾಗುರುಭ್ಯೋ ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು. ವಿಶ್ವಾಮಿತ್ರರ ಚರಿತ್ರೆಯನ್ನು ನಿನ್ನೆ ತಕ್ಕಮಟ್ಟಿಗೆ ಪ್ರತಿಪಾದನೆ ಮಾಡಿದೆ. ಮೂಲ ರಾಮಾಯಣದ ಕಥೆಗೆ ಇದು ಒಂದು ಉಪಕಥೆ ಅಂತ ಇಟ್ಕೋಬಹುದು. ಆದರೂ ಇದರಲ್ಲಿ ಇಂದಿಗೆ ನಮಗೆ ಮುಖ್ಯವಾದ ದೊಡ್ಡ ತತ್ವ ಒಂದು ಅಡಗಿರೋಣದ್ರಿಂದ, ಸಾರ್ವಕಾಲಿಕ ತತ್ವ ಅದಾಗಿರೋಣದ್ರಿಂದ ನಿನ್ನೆ ಅದು ಸ್ವಲ್ಪ ದೊಡ್ಡದಾಗಿಯೇ ಹೇಳಿದೆ. ಬ್ರಹ್ಮ ಕ್ಷತ್ರ ತಿಕ್ಕಾಟದ ಕಥೆ ಅಂತ ಹೇಳ್ಬೋದು. ಇದು ಬಂದಾಗಲೆಲ್ಲ ಒಂದು ನಾಗರಿಕತೆ ಅವನತಿ ಆಗ್ತದೆ. ಜ್ಞಾನವಂತರಿಗೆ ಮತ್ತು ಆಳುಗರಿಗೆ ಇದು ಎರಡೂ ರಾಷ್ಟ್ರಕ್ಕೆ ಬೇಕಾದ್ದು. ಆಳುವವನ ಶಕ್ತಿ ಕ್ಷತ್ರಶಕ್ತಿ, ಅದಕ್ಕೆ ಕಾಲಿರ್ತದೆ, ಕೈ ಇರ್ತದೆ, ತಲೆ ಇರೋದಿಲ್ಲ. ಬ್ರಾಹ್ಮಶಕ್ತಿಗೆ ತಲೆ ಇರ್ತದೆ, ಅದಕ್ಕೆ ಕ್ರಿಯಾಶಕ್ತಿ ಬಹಳ ಇರೋದಿಲ್ಲ. ಇದೆರಡನ್ನೂ ಒಟ್ಟಿಗೆ ಯಾತು ಕೊಡಲಿಲ್ಲ ಭಗವಂತ ಅಂದರೆ,
ಎರಡನ್ನೂ ಕೊಟ್ಟಿದ್ರು ಒಂದು ಅನರ್ಥ ಆಗ್ತಿತ್ತೋ ಏನು ಕಥೆಯೋ. ಚಿಂತಕರೇ ಬೇರೆ ಇರಬೇಕು. ಇದು ಜಗತ್ತಿನ ಅಳಿದು ಹೋದ ಸಂಸ್ಕೃತಿಗಳಲ್ಲಿ, ಉಳಿದಿರೋ ಸಂಸ್ಕೃತಿಯಲ್ಲಿ ಎಲ್ಲದರಲ್ಲಿ ಇದನ್ನು ನೋಡ್ಬೋದು. ಗ್ರೀಕ್ ದೇಶದಲ್ಲಿ ಪ್ಲೇಟೋ ಅಂತ ಒಬ್ಬ ಇದ್ದ, ಅರಿಸ್ಟಾಟಲ್ ಅಂತಿದ್ದ, ಪೈಥಾಗೊರಸ್ ಅಂತಿದ್ದ, ಮಹಾ ತತ್ವಚಿಂತಕರು, ಭಾರತೀಯ ತತ್ವಶಾಸ್ತ್ರದಿಂದ ಪ್ರಭಾವಿತರಾದವರು. ಆದರೆ ಗ್ರೀಕ್ ಆಳುಗರಿಗೆ ಈ ಚಿಂತನೆಯಿಂದ ಏನು ಪ್ರಯೋಜನ ಆಗಲಿಲ್ಲ. ಅಧ್ಯಾತ್ಮ ಬೇಡ, ಬ್ರೂಟ್ ಪಾಶವಿ ಶಕ್ತಿ ಒಂದು ಸಾಕು, ಜಗತ್ತನ್ನು ಗೆಲ್ತೇವೆ ಅಂತ ಹೊರಟರು. ಅದರ ತುಂಬ ದೊಡ್ಡ ಅನರ್ಥಕರ ಉದಾಹರಣೆ ಅಂದರೆ ಅಲೆಕ್ಸಾಂಡರ್. ದಂಡಯಾತ್ರೆ, ನಿನ್ನನ್ನು ನೀನು ಗೆಲ್ಲು ಅಂತ ಹೇಳುತ್ತೆ ಅಧ್ಯಾತ್ಮ. ಜಗತ್ತನ್ನು ಗೆಲ್ಲೋದು ಆಮೇಲೆ ಮಾತು. ಅದೇ ತಪ್ಪನ್ನು ಪಶ್ಚಿಮದಲ್ಲಿ ಅನೇಕರು ಮಾಡಿದರು. ನೆಪೋಲಿಯನ್ ಮಾಡಿದ, ಹಿಟ್ಲರ್ ಮಾಡಿದ, ಸ್ಟಾಲಿನ್ ಮಾಡಿದ, ಚರ್ಚಿಲ್ ಮಾಡಿದ. ಬ್ರಿಟಿಷರು ಸೂರ್ಯ ಮುಳುಗದೇ ಇರೋ ಸಾಮ್ರಾಜ್ಯ ಕಟ್ತೀನಿ ಅಂತ ಮಾಡಿದ್ದರಲ್ಲಿಯೂ ಇದೇ ತಪ್ಪನ್ನು ಮಾಡಿದರು. ಈಗ ಅಮೆರಿಕದವರು ಇದೇ ಮಾಡ್ತಾ ಇದ್ದಾರೆ. ಬಾಂಬು, ಮದ್ದು, ಗುಂಡು, ಏರೋಪ್ಲೇನು ಇದೇ ತಯಾರಿ. ಇದರಿಂದ ಸ್ಪೆಷಲೈಸೇಷನ್, ಇದರಿಂದ ಬದುಕಬೇಕಂತಾರೆ. ವಿಶ್ವಾಮಿತ್ರ ಅವತ್ತು ಜಯಪತ್ರ ಬರೆದು ಕೊಟ್ಟರು. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಇದನ್ನು ನಾವು ಹೇಳಿದ್ರೆ ಇವತ್ತು ಸ್ವಲ್ಪ ಮಟ್ಟಿಗೆ ಕೇಳೋ ಸ್ಥಿತಿ ಬಂದಿದೆ ಜಗತ್ತಿನಲ್ಲಿ. ಯಾವ ರಾಷ್ಟ್ರದಲ್ಲಿ ಅಧ್ಯಾತ್ಮ ಬಲಕ್ಕೆ ಪುರಸ್ಕಾರ ಇರ್ತದೆಯೋ, ಅಧ್ಯಾತ್ಮ ಬಲವನ್ನು ಉಪಯೋಗಿಸಿಕೊಂಡು ಆಡುಗರು ಕೆಲಸ ಮಾಡ್ತಾರೆಯೋ, ಆ ರಾಷ್ಟ್ರಕ್ಕೆ ಸ್ವಲ್ಪ ಮಟ್ಟಿಗೆ ಉಳಿವಿದೆ. ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಮಾತ್ರ ಜಗತ್ತಿನಲ್ಲಿ ಅನಾದಿ ಕಾಲದಿಂದ ಅಳಿವಿಲ್ಲದೆ ಉಳಿದಿದೆ. ಗ್ರೀಕ್ ಸಂಸ್ಕೃತಿ ಹೋಯಿತು, ಚೈನಾ ಸಂಸ್ಕೃತಿ ಹೋಯಿತು, ಮೆಸೊಪೊಟೇಮಿಯಾ ಹೋಯಿತು, ಆರ್ಮೇನಿಯಾ ಹೋಯಿತು, ಸುಮೇರಿಯಾ ಹೋಯಿತು. ಹೋದ ಸಂಸ್ಕೃತಿಗಳ ಎಷ್ಟು ಪಟ್ಟಿ ಕೊಡೋಣ, ಎಲ್ಲ ಹೋಯಿತು. ಭಾರತೀಯ ಸಂಸ್ಕೃತಿ ಉಳಿದಿದೆ. ಆದರೆ ಇದನ್ನು ಅಳಿವಿನ ದಾರಿಗೆ ಕೊಂಡೊಯ್ತಾ ಇದ್ದಾರೆ ಇವತ್ತಿನ ಆಳುಗಳು. ಯಾತಕ್ಕೆ? ಧರ್ಮಪ್ರಧಾನವಾದ ನಾಡಿನಲ್ಲಿ ಧರ್ಮಕ್ಕೆ ಪಟ್ಟಗಟ್ಟದೆ ಧಾರ್ಮಿಕ ಚಿಂತನೆಯ ಮೂಲಕ ನೀವು ರಾಷ್ಟ್ರ ಸಮಾಜ ಕಟ್ಟುವುದನ್ನು ಬಿಟ್ಟು ಇದನ್ನು ಹೊರಗಿಟ್ಟು ಯಾವನೋ ಕುರುಡ ಬ್ರಿಟಿಷನ್ ಮಾಡಿದ ಅಂತ ಅದೇ ಕಾನ್ಸ್ಟಿಟ್ಯೂಷನ್ ಇಲ್ಲಿ ನೀವು ಅನುಕರಣೆ ಮಾಡಿ, ಇದು ನಮ್ಮ ಸಂಸ್ಕೃತಿಗೆ ಇದು ಒಗ್ಗೋದಲ್ಲ. ಈ ಕಾನ್ಸ್ಟಿಟ್ಯೂಷನ್ ಮೊದಲು ತೆಗೆದು ಹಾಕಬೇಕು. ಇದು ನನ್ನ ಒಬ್ಬನ ಅಭಿಪ್ರಾಯವಲ್ಲ. ಇಲ್ಲಿ ರಿಲೆವೆನ್ಸ್ ಆಫ್ ಕೌಟಿಲ್ಯ ಫಾರ್ ಟುಡೇ ಅಂತ ಒಂದು ಪುಸ್ತಕ ಇಲ್ಲೆಲ್ಲೋ ಇಟ್ಟಿದ್ದಾರೆ, ಇಲ್ಲಿ ಮೇಲ್ಗಡೆ ಕಾಣಿಸುತ್ತೆ ನೋಡಿ. ಅದರಲ್ಲಿ ಮುನ್ನುಡಿ 50 ಪುಟ ಎಸ್ ಗುರುಮೂರ್ತಿ ಅವರ ಇಂಟ್ರೊಡಕ್ಷನ್ ಓದಬೇಕು ನೀವು. ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ 15 ದಿವಸಕ್ಕೊಮ್ಮೆ ಬರೀತಾರೆ. ಇವತ್ತೊಂದು ಲೇಖನ ಬಂದಿದೆ, ನಮಗೆ ಒಳ್ಳೆಯ ಸ್ನೇಹಿತರು. ಜಾತಿ ಅನ್ನೋದು ಹೋಗೋದಿಲ್ಲ. ಏನೆಲ್ಲ ಪ್ರಯತ್ನ ಪಟ್ಟರು ಜಾತಿ ಅಳಿಸಬೇಕು ಅಂದರು. ಜಾತ್ಯತೀತ ಸರ್ಕಾರ, ಜಾತ್ಯತೀತ ಸಮಾಜ ನಿರ್ಮಾಣ ಅಂದರು. ಇವರು ಮಾಡಿದಷ್ಟು ಜಾತಿ ಹೆಚ್ಚಾಗಿಯೇ ಬೆಳೆಯಿತು. ಮಹಾಬಲೇಶ್ವರ ಲಿಂಗವನ್ನು ಕಿತ್ತಷ್ಟು ರಾವಣ ಅದು ಭೂಮಿಗೆ ಆಳಕ್ಕೆ ಹೋದ ಹಾಗೆ ಜಾತಿ ಎನ್ನುವುದು ಇದು ದೈವಕೃತವಾದದ್ದು. ಒಂದು ದೃಷ್ಟಿಯಲ್ಲಿ ಜಾತಿ ಇಲ್ಲ ಅನ್ನೋನು ಮೂಢ. ಒಂದು ಭತ್ತದಲ್ಲಿ ಎಷ್ಟು ಜಾತಿ ಇದೆ, ಹುಲ್ಲಿನಲ್ಲಿ ಎಷ್ಟು ಜಾತಿ ಇದೆ, ಸಮಿತಿಯಲ್ಲಿ ಎಷ್ಟು ಜಾತಿ ಇದೆ, ದರ್ಭೆಯಲ್ಲಿ ಎಷ್ಟು ಜಾತಿ ಇದೆ, ಒಂದು ಗಿಣಿಯಲ್ಲಿ ಎಷ್ಟು ಜಾತಿ ಇದೆ, ಪಾರಿವಾಳದಲ್ಲಿ ಎಷ್ಟು ಜಾತಿ ಇದೆ, ಮನುಷ್ಯರಲ್ಲಿ ಎಷ್ಟು ಜಾತಿ ಇದೆ, ಉಪಜಾತಿಗಳು ಎಷ್ಟಿವೆ. ನೀವು ಹುಡುಕಿ ಪ್ರತಿಯೊಂದು ಕಡೆ ಈ ಜಾತಿ ನೋಡಿಯೇ ನೋಡ್ತೀರಿ. ಅದಕ್ಕೆ ನಮ್ಮಲ್ಲಿ ಪ್ರಾಚೀನರು ಭಾರತೀಯರು ಇದಕ್ಕೊಂದು ಗೌರವಾನ್ವಿತ ಜಾಗವನ್ನು ರಾಜಕಾರಣದಲ್ಲಿ ಸಮಾಜದ ಚೌಕಟ್ಟಿನಲ್ಲಿ ಕೊಟ್ಟು, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ, ಗುಣಕರ್ಮವನ್ನು ಪ್ರಧಾನವಾಗಿಟ್ಟು ಒಂದು ರೀತಿ ಮಾಡಿದರು. ಅದನ್ನು ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ. ಕುಲ, ಶ್ರೇಣಿ, ಪೂಗ, ವರ್ಗ ಅನೇಕ ಹೆಸರುಗಳಲ್ಲಿ ಕರೀತಾರೆ. ನಾನು ಅದಕ್ಕೆ ಸವಾಲು ಒಡ್ಡಿದ್ದೇನೆ. ನಿಮಗೆ ಜಾತಿ ಇರಲೇಬೇಕು, ಹೋಗ್ಲಿಕ್ಕಾಗೋದಿಲ್ಲ. ಹಾಗಿದ್ದೊಂದು ಕೆಲಸ ಮಾಡಿ, ಡೆಮೋಕ್ರಸಿ ಕಿತ್ತಾಕಿ. ಇದು ಪಶ್ಚಿಮದವ್ರ ಪದ್ಧತಿ. ನಾವೇನು ಮಾಡಬೇಕು? ಜನರಿಗೆ ಸ್ವಾತಂತ್ರ್ಯ ಬೇಕಲ್ಲ, ರೆವಲ್ಯೂಷನರಿ ಥೀಸಿಸು. ಡೆಮೋಕ್ರಸಿ ಬೇಸ್ಡ್ ಆನ್ ಪ್ರೊಫೆಷನ್ ಮಾಡಿಬಿಡಿ. ವೃತ್ತಿ ಆಧಾರಿತ ಡೆಮಾಕ್ರಸಿ. ಗಾಣಿಗರೆಲ್ಲ ಗಾಣಿಗರಿಗೆ ಓಟ್ ಹಾಕಬೇಕು. ಶ್ರೇಷ್ಠವಾದ ಗಾಡಿಗನ ಆರಿಸ್ಬೇಕು. ಹಜಾಮರೆಲ್ಲ ಹಜಾಮರಿಗೆ ಓಟ್ ಹಾಕಬೇಕು. ಒಕ್ಕಲಿಗರೆಲ್ಲ ಒಕ್ಕಲಿಗರಿಗೆ ಓಟ್ ಹಾಕಬೇಕು.
ಅದು ಹಿಂದೆ ಇದ್ದಿದ್ದು ಹಾಗೆ ಕುಲದ ಹಿರಿಯ ಅಂತಿದ್ರು. ಕುಂಬಾರ, ನಮ್ಮೂರಲ್ಲಿ ಕುಂಬಾರ ಶೆಟ್ರು, ಬರೀ ಕುಂಬಾರ. ಬ್ರಾಹ್ಮಣರಿಗಿಂತ ಐಶ್ವರ್ಯವಂತರು, ಕಿವಿಯಲ್ಲಿ ವಜ್ರದ ಕಡಕ ಹಾಕ್ಕೊಂಡು ತಲೆಗೆ ರುಮಾಲು ಕುಂಬಾರ ಶೆಟ್ರು ಹೇಗಿರ್ತಿದ್ರು. ಕೃಷ್ಣ ಜಯಂತಿ ಬಂದರೆ ಮನೆಯಲ್ಲಿ ವಸ್ತ್ರ ಹಾಸಿ ನಮ್ಮಲ್ಲಿ ನಾವು ಐಶ್ವರ್ಯವಂತರಿರ್ಬೋದು, ಇದು ಗುರು ಮನೆ ಪ್ರಸಾದ ಕೊಡಿ, ಕೃಷ್ಣನಿಗೆ ಏನು ಮಾಡಿದ್ದೀರಿ, ನೈವೇದ್ಯ ಕೊಡಿ ಅಂತ ಕೇಳೋರು. ಅಗಸರು, ನಾಯಿಂದರು ಪ್ರತಿಯೊಬ್ಬರಿಗೂ ಅವರವರ ವೃತ್ತಿಯಲ್ಲಿ ಶ್ರೇಷ್ಠರಾದವನನ್ನು ಇವತ್ತು ನೀವು ಆರಿಸಬೇಕಲ್ಲ. ಆರಿಸೋ ಪದ್ಧತಿ ಬೇಡವೇ ಬೇಡ. ಅವರು ಕುಲದ ಹಿರಿಯರು ತಾವೇ ನೋಡ್ಕೊಳ್ತಾರೆ. ಸೀನಿಯರ್ ಮೋಸ್ಟ್ ಅವನಿರ್ತಾನೆ. ಒಂದೊಂದು ಗ್ರಾಮದಲ್ಲಿ ಆ ಗ್ರಾಮದ ನಾನಾ ವೃತ್ತಿಗಳಲ್ಲಿ ಹಿರಿಯರು, ಅವರನ್ನು ಕೇಳದೆ ಯಾರೂ ಏನೂ ಮಾಡ್ತಾ ಇರಲಿಲ್ಲ. ಆ ವೃತ್ತಿಯಲ್ಲಿ ಇನ್ನೊಬ್ಬರು ತಲೆ ಹಾಕುವಾಗಿರಲಿಲ್ಲ. ಯಾವ ಮಣ್ಣಿನ ಮಡಿಕೆ ಮಾಡಬೇಕು, ಕುಡಿಕೆ ಮಾಡಬೇಕು, ಅದನ್ನು ಮೇದರೋ ಚಮ್ಮಾರರೋ ಹೇಳೋ ಹಾಗಿಲ್ಲ, ಅವರೇ ಹೇಳಬೇಕು. ಪ್ರತಿಯೊಂದು ವೃತ್ತಿಯಲ್ಲಿ ಇಂಟರ್ನಲ್ ಡೆಮಾಕ್ರಸಿ. ಅವ್ರಿಗೇನು ಸೌಕರ್ಯ ಬೇಕು ಆ ಸೌಕರ್ಯಕ್ಕೆ ಇನ್ನೊಬ್ಬರು ಅಡ್ಡ ಬರಲಾರದ ಹಾಗೆ ದೊರೆ ಮೇಲಿನಿಂದ ಶಾಸನ ಮಾಡಿ ಮುದ್ರೆ ಹಾಕ್ತಿದ್ದ. ಇದು ಕೌಟಿಲ್ಯ ಅರ್ಥಶಾಸ್ತ್ರ. ಡೆಮಾಕ್ರಸಿ ಫ್ರಮ್ ಬಿಲೋ, ನಾಟ್ ಡೆಮಾಕ್ರಸಿ ಫ್ರಮ್ ಎಬವ್. ಇದು ಪಿರಮಿಡಲ್ ಡೆಮಾಕ್ರಸಿ ಅಲ್ಲ. ನಮ್ಮಲ್ಲಿದ್ದಿದ್ದೇ ಹಾಗೆ. ಸಾಕಷ್ಟು ಸ್ವಾತಂತ್ರ್ಯವನ್ನು ಅನುಭವಿಸಿದ್ರು. ಅತ್ಯಂತ ಬಡವರಾಗಿದ್ದವರು ಅಂತ ಬ್ರಾಹ್ಮಣರೇ. ಯಾಕೆಂದರೆ ಕೊಟ್ಟರು ಐಶ್ವರ್ಯ ಸ್ವೀಕಾರ ಮಾಡ್ತಿರಲಿಲ್ಲ. ಏನು ಬೇಕಾಗಿ ನಿನಗೆ ಅಂದರೆ ದರ್ಭೆ ಸಮೇತ ಚೆನ್ನಾಗಿರೋ ಜಾಗದಲ್ಲಿ ಒಂದು ಸಣ್ಣ ಗುಡಿಸಲು ಕಟ್ಕೊಳ್ಳೋಕೆ ಜಾಗ ಕೊಡಿ. ಇನ್ನೇನೇ ಬೇಕು, ನಾನು ವೇದಾಧ್ಯಯನ ಮಾಡ್ತೇನೆ, ನನಗೆ ಯಾರೂ ತೊಂದರೆ ಮಾಡಬಾರ್ದು. ಬಹಳ ಅಂದರೆ ಒಂದು 4 ಗೋವು ಇಟ್ಕೊಳ್ತೇನೆ. ಇದು ತೃಪ್ತಿಕರವಾದ ಜೀವನದಲ್ಲಿ. ಯಾಕೆ ಇನ್ನೊಬ್ಬನ ವೃತ್ತಿಯನ್ನು ಕಸಿದುಕೊಳ್ಳಲಾರದಂಥ ಸಂದರ್ಭದಲ್ಲಿ ಒಬ್ಬನ ವೃತ್ತಿಗೆ ಇನ್ನೊಬ್ಬ ಪೂರಕ. ಮನುಷ್ಯನಿಗೆ ಮನುಷ್ಯ ಭಾರ ಅಲ್ಲ, ಮನುಷ್ಯನಿಗೆ ಮನುಷ್ಯ ಅವಶ್ಯಕ ಅನ್ನುವಂತಹ ಕೋಆಪರೇಟಿವ್ ಲೈಫ್, ಅದು ಭಾರತೀಯ ಸಮಾಜದ ತಳಹದಿ. ಅದರಿಂದ ನಾವು ಸಹಸ್ರಾರು ವರ್ಷ ಉಳಿದವು. ಈ ಜಾತಿ ಯಾರಲ್ಲಿ ದ್ವೇಷ ಮಾಡ್ತಿರಲಿಲ್ಲ. ಮುಸಲ್ಮಾನರು ಬಂದ ಮೇಲೆ ಶುರುವಾಯಿತು, ಕ್ರೈಸ್ತರು ಬಂದ ಮೇಲೆ ಅವಾಂತರ ಹೆಚ್ಚಾಯಿತು, ಬ್ರಿಟಿಷರು ಬಂದ ಮೇಲೆ ಹೆಚ್ಚಾಯಿತು. ಅದರಲ್ಲಿ ನಮ್ಮವರೇ ಆಳುಗಳು. ಕಾಂಗ್ರೆಸ್ನವರು ಬಂದ ಮೇಲಂತೂ ಕುಲಗೆಟ್ಟು ಹೋಯಿತು. ಮೊದಲು ಆ ಪಾರ್ಟಿ ಹಾಳಾಗಬೇಕು ನೋಡಿ. ಅದು ಅದ್ರ ಮೇಲೆ ಯಾಕೆ ಹೇಳ್ತೀವಿ, 50 ವರ್ಷ ಈ ದೇಶಕ್ಕೆ ಬೇಡದೆ ಇದ್ದ ಅನಿಷ್ಟ ಪದ್ಧತಿಗಳನ್ನೆಲ್ಲ ಬೆಳೆಸಿ ನಿಂತಿದ್ದಾರೆ ಭಸ್ಮಾಸುರರು. ಹಾಗೆ ಹೆಸರು ತಗೊಂಡು ಯಾತಕ್ಕೆ ಹೇಳ್ತೀರಿ ಅಂದರೆ ಅವರು ಮಾಡಿದ ಕೆಲಸ. ಅವ್ರ ಮೇಲೆ ಪುಸ್ತಕ ಬರೀಬೇಕಾಗಿದೆ ಇಂಗ್ಲೀಷಲ್ಲಿ. ನಾನು ಈ ದೇಶಕ್ಕೆ ಕಾಂಗ್ರೆಸ್ ಮಾಡಿದ ಅಪಕಾರ ಒಂದು ಪುಸ್ತಕ ಬರೀತೇನೆ ನೋಡಿ. ಇದೆಲ್ಲ ಹುಡುಕಿ ತೆಗೆದು ಆ ಪಟ್ಟಿಗಳನ್ನು ಯಾತಕ್ಕೆ ಹೇಳ್ತೇವೆ ಅಂದರೆ ನನಗೇನು ಭಯ ಇಲ್ಲ. ಬ್ರಾಹ್ಮಣ ಸಂತು ನಿರ್ಭಯ ಅನಿತ್ಯ ಹೇಳೋರು ನಾವು. ಫ್ಯಾಕ್ಟ್ಸ್ ಫಿಗರ್ಸ್ ಕೊಡ್ತೇವೆ, ಅಂಕಿ ಅಂಶ ಪ್ರತಿಯೊಂದು ಹುಡುಕಿ ತೆಗೆದು ಹೆಕ್ಕಿ ಕೊಡುವುದಾದ್ದರಿಂದ ಈಗ ಸ್ವಂತ ಚಿಂತನೆ, ಥಿಂಕ್ ಟ್ಯಾಂಕ್ ಅಂತ ಹೇಳ್ತೇವೆ. ಈ ದೇಶ ನೆಟ್ಟಿಗೆ ಉಳಿಬೇಕಾದ್ರೆ ಮೊದಲು ದ್ವೇಷ ಹೋಗಬೇಕು. ಮಾ ವಿದ್ವೇಷ ವೈ. ಗುರುಕುಲದಲ್ಲಿ ಆಚಾರ್ಯ ಮತ್ತು ಶಿಷ್ಯರಲ್ಲಿ ಮಾತ್ರವಲ್ಲ, ಎಲ್ಲಿಯೂ ದ್ವೇಷ ಇರಬಾರದು. ಶಾಂತಿ 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 ಎಲ್ಲ. ಇಷ್ಟೊಂದು ಶಾಂತಿಯ ಹಂಬಲವನ್ನು ಮಾಡಿದ ದೇಶ ಜಗತ್ತಲ್ಲಿ ಇನ್ನೊಂದು ಯಾವುದಿದೆ? ಪ್ರತಿಯೊಂದು ವೇದ ಮಂತ್ರ ಆರಂಭಿಸ್ತೇವೆ, ಮುಕ್ತಾಯ ಮಾಡ್ತೇವೆ, ಪುಣ್ಯವಾಚನ ಮಾಡ್ತೇವೆ, ಉದಕ ಶಾಂತಿ ಮಾಡ್ತೇವೆ. ಸಕಲ ವೈದಿಕ ಕ್ರಿಯೆಗಳಲ್ಲಿ ಶಾಂತಿ ಶಾಂತಿ ಶಾಂತಿ. ದಿಕ್ಕುಗಳು ಶಾಂತಿಯಾಗಿರಲಿ, ಉಪದಿಕ್ಕುಗಳು ಶಾಂತಿಯಾಗಿರಲಿ, ಭೂಮಿ ಶಾಂತಿಯಾಗಿರಲಿ, ಆಕಾಶ ಶಾಂತಿಯಾಗಿರಲಿ. ಅಶ್ವಶಾಂತಿ ಅಜಾಶಾಂತಿ. ನೋಡಿ, ಕುದುರೆಗಳು ಶಾಂತವಾಗಿರಲಿ, ಹಾಡುಗಳು ಶಾಂತವಾಗಿರಲಿ. ಅಪ್ಪ, ಇವತ್ತು ಈಕಾಲಜಿ ದಮ್ಮಯ್ಯ ಅಂತ ಬರ್ತಾ ಇದ್ದಾರೆ, ಪ್ರಕೃತಿ ಓದಿತಾ ಇದ್ದಾಳೆ. ಭೂಮಿ ಆಕಾಶ ಪಶು ಪಕ್ಷಿ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. ತೋರಿಸಿ ಬೈಬಲ್ನಲ್ಲಿ ಕೊರಾನಲ್ಲಿ ಒಂದು ಮಾತು. 2 ಕಾಲಿನ ಪ್ರಾಣಿಗಳಿಗೆ 4 ಕಾಲಿನ ಪ್ರಾಣಿಗಳಿಗೆ ಸಹ ಶಾಂತಿ ಉಂಟಾಗಲಿ, ಮಂಗಳ ಉಂಟಾಗಲಿ. ಸಕಲ ಜಗತ್ತಿಗೆ ಶಾಂತಿಯನ್ನು ಕೋರತಕ್ಕ ಏಕಮೇವ ಧರ್ಮ ವೈದಿಕ ಧರ್ಮ. ಇದು ಬ್ರಾಹ್ಮಣರ ಸ್ವತ್ತಲ್ಲ. ಬ್ರಾಹ್ಮಣರು ದಿಗ್ದರ್ಶನ ಮಾಡಿದರು. ಡ್ರೈವರ್ ಬಸ್ ಸೀಟಲ್ಲಿ ಕೂತ ಹಾಗೆ. ಅವನು ಯಾಕೆ ಅಲ್ಲಿ ಕೂಡಬೇಕು ಅಂತ ನೀ ಕೂತ್ಕೋಬಾ, ನಡ್ಸು ನೋಡೋಣ. ಗೋಕರ್ಣದಿಂದ ಬೆಂಗಳೂರು ಹೋಗೋ ಬಸ್ಸು. ನಾಳೆಯಿಂದ ಡ್ರೈವರ್ಗೆ ಹೇಳಿ, ನಾನು ಒಬ್ಬನೇ ನಡೆಸ್ಬೇಕೇನೋ 500 ಮೈಲಿ 2 ಮೈಲಿ ಒಬ್ಬೊಬ್ಬರು ನಡೆಸಿ ಅಂತ ಹೇಳಿ ಮಾಡೋಕ್ಕಾಗುತ್ತೆ ನೋಡಿ. ಇದು ಫೂಲಿಶ್, ಅದಾಗದೇ ಇರೋ ಕೆಲಸ. ಇದೆಲ್ಲ ಬರೆದಿದ್ದೇನೆ, ಆಕ್ರೋಶದಿಂದ. ಈ ಮಾತೆಲ್ಲ 5, 6ನೇ ಸಂಪುಟಗಳಲ್ಲಿ ಸಾಕಷ್ಟು ಬರೆದಿದ್ದೇನೆ ವೇದ ಸಂಸ್ಕೃತಿ ಪರಿಚಯದಲ್ಲಿ. ನಮ್ಮ ಜನ ಕುರಿಗಳು, ತಲೆ ಇಲ್ಲ, ವಿಚಾರ ಮಾಡೋದಿಲ್ಲ. ಅವರೆಲ್ಲ ರಾಜಕಾರಣ ಸೇರಿಬಿಟ್ರು, ಅವ್ರು ನಮ್ಮ ತಲೆ ಕೆಡಿಸ್ತಾ ಇದ್ದಾರೆ.
ಆದ್ದರಿಂದ ಮೊದಲು ಈ ವರ್ಣಕ್ಕೋಸ್ಕರ ವೃತ್ತಿಗೋಸ್ಕರ ಏನು ಜಾತಿ ಅಂತ ಬಂತು, ಇವುಗಳಲ್ಲಿ ದ್ವೇಷ ಇರಬಾರ್ದು. ಒಕ್ಕಲಿಗನಿಗೆ ಮಾರಾಟಗಾರನಿಗೆ ದ್ವೇಷ ಯಾಕಿರಬೇಕು? ಅವನು ಬೆಳಿತಾನೆ, ಇವನು ಮಾರಾಟ ಮಾಡ್ತಾನೆ, ಇವನು ವರ್ತಕ ಸರ್ಕ್ಯುಲೇಟ್ ಮಾಡ್ತಾನೆ, ಅವನು ಉಳ್ತಾನೆ, ಅವನು ಬದುಕಬೇಕು, ಇವನು ಬದುಕಬೇಕು. ಪ್ರಾಚೀನ ಕಾಲದಲ್ಲಿ ರೈತರು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡು ಎಲ್ಲರೂ ಕೇಳಿದ್ರ ನೀವು? ಇಷ್ಟು ದೊಡ್ಡ ಗ್ಲೋಬಲೈಸೇಷನ್ನು, ICC ಬ್ಯಾಂಕು, ಅದು ಬಂದಿದೆ ಇದು ಬಂದಿದೆ ಹೇಳ್ತಾರೆ. ದಿನಂಪ್ರತಿ ರೈತರು ಆಂಧ್ರದಲ್ಲಿ, ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ ಗುರುಮೂರ್ತಿ ಬರೆದಿದ್ರು, ನದಿ ನೀರು ಗಲಾಟೆ ಮಾಡ್ತಿದ್ದಾರೆ ಕಾವೇರಿಗೆ. ರೈತರು ಹೇಳ್ತಾರಂತೆ, ಇವ್ರ ಮನೆ ಹಾಳಾಗ ಕಾವೇರಿ ನದಿ ನೀರಿಗೆ ಯಾಕಪ್ಪ ಜಗಳ ಮಾಡ್ತಾರೆ? ನೀರು ಹೆಚ್ಚು ಕೊಟ್ಟಷ್ಟು ನಾವು ಹೆಚ್ಚು ಬೆಳೆ ಬೆಳಿಬೇಕಾಗ್ತದೆ, ಬೆಳೆಯೋಕೆ ಆಗೋದಿಲ್ಲ, ಭೂಮಿಗೆ ಮಿತಿ ಇದೆ. ಇವರು ವಿನಾಕಾರಣ ಜಗಳ ಮಾಡ್ತಾ ಕೂತಿದ್ದಾರೆ ತಮಿಳುನಾಡವರು. ನದಿ ಹೆಸರಲ್ಲಿ ಜಗಳವನ್ನು ಎಲ್ಲಾರು ಪ್ರಾಚೀನ ಭಾರತದಲ್ಲಿ ಕೇಳಿದ್ರ ನೀವು? ಒಂದು ಬೆಳಗಾಂ ಗಡಿಗೋಸ ಜಗಳ ಮಾಡ್ತಾ ಕೂತಿದೆ. ಈ ಜಗಳವನ್ನು ನೀವು ಕಾಶ್ಮೀರದಲ್ಲಿ ಮಾಡಬೇಕು, ಪಾಕಿಸ್ತಾನದಲ್ಲಿ ಮಾಡಬೇಕು, ನಮ್ಮ ಜನದ ಮೇಲೆ ಮಾಡೋದಲ್ಲ. ಇವ್ರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಈ ದ್ವೇಷ ಹೋಗಬೇಕು. ಆ ದ್ವೇಷ ಹೋಗಬೇಕು ಅಂತ ಕಂಡುಕೊಂಡ ಕಥೆ ಇದು ವಸಿಷ್ಠ ವಿಶ್ವಾಮಿತ್ರರ ಕಥೆ. ದ್ವೇಷವನ್ನು ವಸಿಷ್ಠರು ಮಾಡಲಿಲ್ಲ, ಪೂರ್ವಾಶ್ರಮದ ವಿಶ್ವಾಮಿತ್ರರು ಮಾಡಿದರು. ನಮ್ಮ ಧಾರವಾಡದ ಕಡೆ ಹೇಳ್ತಾರೆ ಉಪದ್ವ್ಯಾಪ ಅಂತ, ಬೇಡದೆ ಜಗಳ ಎಬ್ಬಿಸೋದು. ಎಬ್ಬಿಸಿ ಶಾಂತವಾಗಿ ಕೊನೆಯಲ್ಲಿ ನಾ ಮಾಡಿ ತಪ್ಪಾಯಿತು ಅಂತ ಜಯಪತ್ರ ಬರೆದು ಕೊಟ್ಟ ಹಾಗೆ ಇದು ದಾಖಲೆ ಇದೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ. ಯಾಕೆ? ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿ ಮೇ. ಕ್ಷತ್ರಿಯ ಕಂಡುಕೊಂಡ ಎಲ್ಲ ಅಸ್ತ್ರಗಳನ್ನು ನಿರ್ನಾಮ ಮಾಡಬಲ್ಲದು ಬ್ರಾಹ್ಮಣ ಬಲ. ಆ ಬಲಕ್ಕೆ ಸಾಟಿ ಇಲ್ಲ. ಇದು ಈ ತಪ್ಪನ್ನು ನಮ್ಮಲ್ಲಿ ಹಿಂದೆ ಕಾರ್ತಿವೀರ್ಯಾರ್ಜುನನು ಮಾಡಿದ, ಅದನ್ನು ಹೇಳಿದ್ದೇನೆ ನೆನ್ನೆ ಕಥೆಯಲ್ಲಿ. ಮತ್ತು ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ನೆನ್ನೆ ಹೇಳಿದೆ ಅದನ್ನು. ರತ್ನಹಾರೀಚ ಪಾರ್ಥಿವ, ಯಾವುದು ಲಾಭದಲ್ಲಿದೆಯೋ ಅದೆಲ್ಲ ನ್ಯಾಷನಲೈಸ್ ಆಗಲಿ ಸರ್ಕಾರಕ್ಕೆ, ಯಾವುದು ನಷ್ಟದಲ್ಲಿದೆಯೋ ಅದೆಲ್ಲ ಬಡ ಜನರಿಗಿರಲಿ. ಇದು ವಿಶ್ವಾಮಿತ್ರರು ಮಾಡಿದ್ದೆ ಮತ್ತೆ ತಪ್ಪು. ಆದರೆ ಭಗವಂತ ಧರ್ಮರಕ್ಷಕ. ಎಲ್ಲ ಅವತಾರಗಳನ್ನು ಭಗವಂತ ಮಾಡಿದ್ದು ಈ ಭಾರತ ದೇಶದಲ್ಲಿಯೇ. ಅವನೇ ಒಂದು ದಾರಿ ತೋರಿಸ್ತಾನೆ. ಆದ್ದರಿಂದ ಮತ್ತೆ ಲೋಕಕ್ಕೆ ಶಾಂತಿ ಉಂಟಾಗಲಿ ಅಂತ ಈ ಕಥೆಯಲ್ಲಿ ನಿನ್ನೆ ಬರದೇ ಇದ್ದವರಿಗೋಸ್ಕರವಾಗಿ ಸಂಕ್ಷೇಪವಾಗಿ, ಇದು ಪ್ರವಚನದ ಪದ್ಧತಿ, ಹಳೆಯದನ್ನು ಸ್ವಲ್ಪ ಹೇಳಿ ಮುಂದೆ ಹೇಳಬೇಕು ಅಂತ. ಶತಾನಂದರು ಗೌತಮ ಪುತ್ರರು ರಾಮನಿಗೆ ಈ ಮಹಿಮೆಯನ್ನೆಲ್ಲ ತಿಳಿಸಿದರು. ಅವರು ನಿನ್ನ ಗುರುಗಳಾಗಿದ್ದಾರೆ ರಾಮಚಂದ್ರ. ವಸಿಷ್ಠರು ನಾಮಧೇಯ ಕೊಟ್ಟಿರಬಹುದು, ಆದರೆ ಈ ವಿಶ್ವಾಮಿತ್ರರು ಸಾಮಾನ್ಯರಲ್ಲ. ಅವರು ತಾವಾಗಿಯೇ ಬಂದು ನಿನಗೆ ಗುರುಗಳಾಗಿ ಅಸ್ತ್ರಶಸ್ತ್ರಗಳನ್ನು ಕಲಿಸಿ ಇಲ್ಲಿ ತನಕ ಕರ್ಕೊಂಬಂದಿದ್ದಾರಪ್ಪ, ನೀನು ಧನ್ಯ ಎಂಬುದಾಗಿ ಹರಸಿದರು. ಅಲ್ಲಿಂದ ಮುಂದಕ್ಕೆ ಜನಕರಾಜನ ಅರಮನೆಗೆ ಬರ್ತಾ ಇದ್ದಾರೆ. ಜನಕನಿಗೆ ಎಷ್ಟೇ ಜ್ಞಾನಿಯಾಗಿದ್ದರೂ ಇದು ಹೀಗೆ ನಡೆಯಬಹುದೇ ಅಂತ ಒಂದು ಸ್ವಲ್ಪ ಸಂಶಯ ಇದ್ದಂತೆ ಕಾಣಿಸ್ತದೆ. ಆ ಸಂಶಯ ನಿವಾರಣೆಗೋಸ್ಕರವಾಗಿ ವಿಶ್ವಾಮಿತ್ರರು ರಾಮಚಂದ್ರ ಸ್ವಾಮಿಯ ಜೊತೆಯಲ್ಲಿ ಒಂದು ನಾಟಕವನ್ನು ಮಾಡ್ತಾರೆ. ಈ ಹುಡುಗರು ಬಂದಿದ್ದಾರಲ್ಲ ನಿಮ್ಮ ಜೊತೆಯಲ್ಲಿ ಗುರುಗಳೇ, ಯಾತಕ್ಕೆ ಕರ್ಕೊಂಡ್ಬಂದಿದ್ದೀರಿ? ಪುತ್ರವು ದಶರಥಸ್ಯೇಮೌ ಕ್ಷತ್ರಿಯವು ಲೋಕವಿಶ್ರುತೌ ದ್ರಷ್ಟು ಕಾಮೌ ಧನುಶ್ರೇಷ್ಠಂ ಯದೇ ತತ್ವಯಿ ತಿಷ್ಠತಿ. ಹೇ ಜನಕರಾಜ, ನಿನ್ನಲ್ಲಿ ನಿಮ್ಮ ಪೂರ್ವಜರ ಕಾಲದಿಂದ ಬಳುವಳಿಯಾಗಿ ಬಂದಿದ್ದ ಒಂದು ಧನುಸ್ಸು ಇದೆಯಲ್ಲ, ಮಹಾದೇವ ರುದ್ರ ಎತ್ತಿದ್ದ ಧನುಸ್ಸು, ಏನು ಪೂಜೆಗೆ ಇಟ್ಟಿದ್ದೀಯೇ ಅದನ್ನು ನೋಡಬೇಕು ಅಂತ ಬಂದಿದ್ದಾರೆ ರಾಮಲಕ್ಷ್ಮಣರು. ದ್ರಷ್ಟು ಕಾಮವು, ನೋಡೋದು ಅಂದ್ರೇನು? ಕನ್ನಡದಲ್ಲಿ ನೋಡೋದು ಕೇಳೋದು ಅಂತ ಹೇಳ್ತೇವೆ. ಮೈಸೂರಲ್ಲಿ ಚೌಡಯ್ಯನವರು ಅಂತ ಒಬ್ಬರಿದ್ದರು, ಒಳ್ಳೆ ವಯಲಿನ್ ನುಡಿಸೋರು. ಒಬ್ಬ ದಡ್ಡ ಮಗನಿಗೆ ತಂದೆ ಹೇಳ್ದ, ಇಲ್ಲಿ ಸುಮ್ಮನೆ ಕೂತು ಕಾಲ ಕಳಿತೀಯಲ್ಲ, ಅಲ್ಲಿ ಹೋಗಿ ಚೌಡಯ್ಯನವ್ರು ಪಿಟೀಲಿ ಕೇಳ್ಕೊಂಬ ಅಂತ. ಅವನು ಹೋದ, ವಾಪಸ್ಸು ಬಂದ. ಯಾಕೋ ನಾ ಕೇಳಿದೆ, ಅವರು ಕೊಡಲಿಲ್ಲ ಅಂದ. ಪಿಟೀಲಿ ಕೇಳು ಅಂದರೆ ಕನ್ನಡ ಕ್ರಿಯಾಪದಗಳು ಎಷ್ಟು ತಬ್ಬಲಿವೆ ನೋಡಿ. ಇದು ಕೇಳೋದು ಅಂದರೆ ಅದನ್ನು ಕೊಡಿ ಅಂತ ಕೇಳು ಅಂತ ಹೇಳಿದ್ರ, ಅವ್ರು ನುಡಿಸೋದನ್ನು ಕೇಳು ಅಂತ ಹೇಳಿದ್ರ. ಹಾಗೆ ಇಲ್ಲಿ ದ್ರಷ್ಟು ಕಾಮವು, ಬಿಲ್ಲನ್ನು ನೋಡುವುದಂದ್ರೇನು? ಒಂದು ಕೈ ನೋಡುವುದೋ ಸುಮ್ಮನೆ ನೋಡುವುದೋ? ದ್ರಷ್ಟು ಕಾಮವು. ಅಷ್ಟೇ ಬಿಡಲಿಲ್ಲ,
ಏತದ್ದರ್ಶಯ, ಈ ಬಿಲ್ಲನ್ನು ರಾಮನಿಗೆ ತೋರಿಸು. ಭದ್ರಂತೆ ಕೃತಕಾಮವು ನೃಪಾತ್ಮಜವು, ಬಂದು ಕೆಲಸ ಸಿದ್ಧಿಯಾಯಿತು ಅಂತ. ದರ್ಶನಾದಸ್ಯ ಧನುಷಃ ಯಥೇಷ್ಟಂ ಪ್ರತಿಯಾಸ್ಯತಃ, ತಮಾಷೆ ಮಾಡ್ತಿದ್ದಾರೆ. ಸುಮ್ಮನೆ ಬಿಲ್ ನೋಡೋಕೆ ಬಂದಿದ್ದಾರೆ, ಹುಡುಗರೇನು ಬಿಲ್ಗಿಲ್ ಎತ್ತಾರಿಯೇ. ಅದನ್ನು ನೋಡಿದವರೇ ಯಥೇಷ್ಟಂ ಪ್ರತ್ಯಯಾಸ್ಯತ, ಅದು ನೋಡಿಬಿಟ್ಟು ಹಾಗೆ ಹೊರಟೋಗ್ತಾರಪ್ಪ. ಇದಕ್ಕೋಸ್ಕರ ಅದು ಬಟ್ಟೆ ಅಂಗಡಿ, ಸೀರೆ ಅಂಗಡಿಗೆ ಹೋಗ್ತೇವೆ. ಏನೇನಿದ್ದೀರಿ, ರೇಷ್ಮೆ ಸೀರೆ ಕಾಂಚೀಪುರಂ ತೆಗೆದು ಹಾಕ್ರಿ ಅಂದರೆ ಎಷ್ಟು ರೇಂಜಲ್ಲಿ ಬೇಕು, ಹೇಳಿದ್ರು ಪರವಾಗಿಲ್ಲ, ಒಂದು 20,000 30,000 ಸೀರೆ ಎಲ್ಲ ತೆಗೆದು ಹಾಕಿ ನಮಗೆ 5 ರೂಪಾಯಿ ಇದ್ದರೆ ಬೇಕು ಅಂತ ಕೇಳಿದ್ರೆ ಅಂಗಡಿ ಒಂದು ಸಿಟ್ಟು ಮಾಡಿಕೊಳ್ತಾನೆ. ಈ ಭಾಗ್ಯಕ್ಕೆ 20,000 30 ಎಷ್ಟೊಂದು ಶ್ರಮ ಮೇಲಿದ್ದೆಲ್ಲ ತೆಗೆದವಲ್ಲ, ಹೋಗ್ರಿ ಆಚೆಗೆ ಅನ್ನೋ ಹಾಗೆ. ಇಲ್ಲಿ ಜನಕರಾಜ ಬೇಜಾರು ಮಾಡ್ಕೋಬಾರ್ದು. ಆ ಬಿಲ್ಲು ಇಲ್ಲಿ ಕನ್ನಡಕದ ಪೆಟ್ಟಿಗೆ ಎತ್ತಿ ತೋರಿಸಿದ ಹಾಗಲ್ಲ, ಅದು ಒಳಗಡೆ ಪೂಜಾಗಾರದಲ್ಲಿಟ್ಟಿದ್ರು. ಕಟ್ಟು ಮಸ್ತಾದ 5,000 ಜಟ್ಟಿಗಳು ಎಳ್ಕೊಂಬಂದು ಅಲ್ಲಿ ನಿಲ್ಲಿಸಿ ಉತ್ಸಪ್ಪ ಅಂತ ಬೆವರನ್ನು ಕೆಳಗೆ ಸುರಿಸ್ತಾರೆ. ಎಲ್ಲ ಅಂಕಿಅಂಶ ಕೊಟ್ಟಿದ್ದಾರೆ, ಸಾಮಾನ್ಯವಾದ ಬಿಲ್ಲಲ್ಲ. ಅದನ್ನು ನೋಡಿಯೇ ಹೆದರಿ ಸತ್ತಿದ್ರು ಲೋಕದ ಎಷ್ಟೋ ವೀರರು. ಸೀತಾ ವಿವಾಹಕ್ಕೆ ಬಂದವರು, ರಾವಣನಿಗೂ ಬಗೆಯಿರಲಿಲ್ಲ ಬಿಲ್ಲು. ಅದನ್ನು ತೋರಿಸು. ದೃಷ್ಟು ಕಾಮೋ ದರ್ಶನಾದಸ್ಯ ಧನುಷಃ ಯಥೇಷ್ಟಂ ಪ್ರತಿಯಾಸ್ಯತಃ. ಏವ ಮುಕ್ತಸ್ತು ಜನಕಃ ಪ್ರತ್ಯುವಾಚ ಮಹಾಮುನಿಂ ಶ್ರೂಯತಾಮಸ್ಯ ಧನುಷಃ ಯದರ್ಥಮಿಹ ತಿಷ್ಠತಿ. ಆಗ ಜನಕರಾಜ ಹೇಳಿದ, ಬಿಲ್ ತರಿಸ್ತೇನೆ ದೊಡ್ಡ ಕೆಲಸ ಅಲ್ಲ ಗುರುಗಳೇ, ಈ ಬಿಲ್ ಯಾತಕ್ಕೆ ಬಂತು ನಮ್ಮ ಮನೆಯಲ್ಲಿ ಅದರ ಕಥೆ ಹೇಳ್ತೇನೆ ಕೇಳಿ ಅಂತ ದಕ್ಷ ಪ್ರಜಾಪತಿಯ ಆ ಯಜ್ಞಧ್ವಂಸದ ಸಂದರ್ಭನೆಲ್ಲ ಕಥೆ ಹೇಳಿದ್ದೇನೆ. ಅದನ್ನು ಹೇಳಿ ಈ ಬಿಲ್ಲು ತಾನಾಗಿ ಬಂತು ನನ್ನ ಮನೆಗೆ. ಅದೇ ರೀತಿಯಲ್ಲಿ ಯಜ್ಞಭೂಮಿಯನ್ನು ಉಳುವಾಗ ಭೂತಲ ಅದುತ್ಥಿತ ಸಾತು ವ್ಯವರ್ಧತ ಮಮಾತ್ಮಜ ಕ್ಷೇತ್ರಂ ಶೋಧಯತ ಲಬ್ಧ ನಾಮ್ನಾ ಸೀತೇತಿ ವಿಷ್ಣುತ. ಇವಳು ನನ್ನ ಮನೆಗೆ ಬಂದು ಸೇರಿದ್ಲು. ಈ ಸೀತೆ ಎಂಬುವಳು ಮಹಾಲಕ್ಷ್ಮಿ ಅಂಶ, ಭೂಮಿಜೆ, ಭೂಮಿಯಲ್ಲಿ ಹುಟ್ಟಿ ಬಂದವಳು ಅಯೋನಿಜೆ. ಈ ಬಿಲ್ ಹೇಗೆ ಬಂತೋ ಈ ಸೀತಾದೇವಿಯು ಹಾಗೆ ಬಂದಳು. ಇದರಲ್ಲಿ ಏನೋ ಒಂದು ಮರ್ಮ ಇದೆ ಅಂತ ತಿಳ್ಕೊಂಡು ನಾನು ಪ್ರತಿಜ್ಞೆ ಮಾಡಿಬಿಟ್ಟೆ, ಈ ಹುಡುಗಿ ಯೌವನಕ್ಕೆ ಬಂದಳು, ಇವಳನ್ನು ಯಾರಿಗೆ ಕೊಡೋದು, ಯಾವನಿ ಬಿಲ್ಲನ್ನು ಎತ್ತಿ ನಿಲ್ಲಿಸಿ ಹಗ್ಗವನ್ನು ಕಟ್ತಾನೆಯೋ ಅವನಿಗೆ ಕೊಡುವುದು ಅಂತ ಹೇಳಿಬಿಟ್ಟೆ ನಾನು. ಯಾಕೆ ಎರಡೂ ಬಂದಿದ್ದು ಕ್ರಮ ಆಗಿತ್ತು. ಬಂದವರೆಲ್ಲ ಬಂದರು, ನೋಡಿದರು, ಅವ್ರ ಕೈಲಿ ಆಗಲಿಲ್ಲ, ಬೈಕೊಂಡು ಹೋದರು. ಕೆಲವರೆಲ್ಲ ಒಗ್ಗೂಡಿ ನನ್ನ ಮೇಲೆ ಕೈ ಮಾಡೋದಕ್ಕೆ ಬಂದರು. ನನ್ನ ತಮ್ಮ ನಾನು ಸೇರಿಕೊಂಡು ಕಾಶಿಪಟ್ಟಣದ ದೊರೆ ಅವರನ್ನೆಲ್ಲ ನಾವು ಸೋಲಿಸಿ ಓಡಿಸಿಬಿಟ್ಟು ಅಲ್ಲಿಂದ ಆಚೆಗೆ ವರ್ಷ ಈ ಧನುರ್ಯಜ್ಞ ಅಂತ ಒಂದು ಮಾಡೋದಾಗಿದೆ. ಬರೋರು ಬರಲಿ, ಬರೀ ಜನ ಬಂದು ಊಟ ಗೀಟ ಮಾಡ್ಕೊಂಡು ಹೋಗ್ತಾರೆ. ಬಿಲ್ ಹತ್ರ ಒಬ್ಬರು ಸುಳಿತಾ ಇಲ್ಲ. ಅದು ನೋಡಿ ಹೆದರಿ ಸಾಯ್ತಾರೆ. ಸರಿ, ನೀವು ಹೇಳಿದ್ದೀರಿ ರಾಮಲಕ್ಷ್ಮಣರಿಗೂ ತೋರಿಸೋಣ ಎಂಬುದಾಗಿ. ರಾಮಲಕ್ಷ್ಮಣಯೋಶ್ಚಾಪಿ, ಅಲ್ಲಪಿ ಇಲ್ಲಿ ನಿರಾಶೆ, ಇವ್ರಿಗೂ ತೋರಿಸ್ತೇನೆ. ಅವರವರಿಗೆ ಆಗಲಿಲ್ಲ, ದೊಡ್ಡವರಿಗೆ ಇವ್ರ ಕೈಲಾಗುತ್ತೆ ಇದು. ರಾಮಲಕ್ಷ್ಮಣಯೋಶ್ಚಾಪಿ ದರ್ಶಯಿಷ್ಯಾಮಿ ಸುವ್ರತಃ ಯದಿ ಅಸ್ಯ ಧನುಷೋ ರಾಮ ಕುರ್ಯಾತ್ ಆರೋಪಣಂ ಮುನೇ. ಈ ಬಿಲ್ಲಿಗೆ ಒಂದು ವೇಳೆ ರಾಮ ಹಗ್ಗವನ್ನು ಕಟ್ಟುವುದಾದರೆ ಸಂಶಯ ಇದೆ, ಕಟ್ತಾರೆ ನಂಬಿಕೆ ಇಲ್ಲ. ಸುತಾಮಯೋ ನಿಜಾಂ ಸೀತಾಂ ದದ್ಯಾಂ ದಾಶರಥೇರಹಂ. ಮಗಳನ್ನು ರಾಮನು ಕೊಡ್ತೇನೆ ಅಕಸ್ಮಾತ್ ಈ ಬಿಲ್ಲಿಗಿಲ್ಲಿ ಎತ್ತೋದಾದರೆ. ಇದು ಮನಸ್ಸಿನ ಇಂಗಿತವನ್ನು, ವ್ಯಂಗ್ಯವನ್ನು ಹೇಗೆ ತೋರಿಸ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ಈ ಶಬ್ದದ ಸೊಬಗು. ಜನಕಸ್ಯ ವಚ ಶ್ರುತ್ವಾ ವಿಶ್ವಾಮಿತ್ರೋ ಮಹಾಮುನಿ ಧನುರ್ದರ್ಶಯ ರಾಮಾಯ ಇತಿ ಹೋವಾಚ ಪಾರ್ಥಿವಂ. ತಿರುಗಿ ದರ್ಶಯ, ಅದೇ ಶಬ್ದ ಎಷ್ಟು ಸಲ ಬರುತ್ತೆ ನೋಡಿ ಇದು. ಹಾಗೇನಪ್ಪ ಆಯಿತು, ಹೇ ಪಾರ್ಥಿವ, ನಿನ್ನ ಮನೆ ಬಿಲ್ಲನ್ನು ರಾಮನಿಗೆ ತೋರಿಸು ಅಂತ ಹೇಳಿದ ಕೂಡಲೇ ತತಸ್ಸ ರಾಜ ಜನಕ ಸಚಿವಾನ್ವ್ಯಾಧಿದೇಶ, ಮಂತ್ರಿಗಳಿಗೆ ಹೇಳಿದ. ಅದು ಒಳಗಡೆ ದೇವರ ಮನೆಯಲ್ಲಿ ಪೂಜೆಗೆ ಇಟ್ಟಿದ್ರು. ಆ ಬಿಲ್ಲಿನ ಆಕಾರಕ್ಕೆ ಹೊಂದುವ ದೇವರ ಮನೆ ಕಟ್ಟಿದ್ರು, ಸಾಮಾನ್ಯವಾದ ಬಿಲ್ಲಲ್ಲ. ಧನುರಾನೀಯತಾಂ ದಿವ್ಯಂ ಗಂಧಮಾಲ್ಯ ವಿಭೂಷಿತಂ. ಜನಕರಾಜ ಕೂಡ ಅದನ್ನು ಎತ್ತಿರಲಿಲ್ಲ, ಎತ್ತೋ ಪ್ರಯತ್ನವನ್ನು ಮಾಡಿರಲಿಲ್ಲ. ಹಿಂದಿನಿಂದ ಬಂದಿತ್ತು ಇತ್ತು. ಹಳೆಯ ಕಾಲದ ಒಂದು ಪುಸ್ತಕ, ಅಪ್ಪನೇ ಓದಲಿಲ್ಲ, ಮಗ ಎಲ್ಲಿ ಓದ್ತಾನೆ ಅದನ್ನು.
ಅದರ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಸರಸ್ವತಿ ಪೂಜೆ ದಿವಸ ವರ್ಷಕ್ಕೊಂದ್ಸಲ ತೆಗೆಯೋದು, ಹಾಗೇ ಇಡುವುದು. ಅದು ಹಾಳೆಗಳು ಒಂದಕ್ಕೊಂದಕ್ಕೆ ಅಂಟಿಕೊಂಡು ಅಕಸ್ಮಾತ್ ಒಬ್ಬರು ಬಿಚ್ಚಿದ್ರೆ ಖಂಡ ತುಂಡವಾಗಿ ಒಬ್ಬರ ಕೈಗೂ ಸಿಕ್ಕದೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಲ್ಲ. ಸರಸ್ವತಿ ಪೂಜೆಗೆ ಅಂತ ಇಟ್ಟಿರ್ತಾರೆ ಕೆಲವು ಪುಸ್ತಕ, ಯಾರು ಮುಟ್ಟಬಾರದು ಅಂಥದ್ದು ಬಿಲ್ಲದು. ಅಂಥವಂಬಂದರು. ಎಷ್ಟು ಜನ? ನೃಣಾಂ ಶತಾನಿ ಪಂಚಾಶತ್ ವ್ಯಾಯತಾನಾಂ ಮಹಾತ್ಮನಾಂ ಮಂಜೂಷಾಮಷ್ಟಚಕ್ರಾಂತಾಂ ಸಮೂಹುಸ್ತೆ ಕಥಂಚನ. ಅದೊಂದು ಮಂಜೂಷ ಅಂದರೆ ಪೆಟ್ಟಿಗೆಯಲ್ಲಿ ಇಟ್ಟಿದ್ರು. ಈ ಪೆಟ್ಟಿಗೆಯಲ್ಲಿ ಪೆಟ್ಟಿಗೆ ಇದ್ದ ಹಾಗೆ ಆ ಪೆಟ್ಟಿಗೆ ಎಷ್ಟು ಉದ್ದ ಇರ್ಬೋದು ನೋಡಿಕೊಳ್ಳಿ. ಅಷ್ಟಚಕ್ರಾಂ, ಅದರ ಕೆಳಗಡೆ ಒಂದು ಟ್ರಾಲಿ ಗಾಲಿ. ಇಲ್ಲಿ ನಾನು ನೋಡಿಲ್ಲ ಈ ಊರಲ್ಲಿ, ನಮ್ಮ ಮೈಸೂರು ಬೆಂಗಳೂರಿನಲ್ಲಿ ತರಕಾರಿ ಕಾಯಿಪಲ್ಯ ಮಾರುವವರು ಈ 4 ಚಕ್ರದ ಗಾಲಿಗಳ ಮೇಲೆ ಈ ಊರಲ್ಲೂ ಇದೆಯೇನು ನಾನು ನೋಡಿಲ್ಲ ಅದನ್ನು. ಬೀದಿಯಲ್ಲಿ ತಂದು ಕಾಯಿ ಪಲ್ಯಗಳನ್ನು ಮಾರ್ತಾರಲ್ಲ, ಇದು ಸೈಕಲ್ ಟೈರ್ ಚಕ್ರ, ಇದು ಕಬ್ಬಿಣದ ಚಕ್ರ, ಉಕ್ಕಿನ ಚಕ್ರ. 8 ಚಕ್ರದ ದೊಡ್ಡ ಗಾಲಿ ಅದು. ಈ ಕೆಲವು ಲಾರಿಗಳಿಗೆ ಮಾಡಿರ್ತಾರೆ ಈ ದೊಡ್ಡ ಕಲ್ಲು ವಿಗ್ರಹ, ಚಪ್ಪಡಿ ಅಥವಾ ಬಹಳಷ್ಟು ಸಂಖ್ಯೆಯಲ್ಲಿ ಕಾರು, ಸ್ಕೂಟರ್ಗಳು ಬೊಂಬಾಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮತ್ತೊಂದು ಊರಿಗೆ ಹೋಗೋದಾದರೆ ಅಬ್ನಾರ್ಮಲ್ ಸೈಜ್ ಲಾರಿ ಮಾಡಿರ್ತಾರೆ. 8 ಚಕ್ರ ಇರ್ತದೆ, 10 ಚಕ್ರ ಇರ್ತದೆ. ಅಂಥ ರೀತಿಯಲ್ಲಿ ಯಾರೂ ನೋಡಿಲ್ಲದೆ ಇದ್ದಂಥ ಒಂದು ಗಾಲಿ, ಅದರ ಮೇಲೆ ಇದನ್ನು ಮಲಗಿಸಿದ್ದಾರೆ. ನೃಣಾಂ ಶತಾನಿ ಪಂಚಾಶತ್, 50 × 100 ಎಷ್ಟಾಯಿತು? 5,000 ಜನ. ವ್ಯಾಯತಾನಾಂ ಮಹಾತ್ಮನಾಂ, ಕಟ್ಟುಮಸ್ತಾದ ಜಟ್ಟಿಗಳು, ನಿತ್ಯ ಉಟ್ಟು ಬೈಟು ಮಾಡ್ತಾ ಇದ್ದವರು. ಅವರು ಆ ಗಾಲಿಯನ್ನು ಎಳ್ಕೊಂಬಂದರು. ಬಿಲ್ ಎತ್ಕೊಂಬರಲಿಲ್ಲ, ಅವ್ರ ಕೈಲಾಗ್ತಿರಲಿಲ್ಲ. ಆ ಗಾಲಿಯನ್ನು ಎಳೆದರು. ಎಳೆದು ಹೇಗೆ ಎಳೆದರು? ಸಮೂಹುಸ್ತೆ ಕಥಂಚನ, ಹೇಗೋ ಕಷ್ಟಪಟ್ಟು ಎಳ್ಕೊಂಬಂದು ಬೆವರನ್ನು ಹೀಗಂದು ಮಹಾರಾಯರೇ ಆಯಿತು, ಹಾಗಲೆಲ್ಲ ಇದೇ ಕೆಲಸ. ಯಾರೋ ಬಂದರು, ಬಿಲ್ ಬಿಲ್ ತೋರಿಸೋದು, ತಿರುಗಿ ತೊಗೊಂಡೋಗಲ್ಲೇ ಇಡೋದು. ಈ ಸೀರೆ ಅಂಗಡಿಯಲ್ಲಿ ಆ ಚಾಕರಿ ಮಾಡ್ತಕ್ಕಂಥ ಹುಡುಗರು ಬೇಜಾರು ಮಾಡಿಕೊಳ್ಳೋ ಹಾಗೆ ಅದನ್ನು ತಗೊಂಬಂದು ನಿಲ್ಲಿಸಿದರು. ವಿಶ್ವಾಮಿತ್ರರು ತಮ್ಮ ಹೃದಯದ ಗುಟ್ಟನ್ನು ಇನ್ನೂ ಬಿಟ್ಟುಕೊಟ್ಟಿಲ್ಲ. ರಾಮನನ್ನು ಕರೆದರು, ಈ ಬಿಲ್ಲಿದ್ದುದನ್ನು ತೋರಿಸಿದರು. ತಾಮಾದಾಯತು ಮಂಜೂಷಾಂ ಆಯತೀಂ ಯತ್ರ ತದ್ಧನು ಸ್ವರೋಪಮಂತೆ ಜನಕಂ ಊಚುಃ ನೃಪತಿ ಮಂತ್ರಿಣಃ. ರಾಜನ ಮಂತ್ರಿಗಳು ಆ ಬಿಲ್ಲನ್ನು ತೋರಿಸಿ ಹೇಳಿದರು. ರಾಜನಿಗೆ ಹೇಳಿದಾಗ ಮಾತು ರಾಮನ ಕಿವಿಯಲ್ಲಿ ಬೀಳಲಿ ಅಂತ. ಇದಂ ಧನುರ್ವರಂ ರಾಜನ್ ಪೂಜಿತಂ ಸರ್ವರಾಜಭಿ. ನಮ್ಮನೇಲಿ ಮಾತ್ರ ಪೂಜೆ ಅಲ್ಲ, ಸೀತಾ ಕಲ್ಯಾಣ ಆದ್ರಾಕ್ ಬೇಡ ಅಂತ ಎಷ್ಟೋ ಜನ ಬಿಲ್ಲನ್ನು ನೋಡೋಕೆ ಬಂದಿದ್ರಲ್ಲ, ಬಂದವರು ಕೂಡ ಪೂಜೆ ಮಾಡಿ ಹೋಗಿದ್ದಾರೆ. ಬಿಲ್ ಕಟ್ಟಬೇಕು ಅಂತ ಎಷ್ಟೋ ಜನ ಬಂದರೆ ಜನಕರಾಜ ಕೇಳಿದ, ಅಯ್ಯ ನಿಮ್ಮ ಕೈಲಾಗುತ್ತೇನ್ರಿ ಅಂತ. ಅದಕ್ಕೆ ಬರಲಿಲ್ಲ, ಸುಮ್ಮನೆ ಪೂಜೆ ಮಾಡೋಣ ಅಂತ ಬಂದಿದ್ದೇವೆ ಅಂತ. ನೆಪಕ್ಕೆ ಬಂದವರೆಲ್ಲ ಅದಕ್ಕೆ ಅಕ್ಷತೆ ಹಾಕಿದರು, ಪುಷ್ಪ. ಅಂದರೆ ಭೂಮಂಡಲದ ರಾಜರೆಲ್ಲ ಪೂಜೆ ಮಾಡಿದ್ದಾರೆ, ಒಬ್ಬನೂ ಎತ್ತೋಕ್ಕಾಗಿಲ್ಲ ಇದನ್ನು. ಅಷ್ಟು ರಾಜರು ಇದನ್ನು ಕೈಯಿಂದ ಮುಟ್ಟಿ ಪೂಜೆ ಮಾಡಿದ್ದಾರೆ. ತೇಷಾಂ ನೃಪೋ ವಚ ಶ್ರುತ್ವ ಕೃತ ಅಂಜಲಿರ ಭಾಷತ. ಸರಿ, ನೀವು ಹೋಗಿ ಇಂದ ಮಂತ್ರಿಗಳಿಗೆ. ವಿಶ್ವಾಮಿತ್ರರಿಗೆ ಹೇಳ್ತಾನೆ, ಮಿಥಿಲಾಧಿಪ ರಾಜೇಂದ್ರ ದರ್ಶನೀಯಂ ಯದಿಚ್ಛಸಿ. ತೇಷಾಂ ನೃಪೋ ವಚ ಶ್ರುತ್ವ ಕೃತ ಅಂಜಲಿರ ಭಾಷತ ವಿಶ್ವಾಮಿತ್ರಂ ಮಹಾತ್ಮಾನಂ ತಾವುಭೌ ರಾಮಲಕ್ಷ್ಮಣವು ನೈತತ್ಸುರಗಣ ಸರ್ವೇ. ಅದರ ಮಹಿಮೆಯನ್ನೇ ಹೇಳ್ತಿದ್ದಾನೆ ಜನಕ. ಅಯ್ಯೋ, ದೇವತೆಗಳೆಲ್ಲ ಬಂದು ನೋಡಿ ಹೋಗಿದ್ದಾರೆ, ಅವ್ರಿಗೂ ಎತ್ತೋಕ್ಕಾಗಲಿಲ್ಲ. ಈ ಬಿಲ್ಲು ನೋಡಿ ಹೆದರದೇ ಇದ್ದವ್ರು ಯಾರೂ ಇಲ್ಲ ಲೋಕದಲ್ಲಿ. ನ ಅಸುರಾಹ ನ ಚ ರಾಕ್ಷಸಾಹ ಗಂಧರ್ವ ಯಕ್ಷ ಪ್ರವರಾಹ ಸಕಿನ್ನರ ಮಹೋರಗಾಹ ಕ್ವಗತಿ ಮಾನುಷಾಣಾಂಚ. ಮನುಷ್ಯರಿಯಲ್ಲಿ ಬಿಲ್ಲೆತ್ತೋದಕ್ಕೆ ಶಕ್ತಿ ಗುರುಗಳೇ ಅಂದರೆ ರಾಮನ ಕಿವಿಲಿ ಬೀಳ್ತಾ ಇದೆ. ತಸ್ಯ ವೀಕ್ಷ ಲಲಿತಂ ವಪುಃ ಶಿಶೋಃ ಪಾರ್ಥಿವಃ ಪ್ರಥಿತ ವಂಶ ಜನ್ಮನಃ. ರಘುವಂಶ ಮನಸ್ಸಲ್ಲಿ ಒಂದು ಆಸೆ. ಇಲ್ಲಿದ್ದ ಚಿತ್ರವನ್ನು ಕಾಳಿದಾಸ ಪಕ್ಕಂತ ಹಿಡಿದಿದ್ದಾನೆ ನೋಡಿ. ರಾಮನ ದಿವ್ಯ ಕೋಮಲ ವಿಗ್ರಹವನ್ನು ನೋಡಿದ, ಎಷ್ಟು ಚೆನ್ನಾಗಿದ್ದಾನೆ ಮಗು. ತಸ್ಯ ವೀಕ್ಷ ಲಲಿತಂ ವಪುಃ ಶಿಶೋಃ, ಸಣ್ಣ ಮಗುವಿನಂತೆ ಕಾಣ್ತಾ ಇದ್ದಾನೆ. ಪಾರ್ಥಿವ ಜನಕರಾಜ
ಪ್ರಥಿತವಂಶಜನ್ಮನಃ ಸ್ವಂ ವಿಚಿಂತ್ಯತ ಧನುರ್ಧರಾನಮಂ. ಯಾರಿಗೂ ಬಗ್ಗದೆ ಇರುವ ತನ್ನ ಬಿಲ್ಲನ್ನು ನೋಡಿದ. ಪೀಡಿತೋ ದುಹಿತ ಶುಲ್ಕ ಸಂಸ್ಥೆಯ. ಮಗಳಿಗೆ ವರ ಏನೋ ಚೆನ್ನಾಗಿದ್ದಾನೆ, ಈ ಹಾಳು ಬಿಲ್ಲನ್ನು ನಾನು ದುಹಿತ ಶುಲ್ಕ ಅಂತ ಇಟ್ಟುಬಿಟ್ಟಿದ್ದೇನಲ್ಲ, ಇದೊಂದು ಇಲ್ಲದೆ ಇದ್ದರೆ, ಈ ಅಳಿಯ ಸಿಕ್ಕಿದ್ರೆ ರಾಮ ನನಗೆಂಥ ಒಳ್ಳೆ ಅಳಿಯ ಆಗ್ತಿದ್ದ ಅಂತ ಹಣೆ ಚಚ್ಚಿಕೊಂಡದಂತೆ. ಅಂದರೆ ಅವನಿಗೆ ಈ ಬಿಲ್ ನೋಡಿದ್ದಾನೆ, ಈಗ ಬಿಲ್ಲಿನ ಮೇಲೆ ಕೋಪ. ಯಾಕೆ ಇಂಥ ಅಳಿಯ ಸಿಗ್ತಾನೆ ನಮಗೆ ಎಂಬುದಾಗಿ. ವಿಶ್ವಾಮಿತ್ರ ಇನ್ನೂ ಗುಟ್ಟನ್ನು ಬಿಟ್ಟುಕೊಳ್ಳಲಿಲ್ಲ. ಕ್ವಗತಿ ಮಾನುಷಾಣಾಂಚ, ಮನುಷ್ಯರಿಗೆ ಗತಿ ಈ ಬಿಲ್ಲು ನೋಡಿದರೆ ಅಂತ ಅವನ ಬಾಯಲ್ಲಿ ಬಂತೋ ಬರಲಿಲ್ವೋ. ಆರೋಪಣೆ ಸಮಾಯೋಗೆ ವೇಪನೆ ತೋಲನೆ ಪಿಚ. ಆ ಬಿಲ್ಲನ್ನು ಎತ್ತುವುದಾಗಲಿ, ಅದನ್ನು ಹಿಡಿದು ಝಾಡಿಸುವುದಾಗಲಿ, ಆ ಮೇಲು ಕೆಳಗಿನ ತುದಿಯನ್ನು ಕಟ್ಟುವುದಾಗಲಿ, ಇದೆಲ್ಲಿ ಮನುಷ್ಯರಿಗಾಗೋ ಕೆಲಸ ಅಂತ ಹೇಳಿದ ಮೇಲೆ ವಿಶ್ವಾಮಿತ್ರಸ್ತು ಒಂದು ತೂ ಶಬ್ದ ಹಾಕಿದರು, ಹಿಂದಿಂದೆಲ್ಲ ತಳ್ಳಿಬಿಟ್ರು, ವ್ಯಾವರ್ತನ ಮಾಡಿದರು. ಅವನು ಜಲ್ಪನ ಹೇಳಿದ್ದೇ ಹೇಳ್ಕೋತಿದ್ದಾನೆ ತನ್ನ ಹುಚ್ಚ. ವಿಶ್ವಾಮಿತ್ರ ಏನು ಮಾಡಿದರು? ಶ್ರುತ್ವ ಜನಕ ಭಾಷಿತಂ, ಜನಕನ ಮಾತನ್ನು ಕೇಳಿದರು, ರಾಮನ ಬೆನ್ನನ್ನು ತಟ್ಟಿದರು, ಇಷ್ಟೇ ಹೇಳಿದರು. ವತ್ಸರಾಮ ಧನುಃ ಪಶ್ಯ ಇತರ ಅಗವಮಬ್ರವೀತ್. ದೊಡ್ಡವರು, ದೊಡ್ಡ ಪಂಡಿತರು, ರಸಿಕರು ಈ ಅರ್ಧ ಶ್ಲೋಕವನ್ನು ಎಷ್ಟು ಹೊತ್ತು ಉಪನ್ಯಾಸ ಮಾಡ್ತಿದ್ರು ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೇನೆ. ಸುಮ್ಮನೆ ರಾಮಾನ್ಬೋದಾಗಿತ್ತಲ್ಲ, ವತ್ಸರಾಮ. ಜನಕನ ದೃಷ್ಟಿಯಲ್ಲಿ ನೀನು ಮಗುವಪ್ಪ, ಈ ಬಿಲ್ ಎತ್ತೋದಿಲ್ಲ ಅಂತ ಮಾಡ್ಕೊಂಡಿದ್ದಾನೆ ದಡ್ಡ, ಅವನಿಗೆ ಗೊತ್ತಿಲ್ಲ. ವತ್ಸರಾಮ, ಬಿಲ್ಲನ್ನು ತೋರಿಸ್ತೇವೆ ಅಂದ್ರಲ್ಲ, ಬಿಲ್ಲನ್ನು ನೋಡಯ್ಯ. ಧನುಃ ಪಶ್ಯ, ಧನುಸ್ಸನ್ನು ನೋಡು. ಇಲ್ಲಿ ಕೆಲವರು ಅಡ್ಡಕಥೆ ಹೇಳೋದುಂಟು. ಬಿಲ್ ತಂದು ನಿಲ್ಲಿಸಿದ್ದಾರೆ, ಮಾಡಿ ಮೇಲೆ ಸೀತಾದೇವಿ ಸುಳಿದಾಡ್ತಾ ಇದ್ದಾಳೆ. ರಾಮನ ಗಮನ ಅಲ್ಲಿ ಹೋಯ್ತಂತೆ. ವಿಶ್ವಾಮಿತ್ರರು ಜಡೆ ಹೇಳಿದ್ರು, ಅಲ್ಲಲ್ಲ ಇಲ್ಲಿ ನೋಡು, ವತ್ಸರಾಮ ಧನುಃ ಪಶ್ಯ, ಸೀತೆ ನೋಡೋದಲ್ಲ, ಇಲ್ಲಿ ನೋಡು. ಈ ಕಥೆ ಅಷ್ಟು ಸಮಂಜಸ ಅಲ್ಲ. ಯಾತಕ್ಕೆ ಅಂದರೆ ರಾಮಚಂದ್ರ ಸ್ವಾಮಿ ತುಂಬ ಗಂಭೀರದ ವ್ಯಕ್ತಿ. ಗಂಭೀರ ಇಲ್ಲದೆ ಒಂದು ಹೆಂಡತಿ ಸಿಕ್ಕರೆ ಸಾಕಲ್ಲ ಅಂತ ಸೀತೆ ಕಡೆ ನೋಡ್ತಿದ್ದ. ಅದು ಶಾಸ್ತ್ರ ವಿರುದ್ಧ ಮತ್ತು ಮೂಲ ಗ್ರಂಥಕ್ಕೆ ಧರ್ಮಶಾಸ್ತ್ರಗಳಿಗೆ ವಿರುದ್ಧ. ಮುಂದೆ ಪತಿಪತ್ನಿಯಾಗಲಿರುವವರು ಗುರುಗಳು, ಹಿರಿಯರು, ಜೋಯಿಸರು ಗೊತ್ತು ಮಾಡಿದ ಮುಹೂರ್ತಕ್ಕೆ ಪೂರ್ವದಲ್ಲಿ ಪರಸ್ಪರ ಮುಖಾವಲೋಕನ ಮಾಡಬಾರದು. ಅಂತರ್ಪಟ ಅಂತ ಹಿಡಿತಾರೆ, ನೋಡಿದ್ದೀರಾ? ಈಗ ಅದೆಲ್ಲ ಸುಮ್ಮನೆ ವ್ಯರ್ಥ. ಅವೆಲ್ಲ ಮೊದಲೆಲ್ಲ ನೋಡಿ ಮಾತಾಡಿ ಎಲ್ಲ ಕೆಲಸ ಎಲ್ಲ ಮುಗಿದಿರುತ್ತೆ. ಮದುವೆಯಲ್ಲಿ ಸುಮ್ಮನೆ ಅಂತರ್ಪಟ ಅಂತ ಹಿಡಿತಾರೆ. ಯಾತಕ್ಕೆ? ಅದು ಕಾಟಾಚಾರಕ್ಕೋಸ್ಕರ ಮಾಡ್ತಾರೆ. ಹಾಗಲ್ಲ. ಆ ಹೆಣ್ಣಿನ ದೃಷ್ಟಿ ಗಂಡಿನ ಮೇಲೆ ಬೀಳುವ ಗಳಿಗೆ ಅದು ಒಳ್ಳೆಯ ಮುಹೂರ್ತವಾಗಿದ್ದರೆ ಅವನು ದೀರ್ಘಾಯುಷ್ಮಂತನಾಗ್ತಾನೆ. ಆ ವಿವಾಹದಲ್ಲಿ ಒಳ್ಳೆಯ ಮಕ್ಕಳು ಹುಡ್ತಾರೆ, ದೀರ್ಘಾಯುಷ್ಮಂತರಾಗ್ತಾರೆ. ಆ ಗಳಿಗೆ ತುಂಬ ಮುಖ್ಯವಾದ್ದರಿಂದ ವಿನೋದಕ್ಕೆ ಹೇಳಿದರೂ ಹೊಂದುವಂತಿರಬೇಕು. ನಾನು ಈ ಕಥೆ ಸಾಮಾನ್ಯವಾಗಿ ಹೇಳೋದಿಲ್ಲ. ವತ್ಸರಾಮ ಧನುಃ ಪಶ್ಯ. ರಾಮ, ನಿನ್ನ ಕಣ್ಣು ಕೋಮಲವಾದ ಕಣ್ಣು, ರಾಜೀವಲೋಚನ ಅಂದಿದ್ದಾನೆ ನಿಮ್ಮಪ್ಪ. ರಾತ್ರಿ ಆದರೆ ಮುಚ್ಚಿಕೊಳ್ಳುವ ತಾವರೇ ಪುಷ್ಪದಂತೆ. ರಾಕ್ಷಸರನ್ನು ಕಂಡ್ರೆ ಹೆದರುವ ಕಣ್ಣು ಅಂತ ಹೇಳಿದ್ದಾನೆ. ಇಲ್ಲಿ ತೋರಿಸು, ಬಿಲ್ ಕಂಡ್ರೆ ನೀ ಹೆದರೋದಿಲ್ಲ ಅಂತ ನೋಡು. ನೋಡೋದನ್ನು ಕ್ರೂರ ದೃಷ್ಟಿಯಿಂದ ನೋಡು, ಅದರ ಶಕ್ತಿಯನ್ನೆಲ್ಲ ಹೀರಿಕೋ ಪ್ರಭು. ವತ್ಸರಾಮ ಧನುಃ ಪಶ್ಯ. ಪಶ್ಯ, ಒಂದು ಕೈ ನೋಡು. ಆ ಸುಮ್ಮನೆ ಬಿಡಬೇಡ ಬಿಲ್ಲನ್ನು. ಇತಿ ರಾಘವಮಬ್ರವೀತೆ. ಈ ನಾಟಕವನ್ನು ರಾಮಚಂದ್ರ ಚಾಚೂ ಬಿಡದಂತೆ ವಿಶ್ವಾಮಿತ್ರ ಹೇಳಿಕೊಟ್ಟ ರೀತಿಯಲ್ಲಿಯೇ ಮುಂದುವರಿತಾನೆ. ಬ್ರಹ್ಮರ್ಷೇರ್ವಚನಾದ್ರಾಮ ಯತ್ರ ತಿಷ್ಠತಿ ತದ್ಧನು. ಅಷ್ಟೆಲ್ಲೋ ದೂರದಲ್ಲಿಟ್ಟಿದ್ರು ಬಿಲ್ಲನ್ನು. ಮಹರ್ಷಿಗಳ ಮಾತಿನಂತೆ ರಾಮಚಂದ್ರ ಬಿಲ್ಲಿದ್ದ ಜಾಗಕ್ಕೆ ಹೋಗಿ ಮಂಜೂಷಾಂ ತಾಂ ಅಪಾವೃತ್ಯ. ಪೆಟ್ಟಿಗೆ ಬೇರೆ ಮುಚ್ಚಿದ್ರು, ಬಿಚ್ಚಿರಲಿಲ್ಲ. ತಾನೇ ಪೆಟ್ಟಿಗೆಯನ್ನು ಬಿಚ್ಚಿದ. ಅಪಾವೃತ್ಯ. ಮುಂದಕ್ಕೆ ದೃಷ್ಟ ಧನುರಥಾಬ್ರವೀತಿ. ಬಿಲ್ಲನ್ನು ನೋಡಿದ. ಬಿಲ್ ಯಾಕೆ ಮೊದಲೇ ಓಪನ್ ಮಾಡಿ ಇಡಲಿಲ್ಲ ಅಂದ್ರೆ ನೋಡೇ ಸತ್ಕಿತ್ಬಿಟ್ರೆ ಏನು ಮಾಡೋದು? ಎಷ್ಟೋ ಜನ ನೋಡಿ ಸತ್ತವರಿದ್ರಲ್ಲ. ಶಕ್ತಿ ಇದ್ದರೆ, ಆಸೆ ಇದ್ದರೆ, ಯೋಗ್ಯತೆ ಇದ್ದರೆ ತಾನೇ ಪೆಟ್ಟಿಗೆ ತೆಗೀರಿ. ತೆಗೆಯೋಕ್ಕೂ ಶಕ್ತಿ ಬೇಕಲ್ಲ. ಕಬ್ಬಿಣದ ಪೆಟ್ಟಿಗೆ, ಬಿಲ್ ಇಟ್ಟಿದ್ದು ಉಕ್ಕಿನ ಪೆಟ್ಟಿಗೆ, ಅದನ್ನು ತೆಗೆದಿದ್ದಾನೆ. ಬಿಲ್ಲನ್ನು ನೋಡಿದ, ಹೆದರಲಿಲ್ಲ. ಎಲೆಯಲ್ಲ ಅಂದ ಜನಕರಾಜ. ಈ ಚೋಟದ ಹುಡುಗ ಬಿಲ್ಲನ್ನು ಪೆಟ್ಟಿಗೆ ತೆಗೆದಿದ್ದಾನೆ, ಹೆದರಲಿಲ್ವಲ್ಲ. ರಾಮ ನಾಟಕ ಮುಂದುವರಿಸಿದ. ಗುರುಗಳೇ, ಬಿಲ್ಲನ್ನು ನೋಡಿ ಆಯಿತು, ನೀವು ಹೇಳಿದ ಮಾತನ್ನು ಮಾಡಿದ್ದೇನೆ.
ಇದಂ ಧನುರ್ವರಂ ಬ್ರಹ್ಮನ್ನೇ ಸಂಸ್ಪೃಶಾಮಿ ಹಪಾಣಿನಃ. ನೀವು ಬಿಲ್ ನೋಡೋಕೆ ಪರ್ಮಿಷನ್ ಕೊಟ್ಟಿದ್ರಿ, ನೋಡಿ ಆಯಿತು. ಈಗ ಕೈಯಿಂದ ಮುಟ್ಟಬೇಕು ಅಂತ ಆಸೆಯಾಗಿದೆ, ಮುಟ್ಟಲೇ ಎಂಬುದಾಗಿ ಅನುಜ್ಞೆಯನ್ನು ಕೇಳ್ತಾ ಇದ್ದಾನೆ. ಮೊದಲು ಕೊಟ್ಟಿದ್ದು ಆಜ್ಞೆ, ಈಗ ಮಾಡಿದ್ದು ಅನುಜ್ಞೆ. ಬೇರೆ ಯಾವ ರಾಮಾಯಣದಲ್ಲಿ ನಿಮಗೆ ಸ್ವಾರಸ್ಯ ಇಲ್ಲ. ಬಿಲ್ಲು ಮುಟ್ಟಬಹುದೇ ಅಂತ ಕೇಳಿದ ಕೂಡಲೇ ಯತ್ನವಾಂಶ ಭವಿಷ್ಯಾಮಿ, ಪ್ರಯತ್ನವನ್ನು ಮಾಡ್ತೇನೆ, ಸಾಧ್ಯ ಆದರೆ ಹಗ್ಗವನ್ನು ಕಟ್ಟಬೇಕು ಅಂತ ಆಸೆ ನನಗೆ. ತೋಲನೆ ಪೂರಣೆ ಪಿವಾಹ, ಮೇಲೆತ್ತಿ ನಿಲ್ಲಿಸ್ತೇನೆ, ಬಗ್ಗಿಸ್ತೇನೆ. ಅದು ಸ್ಪ್ರಿಂಗ್ ಇದ್ದ ಹಾಗಿತ್ತು. ಅದು ಓಂಕಾರದಲ್ಲಿ ಧನುಸ್ಸು, ಅದು ಉಕ್ಕಿನಿಂದ ಮಾಡಿದ ಬಿಲ್ಲು. ಮೇಲೆ ಕೆಳಗಡೆ ತುದಿ ಸ್ವಾಭಾವಿಕವಾಗಿ ಹೀಗಿರ್ತಿತ್ತು, ಅದನ್ನು ಬಗ್ಗಿಸಿ ಕಟ್ಟಬೇಕು. ಅದು ಕೆಳಗಡೆಯಲ್ಲಿ ಚರ್ಮದ ಹಗ್ಗ, ಹೆದೆ, ನಾಣು ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ನಾರಿ ಅಂತ ಶಬ್ದ ಇದಕ್ಕೆ, ಯಾಕೆ ಬಂತೋ ಗೊತ್ತಿಲ್ಲ. ಅದು ಕೆಳಗಿನ ತುದಿಯನ್ನು ಕಾಲಲ್ಲಿ ಮೆಟ್ಟಿಕೊಂಡು ಆ ಕೆಳಗೆ ಕಟ್ಟಿದ್ದ ಹಗ್ಗವನ್ನು ಮೇಲಕ್ಕೆ ಎತ್ತಿ, ಅದು ಒಂದಿಷ್ಟು ಖಾಲಿ ಅದು ಸೇರ್ತಾ ಇರಲಿಲ್ಲ. ಬಿಲ್ಲನ್ನೇ ಬಗ್ಗಿಸಿ ಕೊಂಡಿಗೆ ಅದನ್ನು ಹಾಕಬೇಕು, ಬಿಲ್ಲನ್ನು ಬಗ್ಗಿಸಬೇಕು. ರಾಮನಿಗಿಂತ ಎತ್ತರ ಇದೆ ಬಿಲ್ಲು, ಅದನ್ನು ಮಾಡಬೇಕು. ನೀವು ಅಪ್ಪಣೆ ಕೊಟ್ಟರೆ ತೋಲನ ಮಾಡ್ತೇನೆ, ಪೂರ್ಣ ಮಾಡ್ತೇನೆ. ಯತ್ನವಾಂಶ ಭವಿಷ್ಯಾಮಿ. ವಿಶ್ವಾಮಿತ್ರ ನಾಟಕ ಮುಂದುವರೆಸಿದ್ರು. ಬಾಢಮಿತ್ಯೇವ, ಹಾಗೆ ಆಗಲಿ ಎಂದರು. ಅದು ಸ್ಟೆಪ್ ಬೈ ಸ್ಟೆಪ್ ಹಾಗೆ ಹೋಗ್ತಾ ಇದೆ ನೋಡಿ. ಹಾಗೆ ಆಗಲಿ ಮಾಡೋ ಮಗು. ಇತ್ಯೇವ ತಂ ರಾಜ ಮುನಿಶ್ಚ ಸಮಭಾಷತ. ಜನಕನಿಗೂ ಆಂಗ್ಸೈಟಿ, ಬಿಲ್ ಕಟ್ತೀಯನೋ ಮಗು, ಕಟ್ಟು ಅಂತ ಅವನು ಹೇಳಿದ. ಗುರುಗಳು ಹಾಗೆ ಹೇಳಿದರು. ಆಗ ರಾಮಚಂದ್ರ ಏನು ಮಾಡಿದ, ಲೀಲಯಾಸ ಧನುರ್ಮಧ್ಯೆ ಜಗ್ರಾಹ ವಚನಾನ್ಮುನೇ. ಸರಕ್ಕನೆ ಆ ಬಿಲ್ಲಿನ ನಾಭಿಗೆ ಕೈ ಹಾಕಿದ, ಎತ್ತಿ ನಿಲ್ಲಿಸಿಬಿಟ್ಟ. ಬಿಲ್ ಹಿಡಿಯೋದು ಒಂದು ನ್ಯಾಕ್, ಎಲ್ಲಿ ಹಿಡಿಬೇಕು? ಮೇಲೆ ಕೆಳಗಡೆ ತುದಿಯಲ್ಲಿಟ್ಟರೆ ಅದು ಜಾರ್ಕೊಂಡು ಹೋಗಿಬಿಡುತ್ತೆ. ಧನುಸ್ಸಿಗೆ ಮಧ್ಯದಲ್ಲಿ ನಾಭಿ ಸೊಂಟ ಏನಿತ್ತು ಅಲ್ಲಿ ಕೈ ಹಾಕಿದ, ಎತ್ತಿ ನಿಲ್ಲಿಸ್ತಾ, ಮಿಸುಕಲಾರದೆ ನಿಂತು ಬಿಡ್ತು ಬಿಲ್ಲು. ನೋಡ್ತಾ ಇದ್ದಾರೆ ಜನ. ಪಶ್ಯತಾಂಡ್ರು ಸಹಸ್ರಾಣಂ ಬಹೂನಾಂ ರಘುನಂದನ. ಊರಿಗೆ ಸಮಾಚಾರ ಗೊತ್ತಾಗಿದೆ. ದಶರಥನ ಪುತ್ರರು ಬಂದಿದ್ದಾರಂತೆ, ಬಿಲ್ ಪರೀಕ್ಷೆ ಮಾಡ್ತಾ ಇದ್ದಾರಂತೆ. ಏನು ಸಾವಿರ ಜನ ಸಭೆಯಲ್ಲಿ ಸೇರಿಬಿಟ್ರು. 10 ನಿಮಿಷಕ್ಕೆ ಮುಂಚೆ ಅಲ್ಲಿ ಸಮಾರಂಭದ ವಾತಾವರಣ ಇಲ್ಲ. ಯಾರೋ ಋಷಿಗಳು ಇಬ್ಬರು ಹುಡುಗರು ಕರ್ಕೊಂಡ್ಬಂದಿದ್ದಾರೆ, ಬರೋ ರೇಟ್ ಗೊತ್ತಿಲ್ಲ, ಮುಹೂರ್ತ ಇಟ್ಟಿಲ್ಲ, ಏನೂ ಇಲ್ಲ. ಆ ಬಿಲ್ಲಿ ಪೆಟ್ಟಿಗೆ ತಗೊಂಬ ಅಂತ ಸಮಾಚಾರ ಹೇಳಿದ ಕೂಡಲೇ ಏನೋ ಆಶ್ಚರ್ಯಕಾರಿದೆ ಅಂತ ಊರಿಗೆ ಸಹಸ್ರ ಜನಗಳು ಬಂದು ನಿಂತುಬಿಟ್ರು. ಅದನ್ನು ರಾಮಚಂದ್ರ ಎತ್ತಿ ನಿಲ್ಲಿಸ್ತವನೇ. ಆರೋಪಯತ್ಸ ಧರ್ಮಾತ್ಮ ಸಲೀಲಮಿವದ್ದನು. ಎಡಗಾಲಿಂದ ಮೆಟ್ಟಿದ, ಮೇಲಿನಿಂದ ಬಗ್ಗಿಸಿದ. ಆ ಹಗ್ಗದ ಚರ್ಮದ ಹಗ್ಗದ ಕೊಂಡಿನ ಮೇಲಕ್ಕೆ ಬಿಗದೇ ಬಿಟ್ಟ. ಇಲ್ಲಿ ತನಕ ಯಾರಿಗೂ ಬಗ್ಗದೇ ಇದ್ದ ಧನುಸ್ಸು ರಾಮನ ಕೈಯಲ್ಲಿ ಬಗ್ಗಿ ಅಪಮಾನವಾದದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿತೋ ಎಂಬಂತೆ ಅದು ಸೊಂಟದಲ್ಲಿ ಚಟಾರಂತ ಮುರಿದು ತುಂಡಾಗಿ ಕೆಳಗೆ ಬಿತ್ತು. ಕಟ್ಟಿದ್ದ ಹಗ್ಗ ಹಾಗೇ ಇತ್ತು. ರಾಮ ಮಾಡಿದ ಪ್ರಯತ್ನ ವ್ಯರ್ಥವಾಗಲಿಲ್ಲ, ಧನುಸ್ಸು ತುಂಡಾಗಿ ಹೋಯಿತು. ಇದು ಪರಮ ಆಶ್ಚರ್ಯವಾದದ್ದು. ತಸ್ಯ ಶಬ್ದ ತದ್ಭವಂಜ ಧನುರ್ಮಧ್ಯೆ ನರಶ್ರೇಷ್ಠ. ರಾಮಚಂದ್ರ ಬಿಲ್ ಮುರಿಲಿಲ್ಲ, ಬಿಲ್ಲು ತಾನಾಗಿ ಮುರಿಯಿತು. ಈ ಶಿವಧನುಸ್ ಮುರಿದ ಕಥೆ ಪ್ರೈಮರಿ ಸ್ಕೂಲ್ ಪಾಠ ಹೇಳ್ತಿದ್ದ ಕಥೆ ಹೇಳ್ತಾರೆ. ಉಪಕಥೆ ಕೇಳಿದ್ದೀರೋ ಇಲ್ವೋ? ನಗ್ತಾ ಇದ್ದೀರಿ, ಕಥೆ ಗೊತ್ತಾಗಿರಬೇಕು. ಗೊತ್ತಿದ್ದರೆ ಮುಂದಕ್ಕೆ ಹೊರಟೋಗ್ತೇನೆ ಹೇಳಿ, ಗೊತ್ತಿದ್ರೆ ಮುಂದೆ ಹೇಳೋದಿಲ್ಲ. ಕಥೆ ಗೊತ್ತಿದೆಯಲ್ಲ ತಮಗೆಲ್ಲ? ಗೊತ್ತಿಲ್ವಾ? ಒಬ್ಬರು ಇನ್ಸ್ಪೆಕ್ಟರ್ ಬಂದರು ಸ್ಕೂಲ್ಗೆ. ರಾಮಾಯಣ ಅದು ಟೆಕ್ಸ್ಟಲ್ಲಿ ಏನೇನೋ ಇಟ್ಟಿದ್ರು, ಪಾಠ ಕೇಳ್ತಿದ್ರು. ಇವನು ಹೆಡ್ ಮಾಸ್ಟ್ರು ಮತ್ತು ಕ್ಲಾಸ್ ಮೇಸ್ಟ್ರು ನಡುಗ್ತಾ ನಿಂತಿದ್ದಾರೆ. ಏನು ಪ್ರಶ್ನೆ ಕೇಳ್ತಾರೋ ಏನೋ. ಇನ್ಸ್ಪೆಕ್ಟರ್ ಬಂದರು. ಎಲ್ಲ ಪುಸ್ತಕ ಪೂರ್ತಿ ಪಾಠ ಆಗಿದೆಯೇ? ಆಗಿದೆ ಸ್ವಾಮಿ. ಶಿವಧನುಸ್ಸು ಯಾರು ಮುರಿದ್ರು ಅಂತ ಕೇಳಿಬಿಟ್ರು. ಆ ಹುಡುಗ ಆ ಕಣ್ಣಲ್ಲಿ ನೀರು ಹಾಕಿ, ಸಾರ್ ನಾನು ಮುರಿಲಿಲ್ಲ, ನಾನು ತಪ್ಪಲ್ಲ ಅದು ಅಂತ ಶುರು ಮಾಡಿದ ಗಲಾಟೆ. ಮತ್ತೆ ಯಾರು ಮುರಿದ್ರು? ಗಪ್ಪು ಚೆಪ್ಪು. ಒಬ್ಬ ಹುಡುಗರು, ಸಾರ್ ನಾನಲ್ಲ. ಏನ್ರಿ ಹೀಗೇನ್ರಿ ಪಾಠ ಹೇಳೋದು ಅಂತ ಸ್ಕೂಲ್ ಮೇಸ್ಟ್ರನ್ನ ಏನ್ರಿ ಅಂತ ಕೇಳಿದ್ರೆ, ಸಾರ್ ನಾನೂ ಮುರಿಲಿಲ್ಲ ಸಾರ್. ಹೆಡ್ ಮಾಸ್ಟರ್ನ ಕೇಳಿದರು, ಇದು ಮುರಿದಿದ್ದ ದಾಖಲೆಯೇ ಇಲ್ಲ ನಮ್ಮಲ್ಲಿ, ಕ್ಯಾಟ್ಲಾಗ್ ರಿಜಿಸ್ಟ್ರಿ ಏನು ಆಯವ್ಯಯ ಹಿಂದಿನವರು ಕೊಟ್ಟಿದ್ದು, ನಾ ಚಾರ್ಜ್ ತಗೊಳ್ಳುವಾಗ ಈ ಶಿವಧನುಸ್ಸಿತ್ತು ಮುರಿಯಿತು ಅಂತ ಒಂದು ದಾಖಲೆ ಕೂಡ ಇಲ್ಲ. ಬೇಕಾದರೆ ಜುಲ್ಮಾನೆ ಹಾಕಿ ನನ್ನ ಸಂಬಳದಲ್ಲಿ ಮುರ್ಕೋಬಹುದು.
ಅವರು ತಲೆ ಚಚ್ಕೊಂಡ್ರು. ಇದನ್ನು ಹೇಳಿದ ಕಥೆ, ರಾಮಾಯಣದ ಕಥೆ ಟೆಕ್ಸ್ಟಲ್ಲಿ ಇದೆ, ಓದಿಲ್ವಲ್ಲಿ ಇದ್ದರೆ. ಇದು ನಮ್ಮ ದೇಶದ ಇತಿಹಾಸ ಪ್ರಜ್ಞೆ ಇವತ್ತಿಗೆ ಹೀಗೆ ಇದೆ. ಮಹಾಭಾರತ ಬರೆದವರು ಯಾರು? IAS ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾರೆ, ವೈವವಸಿ. ಇದು ನಾ ಹೇಳೋದು 30 ವರ್ಷದ ಹಿಂದಿನ ಕಥೆ. ಇನ್ನೂ ಹಿಂದಿರ್ಬೋದು. IAS ಪರೀಕ್ಷೆ ಮೊದಲು ICS ಅನ್ನು ಬದಲಿಸಿ IAS ಅಂತ ಇಟ್ಟಾಗ ಇದು ನಡೆದಿದ್ದ ಕಥೆ ಪತ್ರಿಕೆಯಲ್ಲಿ ಬಂದು ವರದಿ. ಅವ್ರು ಕೇಳ್ತಾರೆ, ಮಹಾಭಾರತವನ್ನು ಬರೆದವರು ಯಾರು? ಯಾರೋ ಹೇಳಿದ್ರಲ್ಲ, ನಮ್ಮ ಮನೆಯವರೇ ಹೇಳಿರಬೇಕು. ನಾನು ಹೇಳಿದ್ದೆಲ್ಲ ಕೇಳಿರ್ತಾರೆ ಅವರು. ಆ ಹುಡುಗ ಹೇಳ್ದ, ರಾಜಗೋಪಾಲಾಚಾರ್ಯವರು ಮಹಾಭಾರತ ಬರೆದಿದ್ದು. ಅದು ಇಂಗ್ಲೀಷಲ್ಲಿ ಬರೆದಿದ್ರಲ್ಲ ಪುಸ್ತಕನ, ಅದು ಗೊತ್ತಿತ್ತೇ ಹೊರತು ಅವನಿಗೆ ವೇದವ್ಯಾಸರು ಸಂಸ್ಕೃತದಲ್ಲಿ ಬರೆದಿರೋದು ಗೊತ್ತಿಲ್ಲ. ಅವನು ಕನಿಷ್ಠ ಪಕ್ಷ ರಾಜಾಜಿ ಬರೆದಿದ್ದಾದರೂ ಗೊತ್ತಾಗಿತ್ತು. ಈಗಿನವ್ರು ಕೇಳಿದ್ರೆ ಕೇಳೇ ಇಲ್ಲ ರೀ, ಏನು ಮಹಾಭಾರತ ಯಾರು ಬರೀತಾರೆ ಇಂಥ ಹುಚ್ಚರಂತ ಸುಮ್ಮನೆ ಕಲ್ಪನೆ ಅಂತ ಹೇಳ್ತಾರೆ. ಅಂದರೆ ಬರ್ತಾ 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 ಈ ದೇಶದಲ್ಲಿ ನಮಗೆ ನಮ್ಮ ಸಂಸ್ಕೃತಿಯ ಅನರ್ಘ ಗ್ರಂಥಗಳ ಬಗೆಗೆ ಗೊತ್ತೇ ಇಲ್ಲ. ಎಷ್ಟೋ ಹೆಸರುಗಳೇ ಕೇಳಿಲ್ಲ. ನಾವು ಹೇಳಿದ್ರಲ್ಲ, ಅವರು ಕುಂಭಕರ್ಣ ಅಂದರೆ ಯಾರು ಪ್ರಶ್ನೆ ಕೇಳಿದ್ರು ಅಂತ, MV ಕಾಮತ್ ಅವರು. ಹಾಗೆ ಆ ಬಿಲ್ಲು ತನ್ನಷ್ಟು ತಾನೇ ಮುರಿದು ಹೋಯಿತು. ಅದು ಸಾಮಾನ್ಯವಾಗಿ ಒಂದು ಬೆಂಕಿ ಕಡ್ಡಿಯೋ ಊದಿನ ಕಡ್ಡಿ ಮುರಿದಾಗಲ್ಲ, ಅದು ಉಕ್ಕಿನ ಧನುಸ್ಸು. ಚಂದ್ರ ಧನುಸ್ಸನ್ನು ಮುರಿದಾಗ ಬೆಳಕು ಬರಬೇಕಾಗಿತ್ತು. ಬೆಳಕು ಯಾತಕ್ಕೆ ಹೋಯಿತು ಅಂದರೆ ಲೋಕದ ಕಣ್ಣು ಮುಚ್ಚಿತು. ಅದಕ್ಕೋಸ್ಕರವಾಗಿ ತತ್ರ ಶಬ್ದೋ ಮಹಾನಾಸೀತೆ ನಿರ್ಘಾತ ಸಮನಿಸ್ವನಃ, ಸಿಡಿಲು ಬಡಿದಂತೆ ಶಬ್ದವಾಯಿತು. ಆ ಸಭೆಯಲ್ಲಿ ಒಂದು 3-4 ಜನ ವ್ಯಕ್ತಿಗಳನ್ನು ಬಿಟ್ಟರೆ ಉಳಿದವರೆಲ್ಲ ಕಣ್ಣು ಮುಚ್ಚಿಬಿಟ್ರು. ವಿಶ್ವಾಮಿತ್ರರೊಬ್ಬರು, ಶ್ರೀರಾಮಚಂದ್ರ ಒಬ್ಬ, ಲಕ್ಷ್ಮಣ ಒಬ್ಬ, ಜನಕರಾಜ ಒಬ್ಬ, ಶತಾನಂದರೊಬ್ಬರು. ಇವರು 5 ಜನ ಕಣ್ಣು ಮುಚ್ಚಲಿಲ್ಲ, ಹೆದರಲಿಲ್ಲ. ಉಳಿದವರು ಕಣ್ಣು ಮುಚ್ಚಿದ್ರು. ಎಲ್ಲೋ ಏನೋ ಶಬ್ದ ಬಂತಲ್ಲ, ಭಯಂಕರವಾಗಿ ಹೆದರಿ. ಜನಕರಾಜನ ಮನೆಯಲ್ಲಿ ಒಂದು ಬಿಲ್ಲು ಮುರಿದದ್ದು 3 ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿತು. ಎಲ್ಲೋ ಒಂದು ಬಿಲ್ ಮುರಿದದ್ದು 3 ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ಬೋದೇ ಅಂದರೆ, ತೃಟ್ಯದ್ಭೀಬಧನು ಕಠೋರ ನಿನದಸ್ತತ್ರ ಕರೋದ್ವಿಸ್ಮಯಂ ತ್ರಸ್ಯದ್ವಾಜಿರವೇ ಅಮಾರ್ಗಗಮನಂ ಶಂಭೋ ಶಿರಃ ಕಂಪನಂ ದಿಗ್ಧಂತಿ ಸ್ಖಲನಂ ಕುಲಾದ್ರಿಚಲನಂ ಸಪ್ತಾರ್ಣವೋನ್ಮೀಲನಂ ವೈದೇಹಿ ಮದನಂ ಮದಾಂಧಧಮನಂ ತ್ರೈಲೋಕ್ಯ ಸಂಮೋಹನಂ. ಹನುಮನ್ ನಾಟಕದಲ್ಲಿ ಬರೋ ವಾಕ್ಯ ಇದು. ತೃಟ್ಯದ್ಭೀಮಧನು, ಭಯಂಕರವಾದ ಬಿಲ್ಲು ಏನು ಮುರಿಯಿತು, ಅದು ಅತ್ಯಂತ ಕಠೋರವಾದ ಶಬ್ದವನ್ನುಂಟು ಮಾಡಿತು. ಕಿವಿ ಕಿತ್ತು ಹೋಗುವ ಹಾಗೆ, ಇಯರ್ ಡ್ರಮ್ಸ್ ಹೊಡೆದು ಹೋಗುವ ಹಾಗೆ ತುಂಬ ದೊಡ್ಡ ಆಶ್ಚರ್ಯ ಉಂಟು ಮಾಡಿಬಿಡ್ತು. ತ್ರಸ್ಯದ್ವಾಜಿರವೇರ ಮಾರ್ಗಗಮನಂ, ಸೂರ್ಯನ 7 ಕುದುರೆಗಳು ಯಾರೇನು ಮಾಡಿದರೂ ದಾರಿ ಬಿಟ್ಟು ಹೋಗೋ ಕುದುರೆಗಳಲ್ಲ ಅವು. ಏಕೋ ಅಶ್ವೋ ವಹತಿ ಸಪ್ತನಾಮ, ಕೇಳಿದೆವಲ್ವೋ, 7 ಬಂಡಗಳು ಸೂರ್ಯನ ಕುದುರೆ. ಆಕಾಶದಲ್ಲಿ ಹೋಗ್ತಿದ್ದ ಸೂರ್ಯನ ಕುದುರೆಗಳು 7 ಕುದುರೆ 7 ದಾರಿ ಹಿಡಿದು ಬಿಡುತ್ತಂತೆ. ಏನೋ ಬಂತಲ್ಲ, ನಮ್ಮ ರಥದಲ್ಲಿ ಏನೋ ಅನಾಹುತವಾಯಿತು ಅಂತ ಕೈಲಾಸ ಪರ್ವತದಲ್ಲಿ ಕೂತಿದ್ದ ಮಹಾಬಲೇಶ್ವರ ಶಂಭೋ ಶಿರಃ ಕಂಪನಂ, ತನ್ನ ಬಿಲ್ಲನ್ನು ಯಾರೋ ಮುರಿದ್ರಲ್ಲ ಅಂತ ಅವನು ಕೋಪ ಬರಲಿಲ್ಲ. ತಲೆದೂಗಿದ್ದಾನೆ, ಭೇಷ್ ಅಂದಿದ್ದಾನೆ. ಇದು ರಾಮಸೀತೆಯರ ಕಲ್ಯಾಣ ಘಟ್ಟ ಅಂತ ಕಾಣುತ್ತೆ, ಪರವಾಗಿಲ್ಲ ಅಂತ ಇದರಿಂದ ಲೋಕಕ್ಕೆ ಕಲ್ಯಾಣ ಅಂತ ತಿಳ್ಕೊಂಡು ಶಂಭೋ ಶಿರಃ ಕಂಪನಂ ದಿಗ್ಧಂತೆ ಸ್ಖಲನಂ. ಭೂಮಿಯ ಕೆಳಗಡೆ ದಿಗ್ಗಜಗಳು 8 ದಿಕ್ಕಿಗೆ ಭೂಮಿಗೆ ಸಪೋರ್ಟ್ ಇದ್ದವು. ಭೂಮಿ ಮೇಲೆ ಶಬ್ದ ಆದದ್ದಕ್ಕೆ ಭೂಮಿ ಒಳಗಿದ್ದ ಆನೆಗಳು ಇದ್ದ ಕಡೆಯ ಇರಲಾರದೆ ಮಲಮೂತ್ರ ವಿಸರ್ಜನೆ ಮಾಡಿದವು. ದಿಗ್ಧಂತೆ ಸ್ಖಲನಂ ಕುಲಾದ್ರಿ ಚಲನಂ, 7 ಕುಲಪರ್ವತಗಳು ಭೂಕಂಪಾದ ಹಾಗೆ ಇಲ್ಲಿಂದಲ್ಲಿ ಅಲ್ಲಿಂದಲೇ ಓಡಾಡಿಬಿಟ್ಟು. ಸಪ್ತಾರ್ಣವೋನ್ಮೇಲನಂ, 7 ಸಮುದ್ರಗಳು ಇಕ್ಷು ಸರ್ಪಿ ದಧಿ ಒಂದಕ್ಕೊಂದಕ್ಕೆ ಎಲ್ಲ ಉಕ್ಕಿ ಹರಿದು ಸೇರ್ಕೊಂಡ್ಬಿಟ್ಟವು. ಮೇಲೆ ನಿಂತಿದ್ದಲ್ಲ ಸೀತಾದೇವಿ ವೈದೇಹಿ ಮದನಂ, ಅವಳ ಮನಸ್ಸಿನಲ್ಲಿ ಮನ್ಮಥ ಅಂಕುರವಾದ
ಅಂತೂ ರಾಮಚಂದ್ರ ಗಂಡ ಸಿಕ್ಕಿದ ಅಂತ ಸಂತೋಷವಾಯಿತು. ರೂಪ ಮೆಚ್ಚಿದ್ಲು. ಈಗ ಬಿಲ್ಲು ಮುರಿದ್ರಿಂದ ಮದುವೆ ಖಾತ್ರಿ ಅಂತ ಅನ್ನಿಸ್ತು. ಲಂಕೆಯಲ್ಲಿ ಕೂತಿದ್ನಲ್ಲ ರಾವಣ, ಮದಾಂಧದ ಮನಂ, ಅವನಿಗೆ ಅಪಶಕನಗಳಾದವು. ನನಗೆ ಮರಣ ಬಂತು ಅಂತ ಕಾಣುತ್ತೆ. ವಿಚಾರ ಮಾಡಿದ, ಇಲ್ಲಿ ಶಿವಧನುಸ್ಸು ಮುರಿದಿದ್ದು ಗೊತ್ತಾಯಿತು. ತ್ರೈಲೋಕ್ಯ ಸಮ್ಮೋಹನಂ, ಉಳಿದವರೆಲ್ಲ ಕಣ್ಣು ಮುಚ್ಚಿದರು. ಏನಾಯಿತು ಅಂತ ಗೊತ್ತಿಲ್ಲ. ಒದ್ದಾಡಿದ್ದಾರೆ. ಬೀದಿಲಿ ಹೋಗ್ತಿದ್ದಾನೆ ಒಬ್ಬ ಹುಡುಗ ಸೈಕಲ್ ಮೇಲೆ. ಸೈಕಲ್ ಪಂಕ್ಚರ್ ಆದರೆ ಶಬ್ದ ಆಗೋದಿಲ್ಲ, ಆದರೆ ಟ್ಯೂಬ್ ಬರ್ಸ್ಟ್ ಆದರೆ ಬ್ರಹ್ಮಾಂಡ ಶಬ್ದ ಆಗುತ್ತೆ. ನಾನೊಂದು ಸಲ ನೋಡಿದ್ದೆ ಇದನ್ನು. ದೊಡ್ಡ ಬಾಂಬ್ ಹಾಕಿದಾಗ ಶಬ್ದ ಆಗುತ್ತೆ. ಆ ಹುಡುಗ ಕೆಳಗಿಳಿದು ಎಲ್ಲಿಂದ ಬಂತ್ರಿ ಶಬ್ದ ಅಂತ ಸುತ್ತಮುತ್ತ ಅವ್ರನ್ನ ಕೇಳ್ತಾನೆ. ಒಬ್ಬ ಹೇಳ್ದ, ಅಲ್ಲಿ ಎದುರುಗಡೆ ಹಾಲು ಡಿಪೋ ಇದೆ, ಹಾಲು ಹೊಡೆದಿರ್ಬೇಕು ನೋಡಿ, ಹಾಲು ಹೊಡೆದ್ರೆ ಶಬ್ದ ಬರುತ್ತಂತೆ. ಅಲ್ಲಿ ಕೇಳಿದ್ರೆ ಇಲ್ಲಲ್ಲ, ಈ ಕಡೆ ಹೋಟ್ಲಿದೆ ಅಲ್ಲಿ ಕೇಳಿ, ಅಲ್ಲಿ ಕೇಳಿ, ಇನ್ನೊಂದು ಕಡೆ ಕೇಳಿ, ಊರೆಲ್ಲ ಸುತ್ತಾಡಿ ಕೊನೆ ಕಡೆ ತನ್ನ ಸೈಕಲ್ದೇ ಹೋಗಿದೆ ಅಂತ ಶಬ್ದ ತಿಳ್ಕೊಂಡ ಹಾಗೆ ಇದು ಒಂದು ಶಿವಧನುಸ್ಸು ಮುರಿದಿದ್ದಿಷ್ಟು ಅವಾಂತರವಾಗಿ ಹೋಯಿತು. ಭಜ್ಯಮಾನ ಮತಿ ಮಾತ್ರ ಕರುಷಣಾತ್ ತೇನ ಭಜ್ಯ ಪುರುಷಸ್ವನಂಧನು. ಇನ್ನೊಂದು ಕಡೆ ಈ ಬಿಲ್ಲು ಮುರಿದದ್ರಿಂದ ಗೋಮಾಂತಕ ಪರ್ವದಲ್ಲಿ ಕೂತಿದ್ರಲ್ಲ ಪರಶುರಾಮರು, ಭಾರ್ಗವಾಯ ದೃಢಮನ್ಯವೇ ಪುನಃ ಕ್ಷತ್ರ ಮುದ್ಯತಿಮೆವ ಅನ್ಯವೇ ದಯತ್. ಪರಶುರಾಮರೇ, ನೀವು ಮಾಡಿದ ಕೆಲಸ ಎಲ್ಲ ವ್ಯರ್ಥ ಆಯಿತು, ಕ್ಷತ್ರನೆಲ್ಲ ಕೊಂದು ಹಾಕ್ತೀರಿ ಅಂತ ಹೇಳಿದ್ರಿ. ಇಲ್ಲೊಬ್ಬ ಕ್ಷತ್ರಿಯ ಇದ್ದ ನೋಡಿ, ಈ ಬಿಲ್ಲು ಮುರಿದವನು, ಇವನೊಬ್ಬನನ್ನು ಬಿಟ್ರಲ್ಲ ಅಂತ ಚಾಡಿ ಹೇಳುವಂತೆ ಈ ಬಿಲ್ಲಿನ ಶಬ್ದ ಪರಶುರಾಮರ ಕಿವಿಗೆ ಮುಟ್ಟಿತು. ಇದು ಶಿವಧನುಸ್ಸು ಮುರಿದಿದ್ದ ಕಥೆ. ಇಲ್ಲಿ ಪ್ರಶ್ನೆ ಕೇಳ್ಬೋದು ಅನೇಕರು, ಇದೇನು ಶೈವ ಧನುಸ್ಸು ವೈಷ್ಣವ ಧನುಸ್ಸು, ಇದರಲ್ಲೇನು ವ್ಯತ್ಯಾಸ, ಇದರಲ್ಲೇನು ಜಗಳ ಅಂತ ಅನೇಕ ರೀತಿಯಲ್ಲಿ ಹೇಳ್ತಾರೆ. ಇಲ್ಲೂ ಒಂದು ರೀತಿಯಲ್ಲಿ ಕೆಲವು ಅಧಿಕವಾದ ಶ್ಲೋಕಗಳಿವೆ, ಅದನ್ನು ನಾನು ವಿವರಿಸೋದಿಲ್ಲ. ತತ್ವ ಇಷ್ಟೇ, ರಾಮಾವತಾರ ಕಾಲದಲ್ಲಿ ಇಡೀ ಜಗತ್ತಿನ ಪ್ರಳಯಕ್ಕೆ ಅವಕಾಶವಿಲ್ಲ. ಒಂದು ಯುಗ ಪ್ರಳಯ ಬಹಳ, ಅಂದರೆ ಅದಕ್ಕೂ ಇನ್ನೂ ಕಾಲ ಇತ್ತು. ರಾಮಾವತಾರ ಮುಗಿದ ಮೇಲೆ ಯುಗ ಪ್ರಳಯ. ಶಿವಧನುಸ್ಸಿಗೆ ಕಾಲ ಯಾವಾಗ? ಆತ್ಯಂತಿಕ ಜಗತ್ತು ಲಯವಾಗುವಾಗ, ಮಹಾದೇವ ರುದ್ರ ತಾಂಡವಾಡುವಾಗ, ಒಂದು ಪಿಳ್ಳೆ ಇಲ್ಲದಂತೆ ಎಲ್ಲವನ್ನು ಮುಗಿಸುವಾಗ ಪಿನಾಕಕ್ಕೆ ಕೆಲಸವೇ ಹೊರತು ಈ ತ್ರೇತಾಯುಗದಲ್ಲಿ ರಾಮಚಂದ್ರ ಸ್ವಾಮಿಯ ಕೈಯಲ್ಲಿ ಅದರ ಕೆಲಸ ಅಲ್ಲ, ಈ ಪ್ರಳಯದ ಕೆಲಸ ಅಲ್ಲ. ಅನುಗ್ರಹ ನಿಗ್ರಹ ಎರಡೂ ಆಗಬೇಕು. ಒಂದು ರಾವಣನ ಸಂಹಾರ, ಒಂದು ವಾಲಿ ಸಂಹಾರ. ಅದಕ್ಕೆ ವೈಷ್ಣವ ಧನುಸ್ಸು ಸಾಕು ಎಂಬುದಾಗಿ ರಾಮಚಂದ್ರ ಏನು ಮಾಡಿದ, ಆ ಶಿವಧನುಸ್ಸನ್ನು ಡಿಫ್ಯೂಸ್ ಮಾಡಿದ. ಬಾಂಬ್ ಉಪಯೋಗ ಇಲ್ಲ ಅಂತ ಡಿಫ್ಯೂಸ್ ಮಾಡುವ ಹಾಗೆ ಅದಕ್ಕೆ ಕೆಲಸ ಇಲ್ಲ ಅಂತ ಏನು ತೋರಿಸಿಕೊಟ್ಟ. ಅವನೇ ಮಹಾಪುರುಷ ಶ್ರೀಮನ್ನಾರಾಯಣ. ಇಲ್ಲಿ ತತ್ವ. ಅದನ್ನು ಶಿವ ಬಿಟ್ಟರೆ ನಾರಾಯಣ, ಇವರಿಬ್ಬರನ್ನು ಬಿಟ್ಟು ಯಾರೂ ಮುಟ್ಟೋಕೆ ಬರ್ತಿರಲಿಲ್ಲ ಆ ಬಿಲ್ಲನ್ನು. ಇಂದ್ರಾದಿ ದೇವತೆಗಳು ಬಗ್ಗದೇ ಇರುವಂಥ ಬಿಲ್ಲು. ಶಿವ ಅಲ್ಲಿ ಬರುವ ಪ್ರಸಂಗವಿಲ್ಲ, ಅಂದರೆ ಬಂದವನು ವಿಷ್ಣುವೆ ಎಂಬುದನ್ನು ಲೋಕಕ್ಕೆ ತೋರಿಸಿಕೊಡ್ತಕ್ಕ ಪ್ರಸಂಗ. ಇದಾದ ಮೇಲೆ ಜನಕನಿಗೆ ತುಂಬ ಸಂತೋಷವಾಯಿತು. ಆನಂದ ಬಾಷ್ಪವನ್ನು ಹಾಕಿದ. ವಿಶ್ವಾಮಿತ್ರರಿಗೆ ಮತ್ತೆ ನಮಸ್ಕಾರ ಮಾಡಿದ. ಗುರುಗಳೇ, ಇದು ಹೀಗಾಗಬಹುದಂತ ನನಗೆ ಅನಿಸಿರಲಿಲ್ಲ. ನನ್ನ ಕುಲದಲ್ಲಿ ಕೀರ್ತಿ ವೃದ್ಧಿಯಾಯಿತು. ಭಗವನ್ ದೃಷ್ಟವೀರ್ಯೋ ಮೇ ರಾಮೋ ದಶರಥಾತ್ಮಜ. ದೃಷ್ಟವೀರ್ಯ, ರಾಮಚಂದ್ರನ ಪರಾಕ್ರಮ ಎಂಥದ್ದು ಅಂತ ನಾ ಕಣ್ಣಿಂದ ಕಂಡೆ. ಕಣ್ಣಿಂದ ಕಂಡಿಯಲ್ಲ, ನಂಬಿದೆಯಾ ಅಂತ ಕೇಳಿದರೆ, ಅತ್ಯದ್ಭುತಂ ಅಚಿಂತ್ಯಂಚ ನ ತರ್ಕಿತಮಿದಂ ಮಯ. ಭಗವಂತನ ವ್ಯಾಪಾರಗಳು ತರ್ಕಕ್ಕೆ ಎಟ್ಕೋದಿಲ್ಲ, ಚಿಂತನೆಗೆ ಎಟ್ಕೋದಿಲ್ಲ. ಇದಕ್ಕೆ ಅದ್ಭುತ ಅಂತೇವೆ. ಅದ್ಭುತ ಅಂದ್ರೇನು? ರಸಗಳಲ್ಲಿ ಅದ್ಭುತ ಅಂತ ಒಂದು ರಸ. ನಮಗೆಲ್ಲ ಅದ್ಭುತವೇ ಜಗತ್ತಲ್ಲಿ. ಯಾವುದಕ್ಕೆ ಅದ್ಭುತ ಅಂತ ಹೇಳ್ತೇವೆ ಅಂದರೆ, ಯಾವುದು ಬುದ್ಧಿ ಶಕ್ತಿಗೆ ಎಟುಕುವುದಿಲ್ಲವೋ, ಆದರೆ ನಡೆದಿರ್ತದೆಯೋ, ನಂಬಲೇಬೇಕೋ, ಹೃದಯಕ್ಕೂ ಬುದ್ಧಿಗೂ ಹೊಯ್ದಾಟ ಬರುವಂಥ ಪ್ರಸಂಗದಲ್ಲಿ ಕಣ್ಣಿಂದ ನೋಡಿರ್ತೀರಿ, ಅಲ್ಲ ಅಂತ ಹೇಳುವುದಕ್ಕೆ ಧೈರ್ಯವಿಲ್ಲ, ಒಪ್ಪುವುದಕ್ಕೆ ತಲೆ ಒಪ್ಪುವುದಿಲ್ಲ. ಆ ಪ್ರಸಂಗದಲ್ಲಿ ಅದ್ಭುತ ಅಂತೀರಿ. ಈಗ ಕೃಷ್ಣ ಸಪ್ತಹಾಯ ನೋಬಾಲ, 7 ವರ್ಷದ ಹುಡುಗ ಎಡಗೈ ಕಿರುಬೆರಳಿಂದ ಬೆಟ್ಟವನ್ನು ಎತ್ತಿದ ಅಂತ ನಂಬುತ್ತೀರಾ ನೀವು? ಇದನ್ನು ನಂಬೋದಿಲ್ಲ. ಅದೇ ಅದ್ಭುತ. ಅಲ್ಲಿ ಕಪಿಗಳು ದೊಡ್ಡ ದೊಡ್ಡ ಬಂಡೆ, ಕೋಡು, ಮರ, ದಿಮ್ಮಿ ಇವುಗಳನ್ನು ತಂದು, ಎಂಜಿನಿಯರಿಂಗ್ ಗೊತ್ತಿಲ್ಲದೆ ಇದ್ದವರು, ಹೋಗಲಿ BE ಫೈಲಾರು ಆಗಿದ್ದರೆ ಅದು ಗೊತ್ತಿಲ್ಲ ಅವರಿಗೆ,
ಸಮುದ್ರದಲ್ಲಿ ಸೇತುವೆ ಕಟ್ಟಿದ್ದಾರೆ. ಯಾರು ನಂಬುವಂಥ ವಿಷಯವೇ ಇದು. ಹನುಮಂತ ಸಮುದ್ರವನ್ನು ಲಂಘನ ಮಾಡಿದನಲ್ಲ, ಇದನ್ನಾರು ನಂಬುವ ವಿಷಯವೇ. ಈಚೆಗೊಬ್ಬರು ಪುಸ್ತಕ ಬರೆದಿದ್ದಾರೆ. ನಮ್ಮ ಕಣ್ಣಿಗಿಂತ ಅಬದ್ಧ ಪುಸ್ತಕಗಳೇ ಬೀಳ್ತವೆ, ಏನು ಮಾಡೋಣ. ಅವರೇನು ಮಾಡಿದ್ದಾರೆ, ಪುಸ್ತಕದ ಹೆಸರು ನಮ್ಮ ರಾಮ ಅಂತ, ಅಂದರೆ ನಿಮ್ಮ ರಾಮ ಬೇರೆ. ಆ ಪುಸ್ತಕದ ಹೆಸರು ಅವರು ಬರೆದರು. ಅದು ಒಬ್ಬರು ರಾಮ ಭಕ್ತರು ಇದು ಹೀಗಿದೆ ನೋಡಿ ಅಂತ ತಂದುಕೊಟ್ರು. ಅವರು ದೊಡ್ಡ ಉದ್ಯೋಗದ ಇದ್ದಾರೆ ಬೆಂಗಳೂರಿನಲ್ಲಿ. ಸಂಸ್ಕೃತ ಗೊತ್ತಿಲ್ಲ, ಚಪಲ, ರಾಮಾಯಣ ಹೇಳಬೇಕು ಬರೀಬೇಕು ಅಂತ. ಮೊನ್ನೆ ಹೇಳಿದೆ ಅಂತ ಕಾಣುತ್ತೆ. ರಾಮಾಯಣ ಗೊತ್ತಿಲ್ಲದೆ ಇದ್ದವರು, ಮೂಲ ಓದದೇ ಇದ್ದವರೆಲ್ಲ ಪ್ರವಚನ ಶುರು ಮಾಡಿದ್ದಾರೆ ಈಗ. ಇದು ದೊಡ್ಡ ಕಾಟ ಬೆಂಗಳೂರಿನಲ್ಲಿ. ಹಳ್ಳಿಯಲ್ಲಾದರೆ ಒಳ್ಳೆಯವರು ಮಾನ ಹಳ್ಳಿಯಲ್ಲಿ ಹೋಯಿತು. ಒಬ್ಬರು ಪಂಡಿತರು ಎಕ್ಸ್ಪೋಸ್ ಮಾಡಿಬಿಡ್ತಾರೆ. ಈ ಶ್ಲೋಕ ಗೊತ್ತಿದೆಯೇ ಗೊತ್ತಿಲ್ವೇ ಒಂದು ಪ್ರಶ್ನೆ ಕೇಳಿದ್ರೆ ಡಮ್ಮಂದು ಹೋಗುತ್ತೆ. ದೊಡ್ಡ ಊರಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಬೇಕಾದ ನಡೆಯುತ್ತೆ. ಅವರು ಬರೆದಿದ್ದಾರೆ, ಹನುಮಂತ ಅಂದ್ರೇನು, ಸಮುದ್ರ ಹಾರುವುದಂದ್ರೇನು, ಇದು ಅಸಾಧ್ಯ ಕೆಲಸ. ಬಹಳ ಅಂದರೆ ಈಜುಕೊಂಡು ಹೋಗಿರಬೇಕು, ಅಲ್ಲಲ್ಲೇ ಕಲ್ಲುಗಳ ಮೇಲೆ ಕಾಲಿಟ್ಕೊಂಡು. ಎಲ್ಲ ಸಮುದ್ರ ಲಂಘನ ಅಂತಾರೆ. ಲಂಘನಕ್ಕೆ ಈಜೋದು ಅಂತ ಹೇಳ್ತಾರೆ ಸ್ವಾಮಿ ಸಂಸ್ಕೃತದಲ್ಲಿ. ಅಹಲ್ಯೋದ್ಧಾರ, ಉದ್ಧಾರ ಅಂದರೆ ಎತ್ತಿ ಹಿಡಿದ ಮೇಲಕ್ಕೆ, ಗೋವರ್ಧನೋದ್ಧಾರ ಮಾಡಿದ ಅಲ್ಲಿನ ಮೇಲಕ್ಕೆ ಎತ್ತಿ ಹಿಡಿದ ಅಂತ ಅರ್ಥವೇ. ನೀವು ಸಂದರ್ಭ ನೋಡಿ ಅರ್ಥ ಹೇಳಬೇಕು. ಅಲ್ಲಿ ತಿಥಿ ವಾರ ನಕ್ಷತ್ರ ಕೊಟ್ಟಿದ್ದಾರೆ. ಫಾಲ್ಗುಣ ಶುಕ್ಲ ತ್ರಯೋದಶಿ. ಬೆಳಗ್ಗೆ ಸೂರ್ಯೋದಯಕ್ಕೆ ಹಾರಿದವನು ಸಾಯಂಕಾಲದ ಹೊತ್ತಿಗೆ ಅಲ್ಲಿ ಹೋಗಿ ಸೇರಿದ್ದಾನೆ ಹನುಮಂತ. ಈಜುಕೊಂಡು ಹೋದ್ರೆ ಹಾಗೆಲ್ಲ ಮಾಡೋಕ್ಕಾಗತ್ತೆ. ಮೈನಾಕದ ಕತೆ, ಸುರಸೆ ಕತೆ ಎಲ್ಲ ಕತೆ. ರಾಮಾಯಣಕ್ಕೆ ನೀವು ಅದು ನಂಬೋಕೆ ನಿಮಗೆ ಶಕ್ತಿ ಇಲ್ಲ. ಹನುಮಂತ ಮಾಡಿದ್ದು ಆಶ್ಚರ್ಯವಿಲ್ಲ, ನೀವು ನಂಬುವುದಕ್ಕೆ ಶಕ್ತಿ ಇಲ್ಲ. ನಾನೇನು ಮಾಡಿ ರಾಮಾಯಣ ಹಾಗೆ ಹೇಳಿ. ಪಾಯಸದಿಂದ ಮಕ್ಕಳಾದರೆ ಅಲ್ಲೇ ಕೇಳ್ತಾರೆ. ರಾಮಾವತಾರದಲ್ಲಿಯೇ ಸಂದೇಹ. 13 ವರ್ಷದ ಬಾಲಕ ಶಿವಧನಸ್ಸನ್ನು ಮುರಿದನೇ ಸಂದೇಹ. ಪರಶುರಾಮರ ಶಕ್ತಿಯನ್ನು 21 ಸಲ ದುಷ್ಟ ಕ್ಷತ್ರಿಯರು ಸಂಹಾರ ಮಾಡಿದವರ ಶಕ್ತಿಯನ್ನು ಬಾಲಕ ರಾಮಚಂದ್ರ ಹೀರಿಕೊಂಡನೇ ಸಂಶಯ, ಉದ್ದಕ್ಕೆ ಸಂಶಯ. ವಾಲಿಯನ್ನು ಒಂದೇ ಬಾಣದಿಂದ ಹೊಡೆದಲ್ಲ ಇಂಥ ಮಹಾವೀರ. ಅಲ್ಲಿ ಗುಟ್ಟುಗಳಿವೆ, ಬೇಕಾದಷ್ಟು ಹೇಳ್ತೇವೆ, ಜನ ಕೇಳ್ತಾರೆ. ಪ್ರಶ್ನೆ ಕೇಳುವುದರಲ್ಲಿ ಆನಂದವೇ ಹೊರತು ಉತ್ತರ ತಿಳ್ಕೊಳ್ಳೋದ್ರಲ್ಲಿ ಆನಂದವಿಲ್ಲ. ನಮಗೆ ಗೊತ್ತಿದೆ ಅಂತ ಪ್ರಶ್ನೆ ಕೇಳಿ ಒಗೆದು ಹೋಗಿಬಿಡುವುದು. ಅದೇ ಪ್ರಶ್ನೆಯೇ ತಿರುಗಿ ಪ್ರತಿ ವರ್ಷವೂ ಅದೇ ರಾಮಾಯಣ ಮಾಡಿ ಅದನ್ನೇ ಕೇಳುವುದು ಎನ್ನುವುದು ಹುಚ್ಚು ವರ್ಗದ ಜನಗಳು ಎಲ್ಲ ಕಡೆ ಹುಟ್ಟುಕೊಂಡಿದ್ದಾರೆ. ಅವರಿಗೆ ಇಷ್ಟೇ ಹೇಳಬೇಕು, ನಿಮ್ಮ ತಲೆಗೆ ಇದು ಎಟ್ಕೋದಿಲ್ಲ ಬಿಡ್ರಿ. ಇದು ಅದ್ಭುತವಾಗಿದೆ. ಏನು ಎಟ್ಕೋದಿಲ್ಲ, ನಾವು ಏನು ರಾಮಾಯಣವೇ ಎಟ್ಕೋದಿಲ್ಲ. ಕೃಷ್ಣಾವತಾರ ಇನ್ನೂ ಕಠಿಣ, ರಾಮಾವತಾರಕ್ಕಿಂತ ಕಠಿಣವಾದದ್ದು. ವಿಶ್ವರೂಪ ತೋರಿಸಿದ ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಅಂದರೆ ನಂಬ್ತೀರಾ? ವಿಶ್ವವೇ ಎದುರಿಗಿದೆ, ನಿಮ್ಮೆದುರಿಗೆ ಈಗ ವಿಶ್ವರೂಪ ತೋರಿಸ್ತಾ ಇದ್ದಾನೆ ಭಗವಂತ. ನೋಡಿದ್ದೀರಾ ಹೇಳಿ? ಇಡೀ ವಿಶ್ವರೂಪದಲ್ಲಿ ನಿಮ್ಮೆದುರಿಗೆ ಇದ್ದಾನೆ ಜಗತ್ತಿನಲ್ಲಿ ಭಗವಂತ. ಅಣುರೇಣು ತೃಣಕಾಷ್ಠ ಎಲ್ಲದರಲ್ಲಿ ಕಾಣ್ತಾ ಇದ್ದಾನೆ. ಟೆಲ್ ಮಿ ಹೌ ಮೆನಿ ಆಫ್ ಯು ಕ್ಯಾನ್ ಸಿ ಹಿಮ್. ನೋಡುವಂಥ ಕಣ್ಣು ನಿಮಗೆಲ್ಲಿದೆ? ಕಣ್ಣಿಲ್ಲದೆ ಇದ್ದವ್ರಿಗೆ ಎಲ್ಲವೂ ಅದ್ಭುತ. ಒಂದು ಬೆಂಕಿ ಕಡ್ಡಿ ಹೀಗಂದರೆ ಬೆಂಕಿ ಬರ್ತದಲ್ಲ, ಅದು ಅದ್ಭುತ. ನೋಡಿ, ಪದೇ ಪದೇ ದೀಪ ಹೋಗುತ್ತೆ, ಇದು ಒಂದು ಅದ್ಭುತ. ಅದ್ಭುತವಾದ ವೃತ್ತಾಂತ ಆಗಿ ಹೋಯಿತು. ಜನಕಾನಾಂ ಕುಲೆ ಕೀರ್ತಿಂ ಹರಿಷ್ಯತಿ ಮೇ ಸುತಃ. ನನ್ನ ಮಗಳು ಈ ಸೀತಾದೇವಿ ಜನಕ ಕುಲದ ಕೀರ್ತಿಯನ್ನು ಬೆಳೆಸೋಳಾಗಿದ್ದಾಳೆ, ಯೋಚನೆ ಇಲ್ಲ. ಭೂಮಿಯಲ್ಲಿ ಸಿಕ್ಕಿದ ಮಗಳು, ದೇವರಾತನಿಂದ ಬಂದು ಬಿಲ್ಲು. ಅಯೋಧ್ಯ ರಾಜಕುಮಾರ ಮುರಿದಿದ್ದಾನೆ ಅದನ್ನು. ಇದರಿಂದ ಲೋಕಮಂಗಳವಾಗತ್ತೆ, ಅನುಮಾನವೇ ಇಲ್ಲ. ಸೀತಾ ಭರ್ತಾರಮಾಸಾಧ್ಯ ರಾಮಂ ದಶರಥಾತ್ಮಜಂ. ಮದುವೆ ನಡೀಬೋದು. ನನ್ನ ಮಗಳಿಗೆ ರಾಮನ ಪಾಣಿಗ್ರಹಣವಾಗಲಿ. ನಾನು ಮಾಡಿದ ಪ್ರತಿಜ್ಞೆಯು ಸತ್ಯವಾಯಿತು. ಈ ಬಿಲ್ಲನ್ನು ಎತ್ತಿ ಕಟ್ಟೋವನಿಗೆ ಮಗಳನ್ನು ಕೊಡುವು ಅಂತ ಹೇಳಿದ್ದು. ಆದರೆ ಇದು ಹೀಗೆ ಇವತ್ತು ಈ ರೀತಿಯಲ್ಲಾಗ್ಬೋದು ಅಂತ ತಿಳ್ಕೊಂಡಿರಲಿಲ್ಲ ಎಂಬುದಾಗಿ ತುಂಬ ಸಂತೋಷಪಟ್ಟ. ಇಲ್ಲಿ ಒಂದು ಸಣ್ಣ ವೃತ್ತ ಅಂತ ಅದನ್ನು ಇಲ್ಲಿ ಹೇಳಲಿಲ್ಲ ಮಹರ್ಷಿಗಳು. ಅದನ್ನು ಮುಂದೆ ಸೀತಾದೇವಿ ಅತ್ರಿ ಅನಸೂಯಾದೇವಿಯರ ಆಶ್ರಮದಲ್ಲಿ ಹೇಳಿಕೊಳ್ಳುವಂತೆ ಅಲ್ಲಿ ಬರೆದಿದ್ದಾರೆ. ಈ ವಾಲ್ಮೀಕಿ ಪದ್ಧತಿ ಯಾವಾಗಲೂ ಒಂದು ವೃತ್ತಾಂತದ ಸ್ವಾರಸ್ಯವನ್ನು ಅಲ್ಲಿಯೇ ಪೂರ್ತಿ ಹೇಳುವುದಿಲ್ಲ, ಮತ್ತೊಂದು ಕಡೆಯಲ್ಲಿ ಸ್ವಲ್ಪ ಮಿಗಿಸಿ ಇಟ್ಟು ಹೇಳುವುದು. ಏನು ವೃತ್ತಾಂತ ಅಂದರೆ, ಮದುವೆ ಆಗ್ಬೋದಲ್ಲ ಅಂತ ಜನಕರಾಜ. ವಿಶ್ವಾಮಿತ್ರರು ಕಣ್ಣು ಮುಚ್ಚಿದ್ರು. ರಾಮನ ಮುಖವನ್ನು ನೋಡಿದ ಜನಕರಾಜ. ರಾಮಚಂದ್ರ ಹೇಳಿದ, ಎಲ್ಲಿಯಾದರೂ ಉಂಟೆ ಮದುವೆ ಆಗ್ಬೋದಾ ಅಂತ ಕೇಳಿದ್ರೆ, ಅದಕ್ಕೋಸ್ಕರ ಬಂದರೆ ನಾನು ಇಲ್ಲಿ ವಿಶ್ವಾಮಿತ್ರ ಜೊತೆಯಲ್ಲಿ ಹೋಗು ಅಂತ ನಮ್ಮಪ್ಪ ಹೇಳಿದ. ನಾನು ಬಂದೆ. ಇಲ್ಲಿ ಬಾ ಅಂತ ಅವ್ರು ಕರ್ಕೊಂಬಂದರು ನಮ್ಮ ಗುರುಗಳು. ನಾನು ಬಂದೆ. ವತ್ಸರಾಮ ಧನುಪಶ್ಯ ಅಂತ ಹೇಳಿದ್ರು. ಧನುಸ್ಸನ್ನು ನೋಡಿದೆ. ಹಗ್ಗ ಕಟ್ಲೆ ಅಂತ ಕೇಳಿದೆ, ಹೂಂದರು.
ಹಗ್ಗ ಕಟ್ಟಿದ ಮೇಲೆ ತನ್ನಷ್ಟು ತಾನೇ ಮುರಿದು ಹೋಯಿತು. ನಿಮ್ಮ ಮಗಳನ್ನು ಕೊಡ್ತೀರಿ ನನಗೇನು ಗೊತ್ತು? ಆದ್ದರಿಂದ ಮದುವೆ ಆಗೋದಾದರೆ ನಮ್ಮಪ್ಪ ಅಮ್ಮನನ್ನು ಕೇಳಬೇಕೇ ಹೊರತು ಬಿಲ್ಲು ಮುರಿದಿದ್ದರಿಂದ ಇಲ್ಲಿಂದಿಲ್ಲೇ ದಿಢೀರಂತ ಮದುವೆ ಆಗೋದಕ್ಕೆ ಇದೇನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇದು? ಹೇಳೋರು ಕೇಳೋರು ಇಲ್ವೇ? ಸಬ್ ರಿಜಿಸ್ಟ್ರಾರ್ ಕಚೇರಿಯೇ? ನಮ್ಮ ಅಪ್ಪ ಒಪ್ಪಿದರೆ ಮದುವೆ. ನಮ್ಮ ಮನೆ ಬಿಲ್ ಮುರಿದಿಲ್ಲ, ಬಿಲ್ ಮುರಿದಿರ್ಬೋದು, ಡ್ಯಾಮೇಜ್ ಕೊಡ್ತೀವಿ ಬೇಕಾದರೆ. ಅಪ್ಪ ಒಪ್ಪದೇ ಇದ್ದರೆ ತಲೆ ಕೆಳಕಾಗಿ ನಿಂತರೂ ಸೀತೆಯನ್ನು ಮದುವೆ ಆಗೋದಿಲ್ಲ ಅಂತ ಖಂಡು ತುಂಡುವಾಗಿ ಹೇಳಿಬಿಟ್ಟ ರಾಮಚಂದ್ರ. ಅದ್ಯಾಕೆ ಗೊತ್ತು ನಿಮಗೆ? ಸೀತೆ ಹೇಳ್ತಾಳ ಮಾತನ್ನು. ಇದೇ ಸೀತಾ ವಿವಾಹ ಘಟ್ಟದ ಕೊನೆಯಲ್ಲಿ, ಬಾಲಕಾಂಡದ ಕೊನೆಯಲ್ಲಿ ಪ್ರಿಯಾತು ಸೀತಾರಾಮಸ್ಯ ಕಾರಣ ಹೇಳ್ತಾರೆ. ಸೀತೆ ರಾಮನಿಗೆ ತುಂಬ ಪ್ರಿಯವಾಗಿದ್ದಳು. ಯಾಕೆಂದರೆ ದಾರಾಹ ಪಿತೃಕೃತ ಇತಿ, ತಂದೆ ಒಪ್ಪಿದ ಸೊಸೆ. ರಾಮಚಂದ್ರನ ಆ ಮರ್ಯಾದಾ ಪುರುಷೋತ್ತಮನ ನಡತೆ ನೋಡಿ, ಅವನು ಕಾಮುಕನೂ ಅಲ್ಲ, ತನ್ನ ಶಕ್ತಿ ಪ್ರದರ್ಶನಕ್ಕಾಗಿ ಬಂದವನು ಅಲ್ಲ. ಇದು ಫೈನಲ್ ಡಿಸೈಡಿಂಗ್ ಫ್ಯಾಕ್ಟರ್ ಯಾವುದು? ಅಪ್ಪ ದಶರಥ ಒಪ್ಪಬೇಕು. ದಾರಾಹ ಪಿತೃಕೃತ ಇತಿ. ಆದ್ದರಿಂದಲೇ ಸೀತಾದೇವಿಗೆ ಆ ಮಾವನಲ್ಲಿ, ದಶರಥನಲ್ಲಿ ಎಷ್ಟೊಂದು ಪ್ರೀತಿ ಅಂದರೆ, ಅವನು ಇಷ್ಟಪಡದೇ ಇದ್ದರೆ ಈ ಮದುವೆ ಕಲ್ಲು ಹಾಕ್ಬೋದಾಗಿತ್ತು. ಅವನು ಒಪ್ಪಿದ್ದಾನಾದ್ದರಿಂದ ಎಲ್ಲಿ ಹೋದರೂ ದಶರಥನ ನೆನೆಸ್ತಾಳೆ ಸೀತಾದೇವಿ. ಹನುಮಂತನಿಗೆ ಕೂಡ ಹೇಳ್ತಾಳೆ, ಆ ದಶರಥನ ನೆನಪು ಉಂಟಾಗಲಿ ನಮ್ಮ ಯಜಮಾನರಿಗೆ. ಅವರು ಮದುವೆ ಕಾಲದಲ್ಲಿ ಇದು ನೀರಿನಲ್ಲಿ ಸಮುದ್ರದಲ್ಲಿ ಹುಟ್ಟಿದಂಥ ಒಂದು ದಿವ್ಯವಾದ ಮಣಿ, ಇದು ನನ್ನ ತಲೆಗೆ ಸೀಮಂತ ಮಣಿಯನ್ನಾಗಿ ಕಟ್ಟಿದ್ರಲ್ಲ, ಇದನ್ನು ಕೊಡು ಚೂಡಾಮಣಿಯನ್ನು ರಾಮನಿಗೆ. ನನ್ನ ಮೇಲೆ ಕೋಪ ಇದ್ದರು, ಲಕ್ಷ್ಮಣನ ಕೆಟ್ಟು ಮಾತಾಡಿದ್ಲು ಅಂತ ಅವರ ಅಪ್ಪನ ಮೇಲೆ ಜ್ಞಾನ ಉಂಟಾಗಿ ಪಿತೃಭಕ್ತಿ ಎಲ್ಲಾದರೂ ನನ್ನನ್ನು ಕಾಪಾಡಲಿ ಅಂತ ಹೇಳುವಷ್ಟರ ಮಟ್ಟಿಗೆ ಒಂದು ಕುಟುಂಬದಲ್ಲಿ ಅತ್ತೆ ಮಾವ ಅಂದರೆ ಸೊಸೆಗೆ ಎಷ್ಟು ಪ್ರೀತಿ ಇರಬೇಕು. ಆ ಸೊಸೆ ವಿಷಯದಲ್ಲಿ ಆ ಅತ್ತೆ ಮಾವಂದರೆ ಎಷ್ಟೊಂದು ಪ್ರೀತಿ ಇರಬೇಕು. ಬಹಳ ಅದ್ಭುತವಾಗಿ ಕೌಟುಂಬಿಕ ನೀತಿ ನ್ಯಾಯವನ್ನು ಎತ್ತಿ ಹಿಡಿತೆ ಶ್ರೀಮದ್ ರಾಮಾಯಣ. ಹಾಗಿದ್ದರೆ ಜನಕರಾಜ ಈಗಲೇ ದಶರಥನೇ ಸಮಾಚಾರ ಕಳಿಸಿ ಅವನನ್ನು ಕರೆಸೋಣ ಅಂತ ಶೀಘ್ರವಾಗಿ ದೂತರನ್ನು ಕಳಿಸಿದ್ದಾನೆ. ಈ ಕಡೆ ಎಷ್ಟು ದಿವಸ ಆಗಿತ್ತೋ ಏನು ಕಥೆಯೋ. ದಶರಥ ಅವನ ಸ್ಥಿತಿ ಏನಿರಬೇಕು ಯೋಚನೆ ಮಾಡಿಕೊಳ್ಳಿ. ಕಳಿಸೋದಕ್ಕೆ ಇಷ್ಟ ಇಲ್ಲ, ವಿಶ್ವಾಮಿತ್ರ ಜೊತೆಯಲ್ಲಿ ರಾಮನನ್ನು ಕಳಿಸಿದ ಮೇಲೆ ಎಲ್ಲಿ ಕರ್ಕೊಂಡು ಹೋದಾಗ ಬಡ ಬ್ರಾಹ್ಮಣ ಈ ಹುಡುಗರಿಗೆ ಏನು ಸರಿಯಾಗಿ ಊಟ ಗೀಟ ಹಾಕಿದ್ನೆ, ಚಳಿ ಗಿಳಿ, ಎಲ್ಲಿ ಮಳೆ, ಎಲ್ಲಿ ಮಲಗಿಸಿದ್ದ, ಎಲ್ಲಿ ವಿಶ್ರಾಂತಿ ತಗೊಂಡ, ಎಲ್ಲಿ ಊಟ ಮಾಡಿಸ್ದ, ಏನು ಗೊತ್ತಿಲ್ಲ. ಒಂದು ಟೆಲಿಗ್ರಾಮ್ ಇಲ್ಲ, ಒಂದು ಕೊರಿಯರ್ ಇಲ್ಲ, ಕೊನೆಗೊಂದು ಮೊಬೈಲ್ ಕೂಡ ಇಲ್ಲ. ಆಗಿನ ಕಾಲದಲ್ಲಿ ಸಮಾಚಾರವೇ ಇಲ್ಲ. ಒದ್ದಾಡ್ತಾ ಕೂತಿರುವವನಿಗೆ ಮಿಥಿಲಾಪಟ್ಟಣದ ದೂತರು ಕುದುರೆ ಮೇಲಿಂದ ಬಂದವರು ನಮಸ್ಕಾರ ಮಾಡಿ ಹೇಳಿದರು, ಏನು ಸಮಾಚಾರಪ್ಪ? ಇಲ್ಲ, ನೀವು ಬರಬೇಕಂತೆ, ಈಗಲೇ ಮಿಥಿಲಾಪಟ್ಟಣಕ್ಕೆ ಬರಬೇಕಂತೆ. ಏನು ಸಮಾಚಾರ? ನಿಮ್ಮ ಮಕ್ಕಳು ಅಲ್ಲಿ ಬಿಲ್ ಮುರಿದಿದ್ದಾರೆ. ಅಯ್ಯೋ ಗ್ರಾಚಾರವೇ, ನನ್ನ ಹತ್ರ ಬೇರೆ ಸ್ಪೇರ್ ಇಲ್ವಲ್ಲ, ಏನು ಮಾಡಲಿ? ಅದಕ್ಕಲ್ಲ, ವೀರ್ಯ ಶುಲ್ಕವನ್ನಾಗಿ ನಿಮ್ಮ ಮಕ್ಕಳು ಸೀತಾದೇವಿಯನ್ನು ಗೆದ್ದುಕೊಂಡಾಗಿದೆ, ಮದುವೆ ಮಾಡಬೇಕು ಅಂತ ಜನಕರಾಜ ಕೂತಿದ್ದಾನೆ. ನೀವು ಒಪ್ಪಿದರೆ ಮಾತ್ರ ಮದುವೆ. ನಿಮ್ಮ ಮಕ್ಕಳು ಹೇಳಿಬಿಟ್ರು, ನಿಮಗೆ ಒಪ್ಪಿಗೆ ಆಗಿದ್ದ ಪಕ್ಷದಲ್ಲಿ ನೀವು ಬೇಗನೆ ಬಂದು ವಿವಾಹವನ್ನು ನಡೆಸಬೇಕು ಅಂತ ಕೇಳಲಾಗಿ ಆ ದಶರಥ ಎಷ್ಟು ಹಿಗ್ಗಿರ್ಬೋದು, ಸಂತೋಷಪಟ್ಟಿರ್ಬೋದು ನೋಡಿಕೊಳ್ಳಿ. ವಿಶ್ವಾಮಿತ್ರನ ಬಿಟ್ಟು ಮೀಟಿಂಗ್ ನಡೆಸ್ತಾ ಕೂತಿದ್ದ. ಆದರೆ ವಿಶ್ವಾಮಿತ್ರರು ಬಂದದ್ದು ಇದಕ್ಕೆ ಅಂತ ಈಗ ಗೊತ್ತಾಯಿತು. ಅವಾಗೆಲ್ಲ ಚೌಕಾಶಿ ಮಾಡಿದ. ಈಗ ಸಂತೋಷವಾಯಿತು. ಬ್ರಾಹ್ಮಣ ಬಂದು ಹೀಗೆ ಬರಬೇಕು ಮನೆಗೆ, ಒಳ್ಳೆ ಕೆಲಸ ಮಾಡಿದ್ದಾನಲ್ಲ ಅಂತ ತಕ್ಷಣ ನೆನೆಸಿಕೊಂಡ. ಈ ಮದುವೆಗೆ ಭರತನನ್ನೂ ಕರೆಸಬೇಕು, ಶತ್ರುಘ್ನನ್ನೂ ಕರೆಸಬೇಕು, ಆ ಯುಧಾಜಿತ ಸಮಾಚಾರ ಕಳಿಸ್ಬೇಕು ಅಂತ ಅಲ್ಲಿಂದ 7 ದಿವಸ ಹಗಲು ರಾತ್ರಿ ಪ್ರಯಾಣ ಮಾಡಿ ದೂತರು ರಾಜಗೃಹಕ್ಕೆ ಹೋಗಿ ಅಲ್ಲಿಂದ ಭರತನನ್ನು, ಶತ್ರುಘ್ನನನ್ನು, ಆ ಸೋದರ ಮಾವ, ಮುದುಕ ಎಲ್ಲರನ್ನೂ ಕರ್ಕೊಂಡ್ಬಂದರು. ರಾಮನ ಮದುವೆಯಂತೆ. ಭರತನಿಗೆ ಗೊತ್ತಿಲ್ಲ, ತನಗೂ ಒಂದು ಮದುವೆ ಆಗ್ಬೋದು ಅಂತ ಭರತನಿಗೆ ಗೊತ್ತಿಲ್ಲ, ಶತ್ರುಘ್ನನಿಗೂ ಗೊತ್ತಿಲ್ಲ. ಇಲ್ಲಿ ಜನಕರಾಜನಿಗೊಬ್ಬ ತಮ್ಮ ಕುಶಧ್ವಜ ಅಂತಿದ್ದ, ಕಾಶಿಪಟ್ಟಣದಲ್ಲಿ ದೊರೆಯವನು. ಅವನಿಗಿಬ್ಬರು ಮಕ್ಕಳು, ಭಿನ್ನೋದರರು, ಬೇರೆ ಬೇರೆ ತಾಯಂದರಲ್ಲಿ ಮಾಂಡವಿ ಮತ್ತು ಶ್ರುತಿಕೀರ್ತಿ ಎಂಬ ಇಬ್ಬರು ಕನ್ಯೆಯರು. ದಶರಥ ಬಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಊರ ಬಾಗಿಲಲ್ಲಿ ಸ್ವಾಗತ ಮಾಡಿದ್ದಾರೆ. ಧರ್ಮಿಷ್ಠವೂ ಯಶಸ್ವಿಯೂ ಮತ್ತು ಲೋಕರೂಢಿಯಲ್ಲಿ ಹೇಳಬೇಕಾದ ಎಷ್ಟೋ ಮಾತುಗಳನ್ನು ಪರಸ್ಪರ ಮುಂದೆ ಬೀಗರಾಗ್ತಕ್ಕವರು
ಉಪಚಾರೋಕ್ತಿಗಳನ್ನು ಮಾತನಾಡಿಕೊಂಡಿದ್ದಾರೆ. ಇದೆಲ್ಲ ಕಲ್ತ್ಕೊಳ್ಬೇಕು ರಾಮಾಯಣದಿಂದ. ಸ್ವಗೃಹೇ ಕೋ ವಿಚಾರೋಸ್ತಿ, ನಮ್ಮಲ್ಲಿ ರೂಢಿ ಮಾತಾಗಿದೆ ಇದು. ದಶರಥನಿಗೆ ಹೇಳಿದ ಜನಕರಾಜ, ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ, ನಿಮ್ಮ ಮನೇಲಿ ಏನು ಬೇಕಾ ನೀವು ಮಾಡ್ಬೋದು. ಆಮೇಲೆ ಬೀಗರನ್ನು ಕರೆದ್ರು, ದೀಪ ಇಟ್ಟಿರಲಿಲ್ಲ, ಸ್ನಾನ ಮಾಡೋ ಸೌದೆ ಇರಲಿಲ್ಲ, ನೀರೇ ಇರಲಿಲ್ಲ, ಆಕ್ಷೇಪ ಮಾಡಬೇಡಿ, ನಿಮ್ಮ ಮನೆ ಏನು ಬೇಕಾ ನೀವು ಆರ್ಡರ್ ಮಾಡಿ. ಸ್ವಗೃಹೇ ಕೋ ವಿಚಾರೋಸ್ತಿ. ಬಹಳ ಸಂತೋಷವಾಯಿತು. ಆಮೇಲೆ ಬಿಡಾರ ಗಿಡಾರ ಎಲ್ಲ ಮಾಡಿದರು. ಎಲ್ಲ ವಿಷಯ ಡೀಟೇಲ್ ಹೇಳಿದ್ದಾರೆ ಅಂತ ತಿಳ್ಕೊಬೇಡಿ. ವಸಿಷ್ಠರು ದಶರಥನ ಕಡೆ, ಶತಾನಂದರು ಜನಕರಾಜನ ಕಡೆ ಕೂತ್ಕೊಂಡು ಈ ಕನ್ಯಾವರ ವಿವಾಹ ನಿಶ್ಚಯ ಮಾಡುವುದಕ್ಕೆ ಎರಡೂ ಕಡೆಯ ಕುಲಗೋತ್ರಗಳ ಹಿರಿಮೆಯನ್ನು ಕೊಂಡಾಡುತ್ತಾರೆ. ಇದು ಪೂರ್ವಕಾಲದ ವಿವಾಹ ಪದ್ಧತಿ. ಇಲ್ಲಿ ಸಣ್ಣ ಊರು ಗೋಕರ್ಣದಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ, ದೊಡ್ಡ ಊರಿನಲ್ಲಿ ಅದಕ್ಕೆಲ್ಲ ಅವಕಾಶವಿಲ್ಲ, ಉಂಟಲ್ಲ. 5 ದಿವಸ ಮಾಡ್ತಿದ್ರು ಹಳೆ ಕಾಲದ ಮದುವೆ, ಒಂದೇ ದಿವಸ. ನಮ್ಮಲ್ಲಿ 5 ದಿವಸದ ಮದುವೆ. ಬಂಧುಗಳನ್ನು ಕರೆಯುವುದು, ಉಪಚಾರೋಕ್ತಿಗಳನ್ನು ಆಡುವುದು, ಒಂದು ನಿಶ್ಚಿತಾರ್ಥ ಅಂತ ಎಲ್ಲರೆದುರು ಮಾಡುವುದು, ತಾಂಬೂಲವನ್ನು. ಆಮೇಲೆ ಗೋದಾನಾದಿಗಳನ್ನು ಮಾಡುವುದು. ಆಮೇಲೆ ನಾಂದಿ ಶ್ರಾದ್ದ, ಪಿತೃಗಳನ್ನು ಪೂಜೆ ಮಾಡುವುದು ಉಭಯ ಕಡೆಯೂ ಮಾಡಬೇಕು. ಅದಾದ ಮೇಲೆ ವ್ರತ ಸಮಾವರ್ತನ, ವರನಿಗೆ ಈ ಬ್ರಹ್ಮಚರ್ಯ ಆಗ್ನೇಯಾದಿ ವ್ರತಗಳನ್ನು ಮುಗಿಸಬೇಕು. ಅದಾದ ಮೇಲೆ ವಿವಾಹ ಮಂಟಪ ಬರಬೇಕು. ಒಂದೇ ದಿವಸಕ್ಕೆ ಹಾಕಿದರೆ ಇದು ತುಂಬ ಗಡಿಬಿಡಿಯಾಗುತ್ತೆ ಅಂತ 5 ದಿವಸ ಮಾಡ್ತಿದ್ರು ಪೂರ್ವಕಾಲದಲ್ಲಿ. ಇದು 5 ದಿವಸದ ಕ್ರಮವನ್ನು ಕೊಟ್ಟಿದ್ದಾರೆ ರಾಮಾಯಣದಲ್ಲಿ. ಇದು ರಾಮಚಂದ್ರ ಇಲ್ಲಿ ಧನುಸ್ಸನ್ನು ಮುರಿದು ಕನ್ಯೆಯನ್ನು ಪಡೆಯುವುದಕ್ಕೆ ಅರ್ಹತೆ ಇದ್ದರು, ಹಳೆ ಕಾಲದ ಪದ್ಧತಿ. ಗಂಡಿನ ಕಡೆಯವರು ಹೆಣ್ಣಿನ ತಂದೆ ತಾಯಿಗಳಿಗೆ, ಮಾತಾಪಿತರಿಗೆ ಕೇಳಬೇಕು, ನಿಮ್ಮ ಮನೆ ಕನ್ಯೆಯನ್ನು ನಮ್ಮ ಹುಡುಗನಿಗೆ ಕೊಡಿ ಅಂತ ಕೇಳಬೇಕು. ಇದೇ ಪದ್ಧತಿ. ಮನೆ ತುಂಬಿಸಿಕೊಳ್ಳುವುದು, ಹೆಣ್ಣನ್ನು ತಂದು ಮನೆ ತುಂಬಿಸಿಕೊಳ್ಳುವುದು, ಮನೆ ಜ್ಯೋತಿಯನ್ನು ಬೆಳಗಿಸುವುದು. ಈಗ ಹೆಣ್ಣನ್ನೇ ಕರ್ಕೊಂಡ್ಬಂದು ಪೆರೇಡ್ ಮಾಡಿಸ್ತಾರೆ ಗಂಡಿನಲ್ಲಿ, ಅಶಾಸ್ತ್ರೀಯವಾದಂತಹ ಪದ್ಧತಿ. ಆ ಹುಡುಗಿಗೆ ನಡೆಯೋಕೆ ಬರುತ್ತೆ, ಕಾಲು ಕುಂಟಾಗಿದೆಯೇ, ಕಣ್ಣು ಐವಾಗಿದೆಯೇ, ಹಾಡ್ತಾಳಿಯೇ, ಧ್ವನಿ ಹೇಗಿದೆ, ಬರವಣಿಗೆ ಹೇಗಿದೆ, ಪ್ರತಿಯೊಂದು ಪರೀಕ್ಷೆ ಮಾಡಿ ಕೊನೆಯಲ್ಲಿ ಕನ್ಯೆ ಬೇಡ ಅಂತ ಹೇಳುವುದು. 10 ಮನೆಯಲ್ಲಿ ಆ ಹುಡುಗಿಗೆ ಈ ಸ್ಥಿತಿ ಆದರೆ ಆಮೇಲೆ ಅವಳು ಗತಿ ಬೇಡವೇ ಬೇಡ, ನಾನು ಇಂಟರ್ವ್ಯೂ ಬೇಡ, ನಾನು ಬರುವುದಿಲ್ಲ ಅಂತಾರೆ ಅವರು. ಇದು ತಬ್ಬಲಿ ಪದ್ಧತಿ, ವೈದಿಕರ ಪದ್ಧತಿ ಅಲ್ಲ. ಹೆಣ್ಣಿರೋ ಕಡೆಗೆ ಗಂಡು ಹೋಗಬೇಕು. ಆ ಪರೀಕ್ಷೆಗೂ ಕೆಲವು ನಿಯಮಗಳನ್ನು ಹೇಳಿದ್ದಾರೆ ಇಲ್ಲಿಯೇ. ಸೀರೆ ಉಡಿಸೋ ನೆಪದಲ್ಲಿ, ಪಂಚೆ ಉಡಿಸೋ ನೆಪದಲ್ಲಿ ಪರೀಕ್ಷೆಗಳೆಲ್ಲ ಇಟ್ಟಿದ್ದಾರೆ ಶಾಸ್ತ್ರೀಯವಾಗಿ. ಅದು ಮುಂದೆ ಅದು ಒಂದು ಕ್ರಮದಲ್ಲಿ ಹೋಗಬೇಕು. ಆದ್ದರಿಂದ ವಸಿಷ್ಠರು ತಮ್ಮ ಗೋತ್ರಗಳನ್ನು ಹೇಳಿ, ಈ ಕಡೆ ಶತಾನಂದರು ಜನಕರಾಜನ ಗೋತ್ರಗಳನ್ನು ಹೇಳಿ ಪರಸ್ಪರ ಒಪ್ಪಿದ ಮೇಲೆ ಕನ್ಯಾದಾನ ಪ್ರತಿಶ್ರವ, ಆಯಿತು ಕನ್ಯೆಯನ್ನು ಕೊಡ್ತೇನೆ ಅಂತ ಅವನು ಮಾತನ್ನು ಕೊಟ್ಟು, ಆಮೇಲೆ ಬಿಲ್ಲಿನ ಕಥೆ ಅದು ಇದು ತನ್ನ ವಂಶೋತ್ತರಗಳನ್ನು ಜನಕರಾಜನು ಹೇಳ್ತಾನೆ. ಆಮೇಲೆ 3ನೇ ದಿವಸ ಗೋದಾನ ಮಂಗಲ. ಗೋದಾನ, ಒಂದು ಕನ್ಯೆಯನ್ನು ದಾನ ಮಾಡಬೇಕಾದ್ರೆ, ಅದು ಸಾದ್ಗುಣ್ಯವನ್ನು ಹೊಂದಬೇಕಾದರೆ ಅಲ್ಲಿ ಕೆಲವು ದಾನಗಳನ್ನು ಮಾಡಬೇಕು. ಸಾಮಾನ್ಯವಾಗಿ ಈ ಹೊತ್ತಿನಲ್ಲಿ ಯಾರಿಗೆ ಕನ್ಯಾದಾನ ಮಾಡ್ತೇವೆಯೋ ಅವನಿಗೆ ಎಲ್ಲ ದಾನ ಮಾಡುವುದು ಪದ್ಧತಿ. ಅಪರದಲ್ಲಿ ಬೇರೆ ಬೇರೆಯವರು ಕೊಡ್ತಾರೆ, ಶುಭದಲ್ಲಿ ಆ ವರನಿಗೆ ಉದ್ದೇಶ ಮಾಡಿ ಕೊಡಬೇಕು. ಇಲ್ಲಿ ಬೇಕಾದಷ್ಟು ಗೋವಿತ್ತು, ಐಶ್ವರ್ಯವಿತ್ತು. ನಾನಾ ಬ್ರಾಹ್ಮಣರಿಗೆ ಸಕಲ ಗೋದಾನಗಳನ್ನು ಮಾಡಿದ್ದಾರೆ. ಗೋದಾನ ಮಾಡುವಾಗ ಆ ಗೋವುಗಳನ್ನೇ ಅಲಂಕಾರ ಮಾಡಿದ್ರು, ಅದನ್ನು ವರ್ಣನೆ ಮಾಡ್ತಾರೆ. ಗವಾಂ ಶತಸಹಸ್ರಾಣಿ ಬ್ರಾಹ್ಮಣೇಭ್ಯೋ ನರಾಧಿಪ ಏಕೈಕಶೋ ದದೌ ರಾಜ ಪುತ್ರ ಅನುದ್ದೇಶ್ಯ ಧರ್ಮತಃ. ಒಟ್ಟಿಗೆ ಒಂದು ಗೋವು ಹಿಂಡನ್ನು ಒಬ್ಬರಿಗೆ ದಾನ ಮಾಡಲಿಲ್ಲ, ನವಗ್ರಹ ದಾನ ಅಂತ ಮಾಡ್ತಾರೆ. ಅಷ್ಟು ಸೇರಿಸಿ ಒಬ್ಬರಿಗೆ ಕೊಟ್ಬಿಡ್ತಾರೆ. ಕೆಲವು ಕಡೆ ಇಲ್ಲ, ಅದು ಅಶಾಸ್ತ್ರೀಯ. ಅದು ಒಬ್ಬೊಬ್ರಿಗೆ ಒಂದೊಂದನ್ನು ಕೊಡಬೇಕು. ಕೆಲವರು ದಾನ ತಗೊಂಡ್ರೆ ಏನು ಹಿಂಸೆ ಅಂತ ಬೇಡ ಅಂತಾರೆ, ದೇವಸ್ಥಾನ ಕೊಡಿ ಅಂತಾರೆ. ಬ್ರಾಹ್ಮಣರು ದಾನವೇ ಸ್ವೀಕಾರ ಮಾಡದೇ ಇದ್ದರೆ ಅವರದು ವ್ರತ ಹೋಗ್ತದೆ, ಕೊಟ್ಟವನಿಗೂ ವ್ರತ ಹೋಗ್ತದೆ. ಯೋಗ್ಯರಾಗಿದ್ದವರು ತಗೋಬೇಕು, ಜಪಾದಿಗಳಿಂದ ಅದನ್ನು ಸರಿ ಮಾಡಿಕೊಳ್ಳಬೇಕು. ಇಲ್ಲಿ ಏಕೈಕಶಃ ಒಬ್ಬೊಬ್ಬ ಬ್ರಾಹ್ಮಣನಿಗೆ ಒಂದೊಂದು ಗೋವಿನಂತೆ ಆ ಬಾಲವನ್ನು ಅಲಂಕಾರ ಮಾಡಿ ಕೊಟ್ಟಿದ್ದಾರೆ. ಸುವರ್ಣ ಶೃಂಗಾಹ, ಸ್ವಾರಸ್ಯ ನೋಡಿ. ಆ ಗೋವುಗಳಿಗೆ ಕೊಂಬುಗಳ ಮೇಲೆ ಬಂಗಾರದ ಕವಚಗಳನ್ನು ಹೊದಿಸಿದ್ದಾರೆ. ಸಂಪನ್ನ ಸವತ್ಸಾಹ, ಕರು ಇರುವ ಗೋವನ್ನೇ ದಾನ ಮಾಡಬೇಕು, ಗೊಡ್ಡಾಕಳನ್ನು ದಾನ ಮಾಡಬಾರದು. ಅಷ್ಟೇ ಅಲ್ಲ, ಕಾಂಸ್ಯ ದೋಹನ,
ಕಂಚಿನ ಪಾತ್ರೆಯನ್ನೇ ಕೊಟ್ಟಿದ್ದಾರೆ ಹಾಲು ಕರೆಯುವುದಕ್ಕೆ. ಆಶ್ಚರ್ಯ. ತಲೆ ಕೊಂಬಿಗೆಲ್ಲ ಬಂಗಾರವನ್ನು ಬೆಳೆದಿದ್ದಾರೆ, ಗೊರಸಿಗೆ ಥೈಲಿ ಕಟ್ಟಿದ್ದಾರೆ. ಅಲ್ಲ, ಹಾಲು ಕರೆಯೋದಕ್ಕೆ ಮಾತ್ರ ಈ ಕಂಚಿನ ಪಾತ್ರ ಯಾತಕ್ಕೆ ಅಂದರೆ, ಕಂಚು ಬಂಗಾರಕ್ಕಿಂತ ಶ್ರೇಷ್ಠ, ಪದಾರ್ಥ ಕೆಲುವುದಿಲ್ಲ. ಗೋವಿನ ಹಾಲನ್ನು ಕಂಚಿನ ಪಾತ್ರೆಯಲ್ಲೇ ಇಡಬೇಕು, ಅದರಲ್ಲೇ ಕಾಯಿಸಬೇಕು ಅಂತ ಶಾಸ್ತ್ರ. ದೋಷ ಬರೋದಿಲ್ಲ. ಅಂಥ ದೊಡ್ಡ ಪಾತ್ರೆಗಳನ್ನು ಕೊಟ್ಟಿದ್ದಾರೆ. ಕಾಂಸ್ಯ ದೋಹನ ಅದಾಯಿತು. ಇನ್ನು ಸುಮುಹೂರ್ತದಲ್ಲಿ ಸೀತಾದೇವಿಗೆ, ರಾಮನಿಗೆ ಮತ್ತು ಜನಕನ ಔರಸ ಪುತ್ರಿ ಊರ್ಮಿಳೆಗೆ, ಲಕ್ಷ್ಮಣನಿಗೆ, ಕುಶಧ್ವಜನ ದೊಡ್ಡ ಮಗಳು ಮಾಂಡವಿ ಮತ್ತು ಭರತನಿಗೆ, ಶ್ರುತಕೀರ್ತಿ ಮತ್ತು ಶತ್ರುಘ್ನನಿಗೆ ಒಂದೇ ಮದುವೆ ಮಂಟಪದಲ್ಲಿ 4 ಬೇರೆ ಬೇರೆ ಮಂಟಪಗಳನ್ನು ಮಾಡಿದ್ದಾರೆ. ದೊಡ್ಡ ಹಜಾರ. ದಾನ ಸ್ವೀಕಾರ ಮಾಡುವವನು ಒಬ್ಬನೇ, ದಾನ ಎರೆಯೋರಿಬ್ಬರು. ಇಲ್ಲಿ ಬಹಳ ದೊಡ್ಡ ಧರ್ಮಶಾಸ್ತ್ರ ಪ್ರಶ್ನೆಯನ್ನೇ ಎಬ್ಬಿಸಿ ಗೋವಿಂದರಾಜ ಸ್ವಾಮಿಗಳು ಪುಟಗಟ್ಟಲೆ ಬರೆದಿದ್ದಾರೆ ವ್ಯಾಖ್ಯಾನ. ಇಲ್ಲಿ ಆ ಪುಸ್ತಕ ಇಟ್ಟಿಲ್ಲ ಅಂತ ಕಾಣುತ್ತೆ, ನಾಳೆ ನಾಡಿದ್ದು ಬರಬಹುದು. ಶ್ರೀರಾಮಾಯಣದ ಮಹಾಪ್ರಸಂಗಗಳು ಅಂತ ಒಂದು ಪುಸ್ತಕ 2ನೇ ಮುದ್ರಣ ಆಗಿದೆ, ಹುಬ್ಬಳ್ಳಿಯಿಂದ ಬರಬೇಕು. ಅದರಲ್ಲಿ ಆ ರಹಸ್ಯಗಳನ್ನು ಹೇಳಿದ್ದೇನೆ. ಅಣ್ಣ ತಮ್ಮಂದ್ರಿಗೆ ಸಾಮಾನ್ಯವಾಗಿ ಒಂದೇ ದಿವಸ ಮದುವೆ ಮಾಡಬಾರದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದಕ್ಕೆ ಪ್ರತಿ ಉಂಟು. ಮಾಡಬಹುದು, ಭಿನ್ನೋದರರಾದರೆ ಮಾಡಬಹುದು ಅಂತ ಒಂದು, ಒಂದೇ ಲಗ್ನವಾದರೂ ಭಿನ್ನಾಂಶಗಳಾದರಾಗಬಹುದು ಅಂತ ಒಂದು ಪರಿಹಾರ. ಅವುಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ಇಲ್ಲಿ ಆ ಒಂದು ರೀತಿಯಲ್ಲಿ ನಯನ ಮಾಡಿ ತೋರಿಸಿದ್ದೇವೆ. ರಾಮಚಂದ್ರ ಹಾಗೆ ನೋಡಿದರೆ ದಶರಥನ ಔರಸ ಪುತ್ರ ಅಲ್ಲ, ಅವನ ರಕ್ತದಲ್ಲಿ ಹುಟ್ಟಿದವನೇ ಅಲ್ಲ. ಭಗವಂತನಿಗೆ ಯಾವ ಮುಹೂರ್ತವು ನಡೆಯುತ್ತೆ. ಲಕ್ಷ್ಮಣನಿಗೂ ಅದೇ ನಿಯಮ. ಪಾಯಸದಲ್ಲಿ ಹುಟ್ಟಿದ ಪುತ್ರ, ಇಬ್ಬರು ಬೇರೆ ತಾಯಂದಿರ ಮಕ್ಕಳು. ಹೋಗಲಿ, ಹೆಣ್ಣಿನ ಕಡೆಯೋ ಅಂತ ಕೇಳಿದರೆ ಹೆಣ್ಣಿನ ಕಡೆ ಜನಕರಾಜನ ಹೊಟ್ಟೆಯಲ್ಲಿ ಹುಟ್ಟಿದವಳು ಊರ್ಮಿಳೆ ಒಬ್ಬಳೆ. ತಮ್ಮ ಅಂದರೆ ತಮ್ಮನಿಗಿಬ್ಬರು ಬೇರೆ ಬೇರೆ ಹೆಂಡತಿಯರಲ್ಲಿ ಬೇರೆ ಬೇರೆ ಮಕ್ಕಳಾದ್ದರಿಂದ ಇದು ಅಶಾಸ್ತ್ರೀಯವಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ. ಧರ್ಮಶಾಸ್ತ್ರ ಪ್ರಕ್ರಿಯೆ ನೋಡಬೇಕನ್ನೋರು ಒಂದು ರಾಮಾಯಣದಿಂದ ಕಲ್ತ್ಕೊಳ್ಬೋದು. ಇದು ಮದುವೆ ನಡೀತಾ ಇದೆ. ಉತ್ತರ ಫಲ್ಗುನಿ ನಕ್ಷತ್ರ. ಅವತ್ತು ಆ ಸೀತಾದೇವಿಯ ವಿವಾಹದ ಸಂದರ್ಭಕ್ಕೆ ಸರಿಯಾಗಿ ಜನಕರಾಜ ಒಂದು ಅತ್ಯಪೂರ್ವ ಶ್ಲೋಕ ಹೇಳ್ತಾನೆ. ಬಾಲಕಾಂಡದಲ್ಲಿ ಇದು ಇನ್ನೊಂದು ಮಹಾ ಶ್ಲೋಕ ಇದು, ಮಹಾವಾಕ್ಯ ಇದು. ಇಯಂ ಸೀತಾ ಮಮ ಸುತ ಹೇಳ್ತೀರಾ? ಇಯಂ ಸೀತಾ ಮಮ ಸುತ ಸಹಧರ್ಮಚರೀತವ ಪ್ರತೀಚ್ಛಚೈನಾಂ ಭದ್ರಂತೆ ಪಾಣಿಂ ಗೃಹ್ಣೀಶ್ವಪಾಣಿನ ಪತಿವ್ರತ ಮಹಾಭಾಗ ಛಾಯೇವಾನುಗತ ಸದಾ ಇತ್ಯುಕ್ತ್ವಾ ಪ್ರಾಕ್ಷಿಪದ್ರಾಜ ಮಂತ್ರಭೂತಂ ಜಲಂ ತದಾ. ಇದು ಮೊದಲನೇದು ವಾಕ್ಯ. ಇಯಂ ಸೀತಾ, ಇವಳೇ ಸೀತೆ. ಅದನ್ನು ಹೇಳಬೇಕೇನು ಮದುವೆಯಲ್ಲಿ? ರಾಮನ ಪಕ್ಕದಲ್ಲೇ ಕೂತಿದ್ದಾಳೆ ಅವಳು. ಬಾಕಿದೆಲ್ಲ ವಿವಾಹಕ್ಕೆ ಪೂರ್ವಾಂಗಗಳನ್ನೆಲ್ಲ ಮಾಡಿದ್ದಾರೆ. ಇವಳೇ ಸೀತೆ ಅಂತ ಹೇಳಬೇಕೇ? ಹೇಳಬೇಕು. ಎಷ್ಟೋ ಮದುವೆಗಳಲ್ಲಿ ತೋರಿಸೋದೊಂದು ಹೆಣ್ಣು, ಹಸೆ ಮೇಲೆ ಕೂರಿಸೋದೊಂದು ಹೆಣ್ಣು ಆಗಿಬಿಡುತ್ತೆ. ಹಾಗಾಗಬಾರ್ದು. ಇಯಂ ಸೀತಾ, ರಾಮ ನೀನು ಬಿಲ್ಲು ಮುರಿದಾಗ ಯಾವಳ ನಮ್ಮ ಅಡಿ ಮೇಲೆ ನೋಡಿದ್ಯೋ ಅದೇ ಸೀತೆ ಇವಳು. ಅಷ್ಟೇ ಅಲ್ಲ, ಹೇ ರಾಮಚಂದ್ರ, ನೀನು ಹೇಗೆ ಪಾಯಸದಿಂದ ಉಂಟಾದೆಯೋ, ಹೇಗೆ ನಿನಗೆ ಪಿತೃ ಸಂಬಂಧವಿಲ್ಲವೋ, ಹೇಗೆ ನೀನು ದಿವ್ಯ ಪುರುಷನೋ, ಅದೇ ರೀತಿಯಲ್ಲಿ ಇವಳು ಒಂದು ದಿವ್ಯ ಸ್ತ್ರೀ. ಒಂದು ವ್ಯತ್ಯಾಸ ಉಂಟು. ನಿನಗಾದರೂ ಮಾತೃಗರ್ಭ ಸಂಯೋಗ ಉಂಟು, ಇವಳಿಗೆ ಅದೂ ಇಲ್ಲ. ನಿನಗಿಂತ 1 ಡಿಗ್ರಿ ಮೇಲಾಗಿರುವವಳು. ಇಯಂ ಸೀತಾ, ಇವಳು ಭೂಮಿಜೆ, ಸುತರಾಮಯೋನಿಜೆ, ನೀನಾದರೂ ಯೋನಿಜ. ಇಯಂ ಸೀತಾ ಒಂದರ್ಥ. ಎರಡನೇದು, ಸಿದ್ಧಾಶ್ರಮದಲ್ಲಿ ಕೆಲವು ಮುನಿಕುಮಾರರು ಹೇಳಿದರು, ವಿಶ್ವಾಮಿತ್ರರೇ, ಅಲ್ಲಿ ಜನಕರಾಜನ ಅರಮನೆಯಲ್ಲಿ ಒಂದು ಬಿಲ್ಲಿದೆ, ಪೂಜೆ ಮಾಡ್ತಿದ್ದಾರೆ. ಆ ಸೀತೆಯನ್ನು ವೀರ ಶುಲ್ಕ ಅಂತ ಇಟ್ಕೊಂಡಿದ್ದಾರೆ, ಕೊಡಬೇಕು ಅಂತ. ನೀವು ಯಾಕೆ ಕರ್ಕೊಂಡು ಹೋಗಬಾರ್ದು ರಾಮ ಲಕ್ಷ್ಮಣರ ಅಂತ ಕೇಳಿದ ಕ್ಷಣದಿಂದ ಪ್ರಾಯಶಃ ರಾಮನ ಮನಸ್ಸಿನಲ್ಲಿ ಆ ಸೀತೆಗೋಸ್ಕರ ಇಷ್ಟು ದೊಡ್ಡ ಬಿಲ್ ಇಟ್ಟಿರಬೇಕಾಗಿದ್ದರೆ ಆ ಸೀತೆ ಹೇಗಿರ್ಬೋದು ಅಂತ ಕುತೂಹಲ ಇತ್ತಲ್ಲ.
ಯಾವಳನ್ನು ಸಿದ್ಧಾಶ್ರಮದಿಂದ ನೀನು ಕಲ್ಪನೆ ಮಾಡ್ತಾ ಬರ್ತಾ ಇದೆಯೋ ಈಗ ಕಲ್ಪಿತವಲ್ಲ ಇಯಂ ಸೀತಾ, ನಿನ್ನ ಕಣ್ಣೆದುರಿಗೆ ಕೂತಿದ್ದಾಳೆ ನೋಡು. ಇದು ಎರಡನೇ ಭಾವ. ಮೂರನೇ ಭಾವ, ಇಯಂ ಸೀತಾ ಅಂತ ಹೇಳಿದ ಕೂಡಲೇ ಕಣ್ಣು ಮಿಂಚು ಬಂದಂತಾಯಿತು ರಾಮಚಂದ್ರನಿಗೆ. ಅಮ್ಮನವರ ವ್ಯಕ್ತಿತ್ವ ಹೇಗಿತ್ತು, ಮಹಾಲಕ್ಷ್ಮಿ ವ್ಯಕ್ತಿತ್ವ ಮಿಂಚು ಬಂದಂತಾಯಿತು. ಕೈ ಹಿಡಿಯಪ್ಪ ಅಂದರೆ ಎಲ್ಲೆಲ್ಲೋ ನೋಡ್ತಾ ಇದ್ದಾನೆ. ಅಲ್ಲಲ್ಲ ಇಲ್ಲಿದ್ದಾಳೆ ಇಯಂ ಸೀತಾ, ಕೈ ಹಿಡಿದು ಕೊಡ್ತಾ ಇದ್ದಾನಂತೆ. ಇನ್ನು ಒಂದು ಭಾವ, ಆ ಮಂಟಪ ಹೇಗಿದೆ, ಒಂದೊಂದು ಕಂಬದಲ್ಲಿ ನವರತ್ನಗಳನ್ನು ಮೆತ್ತಿದ್ದಾರೆ. ಆ ನವರತ್ನಗಳ ಒಂದೊಂದು ಮುಖದಲ್ಲಿ ಒಂದೊಂದು ಸೀತೆ ಕಾಣಿಸ್ತಾ ಇದ್ದಾಳೆ. ಯಾವ ಸೀತೆ ಕೈ ಹಿಡಿಯಬೇಕು ಅಂತ ಎಲ್ಲೆಲ್ಲೋ ಕೈ ತೀತ ರಾಮಚಂದ್ರ. ಇಯಂ ಸೀತಾ, ಇವಳಿದ್ದಾಳೆ ಸೀತೆ. ಭಾವನಾ ಪ್ರಕರ್ಷದಂತೆ ಎಲ್ಲೆಲ್ಲಿ ಕಾಣಬೇಡ ಆ ಸೀತೆಯನ್ನು, ಇಲ್ಲಿದ್ದಾಳೆ ನೋಡು. ಮಮ ಸುತ, ಮಮಕಾರ ಬಂತಲ್ಲ. ಯಾಜ್ಞವಲ್ಕ್ಯರ ಶಿಷ್ಯರ ಬಾಯಲ್ಲಿ ಮಮ ಸುತ ಅಂತ ಹೇಳ್ಬೋದೆ. ನನ್ನ ಮಗಳು. ಅಹಂಕಾರಕ್ಕಿಂತ ಕ್ರೂರವಾದದ್ದು ಮಮ ಅನ್ನುವುದು. ಕನ್ಯಾದಾನ ಮಾಡುವಾಗ ಒಂದು ನಿಯಮ ಇದೆ. ಸಾಲಿಗ್ರಾಮದಾನ ಮತ್ತು ಕನ್ಯಾದಾನ ಎರಡರಲ್ಲಿ ನಮಃ ನ ಮಮ ಹೇಳುವಾಗಿಲ್ಲ. ಬೇರೆ ದಾನ ನೀವು ಕೊಟ್ಟರೆ, ಒಂದು ಪುಸ್ತಕ, ಒಂದು ಹಣ ಅಥವಾ ಭೂಮಿ, ಏನೇ ದಾನವನ್ನು ಕೊಟ್ಟರು ತುಭ್ಯಮಹಂ ಸಂಪ್ರದದೆ ಕೊಟ್ಟುಬಿಟ್ಟೆ ನಮಃ ನ ಮಮ, ಇನ್ವೇ ನನಗೆ ಸಂಬಂಧ ಇಲ್ಲ. ಅದು ನಿನ್ನೆ ಕೊಟ್ಟಿದ್ನಲ್ರಿ, ಸ್ವಲ್ಪ ಕೊಡಿ ವಾಪಸ್ಸು ಕೇಳೋ ಹಾಗಿಲ್ಲ. ಕೊಟ್ಟಿದ್ದು ಮುಗೀತು. ನೆನ್ನೆ 50,000 ರೂಪಾಯಿ ಕೊಟ್ಟಿದ್ದೆ, ಒಂದು 20,000 ಕೊಡ್ರಿ. ಕೊಡೋಕೆ ಬರೋದಿಲ್ಲ ಸ್ವಾಮಿ, ಕೊಟ್ಟಿದ್ದೀರಿ ಮುಗಿದು ಹೋಯಿತು. ನಿನ್ನೆ ಬುದ್ಧಿ ಇಲ್ಲದೆ ಕೊಟ್ಟೆ, ಈಗ ನನಗೂ ಬುದ್ಧಿ ಇಲ್ಲ, ಕೊಡೋದಿಲ್ಲ ಅಷ್ಟೇ ಹೇಳಬೇಕು. ಮಗಳನ್ನು ಕೊಟ್ಟರೆ ಹಾಗಿಲ್ಲ. ತುಭ್ಯಮಹಂ ಸಂಪ್ರದದೆ, ಅಳಿಯನ್ನು ಕೊಟ್ಟಿದ್ದೇನೆ, ನನಗೂ ಸಂಬಂಧ ಇದೆ. ಯಾಕೆ, ಹೆಣ್ಣು ಮಗಳನ್ನು ಹಡೆದ ತಂದೆ ಅವನಿಗೆ ಗಂಡು ಮಕ್ಕಳೇ ಇಲ್ಲದೆ ಇದ್ದರೆ ಅಳಿಯನೇ ಮಗನಿಗೆ ಸಮಾನ, ಉತ್ತರ ಕ್ರಿಯೆಯನ್ನು ಮಾಡಬೇಕಾಗತ್ತೆ, ಆಸ್ತಿಗೂ ಅಧಿಕಾರಿಯಾಗ್ತಾನೆ. ಮತ್ತು ಒಂದು ಕೊಟ್ಟು ಎರಡು ಹರಸು ಅಂತ ಗಾದೆ ಮಾಡಿದ್ದಾರೆ ಕನ್ನಡದಲ್ಲಿ. ಹೆಣ್ಣು ಹೆತ್ತವರು ತುಂಬ ಧನ್ಯರು ಲೋಕದಲ್ಲಿ. ನನಗೆ 3 ಹೆಣ್ಣು ಮಕ್ಕಳು, ಅದರ ಮೇಲೆ ಒಂದು ಗಂಡು ಮಗು. ಅದು ಹಿರಿಯರು ಪುಣ್ಯ ಅಂತಾರೆ. ಆ ಪುಣ್ಯಕ್ಕಿಂತ ಆ ಸುಖ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳು, ಹೆಣ್ಣು ಮಕ್ಕಳು ಹಡೆದವರಿಗೆ. ದೊಡ್ಡ ಭಾಗ್ಯವಂತರು ನೋಡಿ ಕೂತಿದ್ದಾರೆ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಅಂದರೆ ಇದು ದೊಡ್ಡ ಭಾರ ಅನ್ನುವಂಥ ಒಂದು ತಬ್ಬಲಿ ಭಾವನೆಯನ್ನು ಮಾಡಿಕೊಂಡಿದ್ದಾರೆ. ಮೊದಲೇ ಲಿಂಗ ಪರೀಕ್ಷೆ ಮಾಡಿ ಹೆಣ್ಣನ್ನು ಕೊಲ್ಲುವುದನ್ನು ಬೇರೆ, ಭ್ರೂಣ ಹತ್ಯೆ ಇದು ಎಲ್ಲಾರು ಉಂಟೆ? ಭಾರತ ದೇಶದಲ್ಲಿ ಮಾಡ್ಬೋದೆ? ಯಾವ ದೇಶದಲ್ಲಿ ಮಾಡಬಾರ್ದು? ಹೆಣ್ಣು ಹೆಣ್ಣು ಅಂತ ಯಾಕೆ ಹೀಗಳಿತೀರಿ? ಎಲ್ಲ ಸಂಚಿ ಹೊನ್ನಮ್ಮ ಪದ್ಯಗಳನ್ನು ಬರೆದಿದ್ದಾಳೆ, ಹದಿಬದಿಯ ಧರ್ಮ. ಯಾಕೆ ಹೇಳ್ತೇವೆ ಅಂದರೆ, ಈ ಲೋಕ ನಿಂತಿರುವುದೇ ಸ್ತ್ರೀಯರಿಂದ. ಗಂಡಸರು ಬರ್ತಾರೆ ಹೋಗ್ತಾರೆ. ಸ್ತ್ರೀಯರ ತ್ಯಾಗಕ್ಕೆ ಸಮವಾದದ್ದು ಲೋಕದಲ್ಲಿ ಯಾವುದೂ ಇಲ್ಲ. ತಾಯಿ ಇಲ್ಲದೆ ಆದರೆ ನಾವು ಇಲ್ಲ, ನೀವು ಇಲ್ಲ. ಆದ್ದರಿಂದ ಇಲ್ಲಿ ಜನಕರಾಜ ಹೇಳ್ತಿದ್ದಾನೆ, ರಾಮ, ಇವಳು ನಿನಗೆ ಪತ್ನಿಯಾಗಬಹುದು, ಆದರೆ ನನ್ನ ಭಾಗ್ಯವಪ್ಪ. ನನ್ನ ಮನೆಯಲ್ಲಿ ನಾನು ಪ್ರಾರ್ಥಿಸದೆ ಲಕ್ಷ್ಮಿ ಭೂಮಿಯಲ್ಲಿ ಸಿಕ್ಕಿದ್ದಾಳೆ. ಮಮ ಸುತ, ಮಮ ಅಂತ ಹೇಳಿಕೊಳ್ಳುವುದು ನನ್ನ ಭಾಗ್ಯವಾಗಿದೆ. ಮೇರಾ ಭಾರತ್ ಮಹಾನ್ ಹೇಳ್ತಾರಲ್ವೋ, ಅಲ್ಲಿ ಮೇರಾ ಅಂತ ಹೇಳಿದ್ರೆ ಅವಮಾನವಾಗುತ್ತೆ ನೋಡಿ. ನನ್ನ ಭಾರತ ದೇಶ, ನನ್ನ ದೇವರು, ನನ್ನ ಗುರು, ಈ ಮಾತುಗಳಲ್ಲಿ ಸ್ವಾಭಿಮಾನ ತುಂಬಿದರೆ ಅದು ತಪ್ಪಾಗೋದಿಲ್ಲ. ದುರಭಿಮಾನ ತುಂಬಿದರೆ ತಪ್ಪಾಗುತ್ತೆ. ಸ್ವಾಭಿಮಾನಕ್ಕೂ ದುರಭಿಮಾನಕ್ಕೂ ವ್ಯತ್ಯಾಸ ನೀವೇ ನೋಡಿಕೊಳ್ಳಿ, ನಾನು ಹೇಳೋದಿಲ್ಲ. ಇಯಂ ಸೀತಾ ಮಮ ಸುತ. ತಮಿಳಲ್ಲಿ ವ್ಯಾಖ್ಯಾನ ಮಾಡಿದರು ಒಬ್ಬರು ಆಚಾರ್ಯರು. ಇದು ಅಹಂಕಾರ ಬಿಟ್ಟವನ ಮಮಕಾರ ಅಂತ ಹೇಳಿದರು. ಅಹಂಕಾರಂ ತುರಂದವನೊಡೆಯ ಮಮಕಾರ ಮಿರೇ. ಇದು ನಿಮಗೆ ಅರ್ಥ ಆಗಬೇಕಾದ್ರೆ ಅನುಭವದಲ್ಲಿ ನಾನು ತುಂಬ ವಿವರಿಸಬೇಕಾಗತ್ತೆ, ಅದು ವೇಳೆ ಇಲ್ಲ. ಯಾವನಿಗೆ ಈ ಪ್ರಕೃತಿಯ ಅಭಿಮಾನ, ಶರೀರದ ಅಭಿಮಾನ, ಅಹಂಕಾರಕ್ಕೇನು ಕಾರಣವೋ ಅದಿಲ್ಲವೋ ಅವನಿಗೆ ಮಮಕಾರ ಎಂಬುದು ಬಂಧಕವಾಗುವುದಿಲ್ಲ. ಜನಕನನ್ನು ಪರೀಕ್ಷೆ ಮಾಡಿದರು. ಇವನು ರಾಜಯೋಗಿ, ಕರ್ಮಯೋಗಿ, ರಾಜರ್ಷಿ. ಇವನಿಗೆ ಆಸ್ತಿ ಪಾಸ್ತಿ ಮೇಲೆಷ್ಟೊಂದು ಅಭಿಮಾನವಿದೆ ಅಥವಾ ಇಲ್ಲ ನೋಡಬೇಕು ಅಂತ ಯಾಜ್ಞವಲ್ಕ್ಯರ ಸಭೆಯಲ್ಲಿ ಅವರ ಪಾದದಲ್ಲಿ ಕುಳಿತು ಕಾಲಕ್ಷೇಪ ಕೇಳುವಾಗ ಯಾರೋ ಬಂದು ಹೇಳಿದರು, ನಿಮ್ಮೂರು ಸುಟ್ಟು ಹೋಯಿತು, ಅರಮನೆ ಎಲ್ಲ ಹೋಯಿತು, ಬೊಕ್ಕಸ ಎಲ್ಲ ಕರಗಿ ಹೋಯಿತು ಅಂತ. ಅವನು ಹೇಳಿದ, ಮಿಥಿಲಾಯಾಮ್ ಪ್ರದೀಪ್ತಾಯಾಮ್
ನಮೇ ಕಿಂಚಿತ್ ಪ್ರದಹ್ಯತೆ. ಮಿಥಿಲೆಯ ಸುಟ್ಟು ಹೋದರೆ ದೇವರು ಕೊಟ್ಟ, ದೇವರು ಕಿತ್ಕೊಂಡ, ನಂದು ಅನ್ನೋದೇನು ಹೋಗಲಿಲ್ಲ ಅಂದ. ಕಂಟಿನ್ಯೂ ಮಾಡಿದ ಕಾಲಕ್ಷೇಪ. ಗುರುಗಳೇ ಇನ್ನಷ್ಟು ಹೇಳಿ ಎಂದು ಎದ್ದು ಹೋಗಲಿಲ್ಲ. ಅಯ್ಯೋ ಹಾಗೆ ಹೀಗೆ ಒಂದು ಪೈಸಾ ಹೆಚ್ಚು ಕಮ್ಮಿ ಆದರೆ ಎಷ್ಟು ಒದ್ದಾಡ್ತಾರೆ ನೋಡಿದ್ದೀರಿ. ಜೇಬು ತೂತಿತ್ತು, ನೋಟ್ಗಳೆಲ್ಲ ಇದ್ದು, ಅಕಸ್ಮಾತ್ 1 ಪೈಸಾ ನಾಣ್ಯ 10 ಪೈಸಾ ನಾಣ್ಯ ಇತ್ತು, ಎಲ್ಲೋ ಬಿದ್ದು ಹೋಯಿತು. ಇಲ್ಲ ಉಳಿದಿದ್ದೆಲ್ಲ ನೋಟಿದೆ, 1000 ರೂಪಾಯಿ ನೋಡೋದಿಲ್ಲ. ಆ 10 ಪೈಸಾ ಎಲ್ಲಿ ಹೋಯಿತು? ಹಾಡು ಜೇಬು ಹೀಗಾಯ್ತಲ್ಲ. ಶರ್ಟ್ ಹೊಲಿದವನನ್ನು ಅಪ್ಪ ಅಮ್ಮ ಎಲ್ಲ ಮಾತನಾಡಿ ಭೂಮಿ ಆಕಾಶ ಬಂದು ಮಾಡಿ 10 ಪೈಸಾ ಹೋದದ್ದಕ್ಕೆ ಲೋಕವೇ ಹಾಳಾದಂತೆ ಕೆಲವರು ಕಷ್ಟಪಡ್ತಾರೆ. ದೇ ಕ್ರಿಯೇಟ್ ಅ ಸೀನ್. ನೋಡೋವ್ರಿಗೂ ತುಂಬ ಬೇಜಾರಾಗುತ್ತೆ. ಅಹಂಕಾರ ಗೆಲ್ಲೋದು ತುಂಬ ಕಷ್ಟ. ಅಹಂಕಾರ ಗೆದ್ದವನ ಮಮಕಾರ ಇದು. 3ನೇದು ಆಚಾರ ಪ್ರಧಾನ ಕುಲ ಸಂಭೂತೆ ಮಮ ಸುತ. ಬರೀ ಕನ್ಯಾದಾನ ಮಾಡುವಾಗ ಮಾತ್ರ ಮಮ ಹೇಳೋದಲ್ಲ. ರಾಮಚಂದ್ರ, ನಾನು ಆಚಾರಶೀಲನಾಗಿದ್ದೇನೆ, ಗುರುಪಾಸನೆ ಮಾಡಿದ್ದೇನೆ, ಶಿವಧನುಸ್ಸನ್ನು ಅನೇಕ ವರ್ಷ ಆರಾಧನೆ ಮಾಡಿದ್ದೇನೆ, ಕುಲ ಪರಂಪರಾಗತವಾದ ಧರ್ಮ ಯಾವುದನ್ನೂ ಬಿಟ್ಟಿಲ್ಲ. ನೀ ಬಿಟ್ಟಿಲ್ಲ. ಮಗಳಿಗೆ ಕಲಿಸಿದ್ದೀಯೋ? ಕಲಿಸಿದ್ದೇನೆ. ಪರೀಕ್ಷೆ ಮಾಡಿಕೋಬೇಕಾದ್ರೆ ಅರಣ್ಯವಾಸದಲ್ಲಿ ನಿನಗೆ ಉಚಿತವಾದ ಪತ್ನಿಯಾಗಿ ನಡೆಯದೇ ಇದ್ದರೆ ಕೇಳು, ಕಂಪ್ಲೇಂಟ್ ಮಾಡು. ನಿಮ್ಮ ಮನೆ ಹುಡುಗಿ ನನಗೆ ಹೆಂಡತಿ ಆದ್ಲು, ನಾನು ಸರಿಯಾಗಿ ನಡೀಲಿಲ್ವಲ್ಲ, ಚಾಡಿ ಇದ್ರೆ ಆಮೇಲೆ ಹೇಳು. ಇಯಂ ಸೀತಾ ಮಮ ಸುತ ಆಭಿಜಾತ್ಯವಿದೆ ಸಾಧರ್ಮಚರೀತವ. ಭೋಗಾರ್ಥವ ಕೊಡ್ತಾ ಇಲ್ಲ ಇವಳಿಗೆ. ನೀನು ಯಾವ ಧರ್ಮವನ್ನು ಹಿಡಿದು ಅವತಾರ ಮಾಡಿದ್ದೀಯೋ ಆ ಧರ್ಮಪೂರ್ತಿಗಾಗಿ ಇವಳನ್ನು ಕೊಡ್ತಾ ಇದ್ದೇನೆ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾಸಿ ಚರಿತವ್ಯ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ಹೇಳ್ತೇವೆ. ಇಲ್ಲಿ ಸಹ ಧರ್ಮಚರಿ, ಇದು ಧರ್ಮ ಅನ್ನೋ ವಿಶೇಷ ಅರ್ಥ ಹೇಳ್ತಾರೆ. ಶರಣಾಗತಿ ಎನ್ನುವುದು ಒಂದು ದೊಡ್ಡ ಧರ್ಮ, ಅಸಾಮಾನ್ಯ ಧರ್ಮದಲ್ಲಿ ಬರೋದಿಲ್ಲ. ರಾಮಾವತಾರವಾದದ್ದು. ಲೋಕದಲ್ಲಿ ಭಕ್ತರು ತಪ್ಪು ಮಾಡಿರ್ತಾರೆ, ತಿಳಿದೇ ಮಾಡಿರ್ತಾರೆ. ತಪ್ಪಾಯಿತು ಅಂತ ಕೇಳಿದರೆ ಅವರನ್ನು ಒಲಿದು ಅನುಗ್ರಹ ಮಾಡಿ ವಿಭೀಷಣಂತ ಅವರನ್ನು, ಸುಗ್ರೀವನಂಥ ಅವರನ್ನು, ಶಬರಿಯಂಥ ಅವರನ್ನು ಅನುಗ್ರಹ ಮಾಡುವುದಕ್ಕಾಗಿ ರಾಮಾವತಾರ. ಅದಕ್ಕಾಗಿಯೇ ದಂಡಕಾರಣ್ಯಾತ್ರೆ, ಶರಭಂಗ, ಸುತೀಕ್ಷ್ಣಾತ್ರಿ, ಅಗಸ್ತ್ಯ ಒಂದೊಂದು ಆಶ್ರಮಕ್ಕೂ ರಾಮಚಂದ್ರ ಹೋಗಿ ಅವರಿಗೆ ದರ್ಶನವನ್ನು ಕೊಡ್ತಾನೆ. ನೀನು ಯಾವ ಧರ್ಮ ಹಿಡಿದಿದ್ದೀಯೋ ಶರಣಾಗತ ಸಂತ್ರಾಣ ಎಂಬ ಧರ್ಮವನ್ನು, ಅದರಲ್ಲಿ ಇವಳಿಗೂ ಪಾಲು ಉಂಟು, ಇಬ್ಬರೂ ಸೇರಿ ಮಾಡತಕ್ಕದ್ದು. ಸಹಧರ್ಮಚರಿ ತವ. ಇಲ್ಲಿ ತನಕ ಮಮ ಸುತ, ಇನ್ನು ಮೇಲೆ ಸಹಧರ್ಮಚರಿ ತವ. ನನ್ನ ಸಂಬಂಧ ಉಂಟು, ಆದರೆ ನಿನ್ನ ಧರ್ಮವನ್ನು ಆಚರಣೆ ಮಾಡ್ತಾಳೆ. ರಾಮ ಕೇಳಬಹುದು, ನೀವೇನು ಕೊಡೋದು ಅವಳನ್ನು ನಮಗೆ? ಅವಳು ನನ್ನ ಪತ್ನಿ ಮೊದಲೇ ಆಗಿದ್ದಾಳು. ಸೀತಾದೇವಿ ಲಕ್ಷ್ಮಿ ಅಲ್ಲವೋ? ಲಕ್ಷ್ಮಿ ಅಂತ ಗೊತ್ತಿದೆ, ಅಯೋನಿಜೆ ಅಂತ ಗೊತ್ತಿದೆ, ಮಮ ಸುತ ಅಂತ ಬೇರೆ ಹೇಳ್ತಾ ಇದ್ದೀಯ ನೀನು ಜನಕರಾಜ. ನೀ ಕೊಡೋದೇನು ಬಂತು, ನಾ ತಗೊಳ್ಳೋದೇನು ಬಂತು? ಎಂದೆಂದು ಅವಳು ಅನಪಾಯಿನಿ, ನನ್ನನ್ನು ಬಿಟ್ಟು ಇಲ್ಲದೇ ಇರುವಳು ಅಂತ ಹೇಳೋದಾದರೆ ಹಾಗಲ್ಲಪ್ಪ. ಅವತಾರ ಕಾಲದಲ್ಲಿ ಸ್ವಲ್ಪ ಕಾಲ ಇಬ್ಬರು ಅಗಲಿದ್ದೀರಿ. ನಮ್ಮ ಮನೇಲಿ ಅವಳು ಬೆಳೆದಿದ್ದಾಳೆ, ನಿಮ್ಮ ಮನೇಲಿ ನೀ ಬೆಳೆದಿದ್ದೀಯೇ. ಈ ಕೂಡಿಸೋ ಕೆಲಸನ ವಿಶ್ವಾಮಿತ್ರರು ಮಾಡಿದರು. ಇದರಿಂದ ಏನಾಯಿತು ಅಂದರೆ ಭದ್ರಂತೆ ಸಕಲ ವಿಧ ಮಂಗಳ ಉಂಟಾಗತ್ತೆ. ಈ ಸೀತಾ ಕಲ್ಯಾಣ ಘಟ್ಟದಲ್ಲಿ ಇದನ್ನು ವಾಚನ ಮಾಡಿದವರಿಗೆ, ಹೇಳಿದವರಿಗೆ, ಕೇಳಿದವರಿಗೆ ಎಲ್ಲರಿಗೆ ಮಂಗಳ ಉಂಟಾಗುತ್ತೆ. ಇನ್ನು ಈ ಕಥೆ ಮುಗಿದ ನಂತರ ನಿಮ್ಮ ಅನುಭವದಲ್ಲಿ ನೋಡಿಕೊಳ್ಳಿ. ಅನೇಕ ಕಡೆ ಇದನ್ನು ನಾನು ಪ್ರವಚನ ಮಾಡಿದ್ದೇನೆ, ಅದರ ಫಲವನ್ನು ಅನುಭವಿಸಿದ್ದಾರೆ ಜನಗಳು. ಸಭೆಯಲ್ಲಿ ವಿವಾಹವಾಗದೇ ಇರತಕ್ಕಂಥ ಕನ್ಯೆಯರೋ ವರ, ಏನಾದ್ರು ಒಳ್ಳೆ ಕನ್ಯೆ ವರ ಬೇಕು ಅನ್ನೋರು ಸರಿಯಾಗಿ ದೊರಕದೇ ಇದ್ದವರಿದ್ದ ಪಕ್ಷದಲ್ಲಿ ಈ ಸೀತಾ ಕಲ್ಯಾಣ ಮಂಗಳವನ್ನು ಕೇಳಿದ ಕೆಲವೇ ದಿವಸಗಳಲ್ಲಿ ಅದು ಸಿದ್ಧವಾಗುತ್ತೆ. ಹೇಗೆ ಗೊತ್ತು? ಅನುಭವದಲ್ಲಿದೆ ಅಂತ ಹೇಳ್ತಾ ಇದ್ದೇನೆ. ಹೇಗೆ ಗೊತ್ತು ಅಂತ ಕೇಳಿದ್ರೆ ಏನು ಹೇಳಿ? ಒಂದು ಅನುಭವ ಹೇಳಿಬಿಡ್ತೇನೆ. ಬೆಂಗಳೂರಲ್ಲಿ ದೇವಗಿರಿ ಅಂತ ಒಂದು ದೇವಸ್ಥಾನ, ಜಯನಗರದ ಕೊನೆ, ಬನಶಂಕರಿ ಹತ್ತಿರ ಅಲ್ಲೆಲ್ಲೋ. ಅಲ್ಲಿ ಯಾರೋ ಒಬ್ಬರು 18 ದಿವಸ ರಾಮಾಯಣ ಪ್ರವಚನವನ್ನು ನಮ್ಮ ಕಡೆಯಿಂದ ಅಪೇಕ್ಷೆ ಮಾಡಿದ್ದು. ನಾನಿದ್ದಿದ್ದು ಈ ಕಡೆ ಸಂಜಯನಗರ ಇಲ್ಲಿ ಬನಶಂಕರಿಯಲ್ಲಿ ಹೋಗೋದಕ್ಕೆ 2 ಗಂಟೆ. ಅವರೇನು ಮಾಡಿದರು, ಒಬ್ಬ ಟ್ಯಾಕ್ಸಿ ಡ್ರೈವರ್ನ ಗೊತ್ತು ಮಾಡಿದರು. ಆ ಟ್ಯಾಕ್ಸಿ ಡ್ರೈವರ್ ನೋಡೋದಕ್ಕೆ ಶತವಕ್ರ ಅಷ್ಟಾವಕ್ರವಾಗಿದ್ದ, ಕಪ್ಪಗಿದ್ದ, ಹೇಗಾಗೋ. ಅದು ಜೋರು ಮಳೆ ಸೀಸನ್ ಬೇರೆ. ಅದು ಏರ್ಪಡಿಸಿದ್ದವ್ರಿಗೇನೋ ಕಷ್ಟ ಇತ್ತು, ಹೋಗಲಿ ಅಂತ ಅವ್ರು ಮಾಡಿದ್ರು. ಅವನು ಡ್ರೈವರ್, ಅವನು ನನ್ನ ಕರ್ಕೊಂಡೋಗಿ ಆ ಜಾಗದಲ್ಲಿ ಬಿಟ್ಟು ಹೊರಗಡೆ ಕೂತಿದ್ದ. ಈ ಕಥೆಯಿಂದ ಆಕರ್ಷಿತನಾಗಿ ಆಮೇಲೆ ಕಾರ್ ಲಾಕ್ ಮಾಡಿಕೊಂಡು ಒಳಗೆ ಕೂಡುವುದಕ್ಕೆ ಆರಂಭ ಮಾಡಿದ.
ಆಮೇಲೆ ಒಳಗೆ ಬರ್ತಿದ್ದ, ಅಗ್ರಪಂಕ್ತಿಯಲ್ಲೇ ಕೂಡ್ತಿದ್ದ. ಏನಪ್ಪ ಇಷ್ಟು ಕರಾರುವಾಕಾಗಿ ಟೈಮ್ ಸರಿಯಾಗಿ ಬಂದು ಕರ್ಕೊಂಡು ಹೋಗ್ತಿದ್ಯಲ್ಲ, ಇದರಲ್ಲೇನಾಯಿತು? ಕೊನೇ ದಿವಸ ಪ್ರವಚನ ಮುಗಿಬೇಕು, 18ನೇ ದಿವಸ ಅವನು ಹೇಳ್ತಾನೆ. ಅವನು ಯಾರಂತ ಗೊತ್ತಿರಲಿಲ್ಲ. ಅವನು ಹೇಳ್ತಾನೆ, ನಾನು ಮಾಧ್ವ ಬ್ರಾಹ್ಮಣ, ಈ ಶತವಕ್ರ ಮುಖಕ್ಕೆ ಯಾರೂ ಕನ್ಯೆ ಕೊಡ್ತಾ ಇರಲಿಲ್ಲ. ಈ ಪ್ರವಚನವನ್ನು ಕೇಳಿದೆ, ಲಗ್ನ ಪತ್ರಿಕೆ ಆಯಿತು ನೆನ್ನೆ ದಿವಸ, ಮದುವೆ ನಿಶ್ಚಯ ಆಗಿದೆ ನೋಡಿ. ಡ್ರೈವರ್ ಹೇಳ್ತಾನೆ, ಕಾರ್ ಡ್ರೈವರು, ಇದು ಒಂದು ಅನುಭವ. ಇಂಥದ್ದು ನೂರಾರಿದೆ ನಮ್ಮ ಅನುಭವ. ಯಾರೊಬ್ಬರು ಹೈಕೋರ್ಟ್ ಜಡ್ಜು, ಅವ್ರ ಮಗಳಿಗೊಂದು ಮದುವೆ ಆಗಿರಲಿಲ್ಲ. ಅವರು ಭಾಳ ಚೂಸಿ, ಇದೇ ಇಂಥದ್ದೇ ಆಗಬೇಕು ಅವರ ಅಂತ. ಅವನು ಇಂಥ ಕೆಲಸದಲ್ಲೇ ಇರಬೇಕು, ಇದೇ ಊರಲ್ಲೇ ಇರಬೇಕು, ಅವ್ರ ಶ್ರೀಮಂತಿಗೆ ಹೀಗೆ ಇರಬೇಕು. ಇನ್ನೊಬ್ಬರು ಸ್ನೇಹಿತರು ಈ ಸೀತಾ ಕಲ್ಯಾಣ ಹೇಳಿಸಿ ಅವ್ರ ಮನೆಯಲ್ಲಿ. ನಾನು ಇನ್ನೊಬ್ಬರು ಮನೆಗೆ ಬಂದು ಹೇಳೋನಲ್ಲ, ದೇವಸ್ಥಾನದಲ್ಲಿ ಬೇಕಾದ್ರೆ ಕೇಳಲಿ. ಇಲ್ಲ, ಅವರು ತುಂಬ ಭಕ್ತರು, ಒಳ್ಳೆಯವರು, ಹಾಗೆ ಹೋದೆ. ಇದು ಹೇಳಿ 15 ದಿವಸದಲ್ಲಿ ಆ ಮಗುವಿಗೆ ಮದುವೆ ನಿಷ್ಕರ್ಷವಾಯಿತು. ಇದು ದೃಷ್ಟಫಲ ಅದೃಷ್ಟಫಲ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ದೃಷ್ಟಫಲ ಅಂದರೆ ಐಹಿಕ ಫಲಗಳನ್ನು ಬಯಸುವವರಿಗೆ ರುಕ್ಮಿಣಿ ಸ್ವಯಂವರ ಒಂದು, ಈ ಸೀತಾ ಕಲ್ಯಾಣ ಘಟ್ಟ ಒಂದು, ಇದೆರಡೂ ಬಿಟ್ಟರೆ ತಿರುಪತಿ ತಿಮ್ಮಪ್ಪನ ಕಲ್ಯಾಣೋತ್ಸವ ಒಂದು. ಹರಕೆ ಗಿರಿಕೆ ಹೊಡ್ತಾರೆ. ದಿವಸಕ್ಕೆ ಎಷ್ಟು ಜನ ತಿರುಪತಿಗೆ ಹೋಗ್ತಾರೆ ಯೋಚನೆ ಮಾಡಿಕೊಳ್ಳಿ. ಇದು ಜಗತ್ತಿಗೆ ಮಂಗಳವಾಗುವಂಥ ಮುಹೂರ್ತ. ಲಕ್ಷ್ಮೀದೇವಿ ಮತ್ತು ಶ್ರೀಮನ್ನಾರಾಯಣ ಪರಸ್ಪರ ಕೂಡುವ ಸಂದರ್ಭ. ಅದನ್ನು ಯಾವುದೇ ರೀತಿಯಲ್ಲಿ ಅನುಭವ ಮಾಡಿದವರಿಗೆ ವಾಗ್ರೂಪದಲ್ಲಿ, ಉತ್ಸವ ರೂಪದಲ್ಲಿ ಸಕಲ ಮಂಗಳು ಉಂಟಾಗುತ್ತೆ. ಆದ್ದರಿಂದ ಭದ್ರಂತೆ ಇಲ್ಲಿ ಹೇಳ್ತಾರೆ, ಹೆಣ್ಣು ಹೆತ್ತವರೆಲ್ಲರಿಗೆ ಇಲ್ಲಿ ಜನಕರಾಜ ಒಂದು ಮಂಗಳವನ್ನು ಪಾಡಿಬಿಟ್ಟ. ಭದ್ರಂತೆ ರಾಮನಿಗೆ ಮಾತ್ರವಲ್ಲ, ಯಾರ ಮನೆಯಲ್ಲಿ ಕನ್ಯೆಯನ್ನು ದಾನ ಮಾಡ್ತೀರಿ ಆ ಕನ್ಯಾಪೀಠ ಹೇಳ್ತಾರೆ ಲೋಕದಲ್ಲಿರುವ ಎಲ್ಲ ಕನ್ಯೆಯರಿಗೆ ಎಲ್ಲ ವರರಿಗೆ ಒಳ್ಳೆಯದಾಗಲಿ ಅಂತ ಪೀಠಿಗೆ ಕೊಟ್ಟಂತೆ. ಭದ್ರಂತೆ ಇನ್ನೊಂದರ್ಥ, ಇಲ್ಲಿವರೆಗೂ ನೀನು ಬರೀ ರಾಮ, ಇನ್ನು ಮೇಲೆ ರಾಮ ಭದ್ರ. ಭವತಪನತಾಪಿತ ಭಕ್ತಜನ ಭದ್ರ ರಾಮ ಶ್ರೀರಾಮ ಭದ್ರ ನಮಸ್ತೆ ಪುನಸ್ತೆ ನಮಃ. ರಘುವೀರ ಗದ್ಯರು ವೇದಾಂತೇಶಕರು ಈ ಭದ್ರ ಶಬ್ದದಲ್ಲಿ ಮುಗಿಸ್ತಾರೆ. ಮಂಗಳಕರನಾದ ಶ್ರೀರಾಮ, ಭದ್ರಾದ್ರಿ ರಾಮ. ಆದರೂ ಕೋಪ ಬಂತಂತೆ ರಾಮನಿಗೆ. ಇರಲಿ ಮಾಡ್ತೇನೆ ನೋಡು ಅಂದ. ನನ್ನವಳನ್ನೇ ನನಗೆ ಕೊಟ್ಟು ಮಮ ಸುತ ಅಂತ ಬೇರೆ ಹೇಳ್ತಾ ಇದ್ದೀಯಲ್ಲ, ಒಬ್ಬರು ಕೊಡೋದು ಬೇಡ ತಗೊಳ್ಳೋದು ಬೇಡ, ಈ ಗೋಳೆ ಬೇಡ ಅಂತ ಕೃಷ್ಣಾವತಾರದಲ್ಲಿ ತನಗೆ ಬೇಕಾದ ಕನ್ನೆಯನ್ನು ತಾನೇ ಹಾರಿಸ್ಕೊಂಡು ಹೋದನೇ ಹೊರತು ರುಕ್ಮಿಣಿ ದೇವಿಯನ್ನು ಒಬ್ಬರು ಕೊಡೋದು ಇನ್ನೊಬ್ಬರು ತಗೊಳ್ಳೋದು ಗಲಾಟೆ ಬೇಡ ಅಂತ ತಮಾಷೆಗೆ ಹೇಳ್ತಾರೆ. ದೃಷ್ಟಿದೋಷ ಬರದೇ ಇರಲಿ ಅಂತ ಭದ್ರಂತೆ. ಎಷ್ಟು ಸುರೂಪಿ ಸುಂದರಿ ಹುಡುಗಿಯಾಗಿದ್ದರು, ಎಷ್ಟು ಕೋಮಲಾಂಗನಾದ ವರನಾಗಿದ್ದರು. ಮದುವೆ ಸಂದರ್ಭದಲ್ಲಿ 1000 ಜನ ಅಕ್ಷತಾರೋಪಣ ಮಾಡ್ತಾರೆ, ಬಂದು ಉಂಡು ಹರಿಸ್ತಾರೆ. ಈ ಫೋಟೋಗ್ರಾಫರ್ ಬೇರೆ ಕೂತಿರ್ತಾನೆ ಶನೀಶ್ವರ. ನೋಡಿ ನೋಡಿ ಫೋಟೋ ತೆಗೀತಾ ಎಷ್ಟು ಚೆನ್ನಾಗಿದ್ದಾರ್ರಿ ಗಂಡು ಹೆಣ್ಣು, ಎಷ್ಟು ಚೆನ್ನಾಗಿದ್ದಾರೆ ಈ ಕಡೆ ಆ ಕಡೆ. ಅದು ಹೇಳಿ 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 ಇವರಿಗೆ ಎಲ್ಲಿ ದೃಷ್ಟಿ ತಾಗುತ್ತೆಯೋ ಅಂತ ತಾಗದೇ ಇರಲಿ ಅಂತ ಭದ್ರಂತೆ ಒಂದು ದೃಷ್ಟಿ ಬೊಟ್ಟನ್ನು ಕೆನ್ನೆಗಿಟ್ಟಂತೆ. ಭದ್ರಂತೆ ಪಾಣಿಂಗೃಹ್ಣೇಶ್ವ ಪಾಣಿನ. ರಾಮ ಕೇಳಿದಂತೆ ಮಮಸುತ ಅಂತ ಹೇಳ್ತೀರಿ, ಸಹಧರ್ಮಚರಿ ಅಂತ ಹೇಳ್ತೀರಿ ಮಹಾರಾಯರೇ, ಇವರು ಬೇರೆ ವ್ಯಾಖ್ಯಾನ ಮಾಡ್ತಾ ಕೂತಿದ್ದಾರೆ, ನಾನೇನು ಮಾಡಬೇಕು ಹೇಳಿ ಅಂತ ಕೇಳಿದ. ಆಗ ಜನಕ ಹೇಳಿದ, ಏನು ಮಾಡೋದಲ್ಲ, ಈ ಕೈಯನ್ನು ಎತ್ತಿ ನಿನ್ನ ಕೈಯಲ್ಲಿ ಕೊಡ್ತೇನೆ, ಸ್ವೀಕಾರ ಮಾಡು, ಅಷ್ಟೇ ನೀ ಮಾಡುವುದು. ಪಾಣಿಂಗೃಹ್ಣೇಶ್ವ ಪಾಣಿನ. ಮಡಿಯಲ್ಲಿದ್ದರೆ ಯಾರೋ ಕನ್ನಡಿ ಪೆಟ್ಟಿಗೆ ತಂದು ಕೊಟ್ಟರೆ ಅಲ್ಲಿಡು ಅಂತ ಹೇಳ್ತೇವೆ. ಇಲ್ಲ ಸ್ವಾಮಿ ಚೆಕ್ ತಂದಿದ್ದೀನಿ 50,000 ರೂಪಾಯಿ, ಅಲ್ಲಿ ಇಟ್ಬಿಟ್ಟು ಹೋಗಯ್ಯ ಅಂತೀವಿ. ಕನ್ಯಾದಾನ ಆದರೆ ಅಲ್ಲಿ ಇಟ್ಬಿಟ್ಟು ಹೋಗು ಅಂತ ಹೇಳೋಕೆ ಬರೋದಿಲ್ಲ, ಕೈಯಿಂದಲೇ ಸ್ವೀಕಾರ ಮಾಡಬೇಕು, ಕಾಲಿಂದ ಸ್ವೀಕಾರ ಮಾಡೋ ಹಾಗಿಲ್ಲ. ಕ್ಷತ್ರಿಯರಿಗೆ ಮಾಡ್ತಿದ್ರಂತೆ. ಒಬ್ಬ ದೊರೆ ತನ್ನ ಪ್ರತಿನಿಧಿಯಾಗಿ ಒಂದು ಪಟ್ಟದ ಕತ್ತಿಯನ್ನು ಕಳುಹಿಸಿ, ಆ ಕತ್ತಿಗೂ ಕನ್ಯೆಗೂ ಮದುವೆ ಆಗು ರಾಜಸ್ಥಾನದಲ್ಲಿ ಹಳೆ ಕಾಲದಲ್ಲೂ ಇತ್ತು ಅಂತ ಕೇಳಿದ್ದೇವೆ. ಹಾಗಲ್ಲ, ಸಾಕ್ಷಾತ್ತಾಗಿ ನಿನ್ನ ಕೈಯಿಂದಲೇ ಸ್ವೀಕಾರ ಮಾಡು. ಪಾಣಿಂಗೃಹ್ಣೇಶ್ವ ಪಾಣಿನ. ಕನ್ಯೆಯ ಕೈ ಮೇಲೆ, ವರನ ಕೈ ಕೆಳಗಡೆ ಬರುವಂತೆ ನೀನೇ ಭಿಕ್ಷುಕ, ನಾನೇ ದಾನ ಕೊಡುವವನು, ನನ್ನ ಮಗಳ ಕೈಯೇ ಶ್ರೇಷ್ಠ. ಆದ್ದರಿಂದ ಪಾಣಿಂಗೃಹ್ಣೇಶ್ವ ಪಾಣಿನ. ನಮ್ಮ ಗುರುಗಳು ಹೇಳೋರು, ಸದ್ಯಕ್ಕೆ ಎಲ್ಲ ಜನರ ಎದುರಿಗೆ ಅವಳ ಕೈಯನ್ನು ಹಿಡಿ, ರಾತ್ರಿ ಮದುವೆ ಮುಗಿದ ಮೇಲೆ ಕಾಲನ್ನು ಹಿಡಿ, ಸದ್ಯಕ್ಕಿಷ್ಟನ್ನೇ ಮಾಡು. ಪಾಣಿಂಗೃಹ್ಣೇಶ್ವ ಪಾಣಿನ. செம்மையுடைய தெருக்கையால் தாழ் பத்தி அம்மி மிதிக்க கணக்கண்டேன் தோழி நான் வாரணமாயிரம்னு 10 பாசுரம் கோதாதேவி ஆண்டாள் எழுதியது. அது கல்யாணத்தில் வாரணமாயிரம் பாடுற வழக்கம். அப்போ சொல்கிற இந்த பாசுರತೆ ಇದು ಪಾಣಿಗ್ರಹಣ. ಅದರ ಜೊತೆಗೆ ಇನ್ನೊಂದು ಸಪ್ತಪದಿ ಅಂತ ವ್ಯಾಪಾರವಿದೆ.
ಇದು ಅರ್ಥ ತಿಳಿದವರಿಗೆ ಪವಿತ್ರ, ಅರ್ಥ ತಿಳಿದೇ ಇದ್ದವರಿಗೆ ಈ ಗಂಡಸನ್ನು ಅವಮಾನ ಮಾಡ್ತಿದ್ದಾರೆ ನೋಡ್ರಿ ಇಂತ. ಏಕಮಿಷೇ ವಿಷ್ಣುಸ್ತ್ವಾನ್ವೇತು ಋಗ್ವೇದದಲ್ಲಿ ಉಂಟೋ ಇಲ್ವೋ? ಇದು ಸಪ್ತಪದಿ ಆಗದೆ ವಿವಾಹ ಆಗೋದೇ ಇಲ್ಲ, ಆಗಲೇಬೇಕು. ಒಂದು ದೊಡ್ಡ ಕಲ್ಲಿನ ಮೇಲೆ 7 ಗೆರೆಗಳನ್ನು ಬರೆದು, ಲಕ್ಷ್ಮಣ ರೇಖೆ ಅಲ್ಲ ಇದು, ಗೆರೆಗಳನ್ನು ಬರೆದು ಆ ಕನ್ಯೆಯ ಪವಿತ್ರವಾದ ಬಲಗಾಲನ್ನು, ಎಷ್ಟು ಶ್ರೇಷ್ಠ ಕುಲದಲ್ಲಿ ಬಂದಿದ್ದರೂ ವರನಾದವನು ಆ ಕಾಲನ್ನು ಹಿಡಿದು 1000 ಜನರ ಎದುರಿಗೆ ಕನ್ಯೆಯ ಕಾಲನ್ನು ಹಿಡಿದು ಒಂದೊಂದು ಹೆಜ್ಜೆಯನ್ನಾಗಿ ಮುಂದೆ ಇಡಬೇಕು. ಈ ಕನ್ಯೆಯ ಕಾಲು ಹಿಡಿದಿದ್ದೇನೆ, ನನಗೆ ಒಳ್ಳೆಯದಾಗಲಿ ಅಂತ ಮೊದಲನೇ ಹೆಜ್ಜೆಯಲ್ಲಿ ಭಗವಂತ ನಿನ್ನ ಹಿಂದೆ ಬರಲಿ, ಐಶ್ವರ್ಯವನ್ನು ಬೆಳೆಸಲಿ, ಮಾತಾಪಿತೃಗಳು ಒಳ್ಳೆಯದಾಗಲಿ, ಪಶುಗಳಿಗೆ ಒಳ್ಳೆಯದಾಗಲಿ ಅಂತ 7 ಹೆಜ್ಜೆಯಲ್ಲಿ ನಡೆಸಬೇಕು. ಕೈ ಹಿಡ್ಕೊಂಡು ನಡೆಸ್ತಾರೆ ಇವತ್ತು ಮದುವೆಗಳಲ್ಲಿ, ಹೋಗಿ ನೋಡಿದಿರೋ ಇಲ್ವೋ? ಏಕಮಿಷೇ ನೋಡಿ, ಏಕಮಿಷೇ ವಿಷ್ಣುಸ್ತ್ವಾನ್ವೇತು, ಕೈ ಹಿಡಿದು ನಡೆಸೋದು ದನದ ಹಗ್ಗವನ್ನು ಹಿಡಿದು ನಡೆಸಿದಾಗ ಅಶಾಸ್ತ್ರೀಯ. ಅದು ಕಾಲನ್ನು ಹಿಡಿದೇ ಮಾಡಬೇಕು. ಕನ್ಯೆಯರು ದಯವಿಟ್ಟು ಕೇಳಿಕೊಳ್ಳಿ, ಮದುವೆ ಆಗೋದಿದ್ರೆ ಹಠ ಮಾಡಬೇಕಾ ಜಾಗದಲ್ಲಿ ಗಂಡಾದವನು ಕಾಲನ್ನೇ ಹಿಡಿದು ನಡೆಸಬೇಕು. ಯಾಕೆಂದರೆ ಆಚಾರ್ಯರು ಹೇಳಿದ್ದಾರೆ, ನನ್ನ ಮೇಲೆ ಹೇಳಿಬಿಡಬೇಕಾದ್ರೆ ಜಗಳ ಬರೋದಿಲ್ಲ. ಆದ್ದರಿಂದ ಪಾಣಿಂ ಗೃಹೀಶ್ವ ಪಾಣಿನ, ಸದ್ಯದಲ್ಲಿ ಕೈ ಹಿಡಿ. ನನಗೆ ಬೇಡ ಅಂತ ಹೇಳೋದಾಗಿದ್ದರೆ ಯಾರ ಕೈಯ ಬೇಡ ಎಂದು ಕೈ? ನಿಮ್ಮ ಕೈ ಆ ಕೈ ಅಡಿಬೇಕು ನಾನು? ಅದಕ್ಕೆ ಹೇಳ್ತಾರೆ, ಇದೇನು ಬೇವಿನ ಕಷಾಯವೇನೆಯ? ಆ ಕೈ ಎಷ್ಟು ಶುದ್ಧವಾಗಿದೆ ನೋಡು. ಇದೇನು ಕಾಂಗ್ರೆಸ್ ಕೈಯ? ಇದು ಸೀತಾದೇವಿ ಕೈ. ಇದು ಪವಿತ್ರವಾದ ಕೈ. ಇದು ರಾಷ್ಟ್ರಕ್ಕೆ ಕೈ ಕೊಡುವ ಕೈಯಲ್ಲ, ಕೈ ಹಿಡಿದರೆ ಬಿಡುವ ಕೈಯಲ್ಲ. ಇದು ರಾಮಚಂದ್ರನ ಕೈ. ಇದು ಎಂದೆಂದೂ ಭದ್ರವಾದ ಕೈ ಇದು. ಆದ್ದರಿಂದ ಬೇವಿನ ಕಷಾಯವಲ್ಲ. ತಮಿಳಲ್ಲಿ ಹೇಳ್ತಾರೆ, ಒಂದಾಳು ತಳ್ಳ ಮಾಡ್ತೇನ್, ವರ ಬಿಟ್ಟಾಲ್ ಪೋಹ ಹೊಟ್ಟೇನ್. ಮನೆಗೆ ಬಂದರೆ ಬೇಡ ಅಂತ ಹೇಳೋದಿಲ್ಲ, ಬರದೇ ಇದ್ದರೆ ಯಾಕೆ ಬರಲಿಲ್ಲ ಅಂತ ಕೇಳೋದಿಲ್ಲ. ಇಂಥ ಗಂಡಾಗಬಾರ್ದು. ಹೆಂಡತಿ ಬರಲಿಲ್ಲ ಅಂದ್ರೆ ಹೋಗಿ ಕರ್ಕೊಂಬರ್ಬೇಕು. ಅವಳು ಕೋಪ ಬಂದಿದೆಯಾದರೆ ಕೋಪ ಬಿಡಿಸ್ಬೇಕು. ಆ ಕನ್ಯೆ ಮಾತಾಪಿತೃಗಳು ಕನ್ಯೆಗೆ ಬುದ್ಧಿ ಹೇಳ್ತಾರೆ, ಗಂಡ ಬಂದಿದ್ದಾನಮ್ಮ ಹೋಗು, ನನಗೆಲ್ಲ 10 ಜನರಿಗೆ ಅವಮಾನ ಮಾಡಿದ್ದಾರೆ. ವರನಿಗೆ ಕನ್ಯಾಪಿತೃಗಳು ಹೇಳ್ತಾರೆ, ಅಪ್ಪ ತಪ್ಪು ಮಾಡಿದ್ದೀಯಂತೆ, ಒಂದು ಸಲ ಸಾರಿ ಅಂತ ಹೇಳ್ಬಿಡಯ್ಯ. ಅವನು ಹೇಳೇ ಕರ್ಕೊಂಬರ್ಬೇಕು. ಕನ್ಯಾವರರಲ್ಲಿ ಯಾರು ಶ್ರೇಷ್ಠ ಅಂದರೆ ಕನ್ಯೆಯೇ ಶ್ರೇಷ್ಠ, ವರನೇ ಕಡಿಮೆ. ಅವನಲ್ಲಿ ವಿಷ್ಣು ಅಂಶ ಉಂಟು, ಆದರೆ ವಿಷ್ಣು ಅಂಶವಾದರೂ ಆ ಹೊತ್ತಿನಲ್ಲಿ ಅವನಿಗೆ ಮಾವನಿಂದ ಪೂಜ್ಯತೆ ಹೊರತು ಕನ್ಯೆಯ ದೃಷ್ಟಿಯಲ್ಲಿ ಕನ್ಯೆಯೇ ಶ್ರೇಷ್ಠಳು. ಇದಕ್ಕೆಲ್ಲ ವೇದೋಕ್ತವಾದದ್ದು ಸೂರ್ಯ ವಿವಾಹ ಕ್ರಮ. ಅದೇ ಮಂತ್ರಗಳನ್ನೇ ಪ್ರಯೋಗ ಮಾಡ್ತೇವೆ ಏಕಾಗ್ನಿಕಾಂಡದಲ್ಲಿದೆ. ಆದ್ದರಿಂದ ಹೌದು ಹೌದು. ಆಗ ರಾಮ ಕೇಳ್ಬೋದು, ಪಾಣಿಗ್ರಹೀಶ್ವ ಅಂತ ಹೇಳಿಬಿಟ್ರಲ್ಲ, ನಮ್ಮ ತಂದೆಯನ್ನು ಕೇಳಬೇಡವೆ, ವಸಿಷ್ಠನ ಕೇಳಬೇಡವೆ. ಜನಕ ಹೇಳ್ತಾನೆ, ಅದೆಲ್ಲ ಕೇಳಿಯೇ ಫಿಕ್ಸ್ ಮಾಡಿರೋದು ಈ ಮುಹೂರ್ತ. ಮೊದಲು ನೀ ಕೈಯನ್ನು ಹಿಡಿ, ಆಮೇಲೆ ಅವ್ರಿಗೆ ಮಾತನಾಡ್ತೇನೆ ಎಂಬುದಾಗಿ ಹೇಳಿ ಮಂತ್ರಪೂರ್ವವಾದ ತೀರ್ಥವನ್ನು ಆ ಸೀತಾದೇವಿಯ ಕೈ, ಅದರ ಕೆಳಗಡೆ ರಾಮಚಂದ್ರನ ಕೈ, ಅದರ ಮೇಲೆ ತಾಂಬೂಲ ಸಮೇತವಾದಂಥ ಒಂದು ಶ್ರೀಫಲ ತೆಂಗಿನಕಾಯಿ, ಅದರ ಮೇಲೆ ಪವಿತ್ರವಾದ ಧಾರಾತೀರ್ಥವನ್ನು ಹಾಕ್ತಾರೆ. ಆ ಧಾರಾತೀರ್ಥ ವಿಚ್ಛಿತಿಯಾಗಬಾರದು ಅಂತ ಶಾಸ್ತ್ರ. ಎಲ್ಲೋ ನೋಡಿಕೊಂಡು ಫೋಟೋಗ್ರಾಫರ್ ನೋಡಿ ನೀರು ಬಿಡುವುದಲ್ಲ. ಈ ಫೋಟೋಗ್ರಾಫರ್ ಹಾವಳಿ. ಸ್ಟೇಜ್ ಮೇಲೆ ಚಪ್ಪಲಿ ಹಾಕ್ಕೊಂಡು ಬರ್ತಾರೆ. ಪುರೋಹಿತರು ಬರೀ ಕಾಲಲ್ಲಿ ಒಂದು ಕೂತಿರ್ತಾರೆ. ಆ ವಿಡಿಯೋದವನು ಬರ್ತಾನೆ ನೋಡಿ ಹೇಗಿರ್ತಾನೆ, ಹೆಗಲ ಮೇಲೆ ತನ್ನ ಪಾಪಕರ್ಮವನ್ನು ತಾನೇ ತಗೊಂಡು ಬಂದ ಹಾಗೆ. ಎಲ್ಲಿಯೋ ಬಾಲಾದರದ್ದು, ನಿಮ್ಮನ್ನು ಬೈದೆ ಅಂತ ತಿಳ್ಕೊಬೇಡಿ, ಇದ್ದದ್ದನ್ನು ಹೇಳ್ತೇನೆ. ಅವರು ಅಲ್ಲೆಲ್ಲ ಸುತ್ತಾಡ್ತಾರೆ. ಪುರೋಹಿತರಿಗೆ, ಕನ್ಯೆ ಪಿತೃಗಳು ಎಲ್ಲರಿಗೆ ಅಲ್ಲಿ ನಿಂತ್ಕೊಂಡ್ರು, ಇಲ್ಲಿ ನಿಂತ್ಕೊಂಡ್ರು. ಅವ್ರು ಆರ್ಡರ್ ಮಾಡೋದ್ರೆ ನಿಂತ್ಕೋಬೇಕಿದು. ಅರ್ಧಂಬರ್ಧ ಕೊಡದಲ್ಲಿ ನೀರು ಹುಯ್ದಿರ್ತಾರೆ, ತಿರುಗಿ ತಂದು ಹುಯ್ಯುವುದು ಅಶಾಸ್ತ್ರೀಯ. ಅಳತೆ ಮಾಡಿ ನೀರನ್ನು ಅಲ್ಲಿ ಸರಿಯಾಗಿಟ್ಟಿರಬೇಕು. ಆ ಮಂತ್ರ ಪೂರ್ತಿ ಆಗೋ ತನಕ ನಿಧಾನವಾಗಿ ಬೀಳ್ತಾ ಇರಬೇಕು. ಅವರು ಫೋಟೋಗ್ರಾಫರ್ ತಗೊಳ್ಳಿ ಬಿಡಲಿ, ಅದಕ್ಕೆ ಸಂಬಂಧವಲ್ಲ. ಆ ತೀರ್ಥ ಅನ್ನೋದು ತುಂಡು ತುಂಡಾಗಿ ಬೀಳಬಾರದು. ಈ ರೀತಿಯಲ್ಲಿ ಆ ಪವಿತ್ರ ತೀರ್ಥವನ್ನು ಬಿಟ್ಟು ಸೀತಾದೇವಿಯನ್ನು ಜನಕರಾಜ ಒಪ್ಪಿಸಿಬಿಟ್ಟ ರಾಮಚಂದ್ರನಿಗೆ. ದಯವಿಟ್ಟು ಚಪ್ಪಾಳೆ ಹಾಕಿ. ಸೀತಾ ಕಲ್ಯಾಣವಾಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ರಾಮಚಂದ್ರ ಇವತ್ತು. ಬಹಳ ಅದ್ಭುತವಾದ ದರ್ಶನ ಕೊಡ್ತಿದ್ದಾನೆ ಪ್ರಭು. ಲೋಕಕ್ಕೆಲ್ಲ ಸಮಸ್ತ ಮಂಗಳವಾಗಲಿ. ಗೋಕರ್ಣ ಕ್ಷೇತ್ರಕ್ಕೆ ಮಂಗಳವಾಗಲಿ. ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಆಗಲಿ. ಕಾಂಪೌಂಡ್ ಎಲ್ಲ ಕ್ಲೀನಾಗಿರುವಂತಾಗಲಿ. ಇನ್ನೊಂದು ಸಂದರ್ಭ ಊರ ರಸ್ತೆಗಳೆಲ್ಲ ರಿಪೇರಿ ಆಗಲಿ. ಸೀತಾ ಕಲ್ಯಾಣ ಮುಹೂರ್ತದಲ್ಲಿ ತಮಗೆಲ್ಲರಿಗೆ ಮನಸ್ಸು ಪ್ರಸನ್ನವಾಗಲಿ. ಜಾತಿ ದ್ವೇಷ ಅದು ಇದು ಇರೋ ಎಲ್ಲರೂ ಪರಸ್ಪರ ಬೆರೆತು ರಾಮಭಕ್ತರು ಅನ್ನೋ ಭಾವನೆಯಿಂದ ಬಾಳುವಂತಾಗಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೇನೆ. ಅದಾದ ನಂತರ ಪಕ್ಕದ ಮಂಟಪಕ್ಕೆ ಹೋಗಿ
ಜನಕರಾಜ ತನ್ನ ಮಗಳನ್ನು ಊರ್ಮಿಳೆಯನ್ನು ಇದೇ ರೀತಿಯ ಮಂತ್ರವನ್ನು ಹೇಳಿ ಲಕ್ಷ್ಮಣನಿಗೂ, ಆ ಕಡೆ ಕುಶಧ್ವಜ ತನ್ನಿಬ್ಬರು ಮಕ್ಕಳು ಮಾಂಡವೀಶ್ವತಿ ಕೀರ್ತಿಯನ್ನು ಭರತ ಶತ್ರುಘ್ನರಿಗೂ ಕೊಟ್ಟು ಆ ವಿವಾಹ ನಡೆಯಿತು. ಮಾಂಗಲ್ಯ ಧಾರಣೆ ಹೇಳಿಲ್ವಲ್ಲ ಅಂತ ಕೇಳ್ತಾರೆ ಕೆಲವರು. ಮಾಂಗಲ್ಯ ಧಾರಣಕ್ಕೆ ಮಂತ್ರ ಇಲ್ಲ ವೇದದಲ್ಲಿ, ಶ್ಲೋಕ ಇದೆ, ಮಂತ್ರ ಭಾಗದಲ್ಲಿ ಶ್ಲೋಕ ಇದೆಯೇ ಹೊರತು ಅದು ವಾಡಿಕೆಯಿಂದ ಬಂದಿದ್ದೇ ಹೇಳ್ತೇವೆ. ಪ್ರಾಚೀನ ಕಾಲದಲ್ಲಿಯೂ ಮತ್ತು ಕೋರ್ಟ್ ಕಚೇರಿ ವ್ಯವಹಾರದಲ್ಲಿಯೂ ಈ ಸಪ್ತಪದಿ ಆದರೆ ಮಾತ್ರ ಒಂದು ಮದುವೆ ಊರ್ಜಿತ. ಸಪ್ತಪದಿ ಇಲ್ಲದೆ ಇದ್ದರೆ ವಿಚ್ಛೇದನಕ್ಕಿನ್ನೂ ಅವಕಾಶವಿದೆ ಅಂತ ಅರ್ಥ. ಕೋರ್ಟ್ ಇದೆಲ್ಲ ಜಡ್ಜ್ಮೆಂಟೆಲ್ಲ ನಡೆದೋಗಿದೆ ಅದು. ಆದ್ದರಿಂದ ಪ್ರಾಚೀನ ಭಾರತದ ಪದ್ಧತಿ ಧಾರೆ ಎರೆಯುವುದು ಮದುವೆ ಅಂತ ಹೇಳೋದಿಲ್ಲ. ಅವ್ರ ಮನೇಲಿ ಧಾರೆ ಇದೆ. ಇವತ್ತು ಬ್ರಾಹ್ಮಣೇತರಲ್ಲಿ ಕೂಡ ಧಾರೆ ಇದೆ, ಧಾರೆ ಹೋಗಬೇಕು, ಮುಹೂರ್ತಕ್ಕೆ ಹೋಗಬೇಕು. ಸಪ್ತಪದಿ ಮಾಡಲಿ ಬಿಡಲಿ ಧಾರೆ ಮುಹೂರ್ತ, ಇದು ಧಾರಾತೀರ್ಥ. ಉದಕಪೂರ್ವಕವಾಗಿ ಕೊಡದೇ ಇದ್ದರೆ ದಾನಕೃತವಾಗೋದಿಲ್ಲ. ಈ ರೀತಿ ಧಾರಿಯಾಯಿತು. ಆದರೆ ಮುಂದಿನ ಶ್ಲೋಕದಲ್ಲಿ ಜನಕರಾಜ ಹೇಳ್ತಿದ್ದಾನೆ, ಅಮ್ಮ ಸೀತೆ, ಇನ್ಮೇಲೆ ನೀನು ರಾಮಚಂದ್ರನಿಗೆ ಒಪ್ಪಿಸಲ್ಪಟ್ಟ ಪದಾರ್ಥ. ರಾಮ, ಇವಳನ್ನು ನೀನು ಒಪ್ಪಿಸಿಕೊಳ್ಳಯ್ಯ. ಪತಿವ್ರತ ಮಹಾಭಾಗ, ನಿನ್ನನ್ನೇ ವ್ರತವನ್ನಾಗಿ ಉಳ್ಳವಳು. ಸ್ತ್ರೀಯರಿಗೆ ಬಹಳ ದೊಡ್ಡ ವ್ರತ ಯಾವುದು? ಗಂಡನನ್ನು ಹಿಡ್ಕೊಂಡಿರುವುದೇ ದೊಡ್ಡ ವ್ರತ. ಕಂಕಣ ಕೈ ಕಟ್ಕೊಂಡಾಗೆ ಗಂಡನೆಂಬ ಪದಾರ್ಥ ಕೈಯಿಂದ ಕೊಡವಿದ್ರೆ ಹೋಗೋದಲ್ಲ. ನೀ ಗಂಡನೂ ಅಲ್ಲ, ನಾ ಹೆಂಡ್ತಿನೂ ಅಲ್ಲ ಅಂತ ಬಾಯಲ್ಲಿ ಹೇಳ್ಬೋದು. ಕೋಪ ಬಂದರೆ ಹೇಳ್ತಾರೆ ಕೆಲವರು, ಹೇಳಿದ್ರು ಹೋಗೋ ಸಂಬಂಧವಲ್ಲ ಇದು. ಇಲ್ಲಿ ದಶರಥನೇ ಹೇಳ್ತಾನೆ, ಎಂತೆ ಎಷ್ಟೇ ಮಂತ್ರಕೃತ ಪಾಣಿ, ಎಲ್ಲ ದುಷ್ಟೇ ಕೈಕೇಯಿ, ಅಗ್ನಿ ಸಾಕ್ಷಿಕವಾಗಿ ನಿನ್ನ ಕೈಯನ್ನೇನು ಹಿಡಿದಿದ್ದೇನೆಯೋ ಅದನ್ನು ಬಿಟ್ಟೆ ನಾನು. ರಾಮನನ್ನು ವಿನಾಕಾರಣ ಕಾಡಿಗೆ ಹೋಗು ಅಂತ ಹೇಳ್ತಾ ಇದ್ದೀಯಲ್ಲ, ನೀ ಹೆಂಡ್ತಿಯೂ ಅಲ್ಲ, ನಾ ಗಂಡನೂ ಅಲ್ಲ, ನಿನ್ನ ಕೈಯನ್ನು ಬಿಟ್ಟೆ ಎಂದು ಬಿಟ್ಟ ಶಾಪ. ಇದನ್ನು ಕೇಳಿದ್ದ ರಾಮಚಂದ್ರ. ನೋಡಿ ಎಲ್ಲಿಂದಲೇ ಹೋಗುತ್ತೆ ಕಥೆ. ಅಗ್ನಿ ಪ್ರವೇಶ ಸಂದರ್ಭದಲ್ಲಿ ಸೀತಾಮ್ಮನವರು ಅಗ್ನಿಯಲ್ಲಿ ಬಿದ್ದು ಬಿಟ್ಟರು. ಬ್ರಹ್ಮದೇವ ಬಂದ, ಅಗ್ನಿಪುರುಷ ಬಂದ, ಎತ್ಕೊಂಡು ಬಂದ. ಏಷಾತೆ ರಾಮ ವೈದೇಹಿ ಕೊಟ್ಟು ಸಂತೋಷ ಪಡೋ ಕಾಲದಲ್ಲಿ ಜನಕರಾಜನು ಬರ್ತಾನೆ ಇಂದ್ರ ಸ್ವರ್ಗದಿಂದ. ಬಂದವನು, ಅಮ್ಮ ಸೀತೆ ಬೇಜಾರು ಮಾಡ್ಕೋಬೇಡ, ಮನೆ ಸೊಸೆ ತಾಯಿ ನೀ ಕಣ್ಣೀರು ಹಾಕಿದ್ರೆ ಒಳ್ಳೇದಾಗೋದಿಲ್ಲ. ನಿನ್ನ ಚಾರಿತ್ರ ಉಜ್ವಲವಾಗಿದೆ ಅಂತ ಲೋಕಕ್ಕೆ ತಿಳಿಸೋದಕ್ಕೆ ನನ್ನ ಮಗ ಹೇಗೆ ಮಾಡಿದ ಅಂತ ಕೇಳಿ ರಾಮನನ್ನು ಹರಿಸ್ತಾನೆ, ಆಶೀರ್ವಾದ ಮಾಡ್ತಾನೆ. ನಿನಗೊಂದು ವರ ಕೊಡ್ತೇನೋ ಮಗು ಕೇಳು ಅಂತ ಕೇಳಿದಾಗ ರಾಮ ಏನು ಕೇಳ್ತಾನೆ ಅಂದರೆ, ಅಪ್ಪ ನಾ ಕಾಡಿಗೆ ಹೋಗುವಾಗ ನಮ್ಮ ಚಿಕ್ಕಮ್ಮನಿಗೆ ನಿನ್ನ ಕೈ ಹಿಡಿದಿದ್ದನ್ನು ಅಗ್ನಿಸಾಕ್ಷಿಕ ಬಿಟ್ಟೆ ಅಂತ ಹೇಳಿದೆಲ್ಲ ವಾಪಸ್ ತಗೋ ಅಂತ ಕೇಳ್ತಾನೆ ರಾಮಚಂದ್ರ. ಎಲ್ಲಿಂದಲೇ ಹೋಯ್ತು ನೋಡಿ ಕಥೆ ಇದು. ಇದು ಲೂಸ್ ಎಂಡ್ಸ್ ಇಲ್ಲ ರಾಮಾಯಣ. ಎಲ್ಲಿ ಈ ಊರಿನವರೊಬ್ಬರು ವಾಲ್ಮೀಕಿ ತೂಕಡಿಸಿದಾಗ ಅಂತ ಒಂದು ಪುಸ್ತಕ ಬರೆದ್ರು. ಈ ಊರಿನವರು ಪರಮನಾಸ್ತಿಕರು. ಹೋದ್ಸಲ ಹೇಳಿದ್ನಾದ್ರು ಪ್ರತಾಪ, ವಾಲ್ಮೀಕಿ ತೂಕಡಿಸಲಿಲ್ಲ, ಅವರು ತೂಕಡಿಸಿದ್ರು. ವಾಲ್ಮೀಕಿ ತಲೆ ಮೇಲೆ ಹಾಕ್ತಾ ಕೂತಿದ್ದಾರೆ. ಇದು ಯದ್ವಾ ತದ್ವಾ. ಇದು ಆ ಪ್ರಸಂಗ ಬಂದಾಗ ಹೇಳ್ತೇನೆ ಆ ಮಾತನ್ನು. ಎಲ್ಲಿದೆ ಲೂಸ್ ಎಂಡ್ ಎಲ್ಲ ರಾಮಾಯಣದಲ್ಲಿ ತೋರಿಸ್ತೇನೆ. ಒಂದಲ್ಲ 1000 ಸಲ ಓದಿದ್ದೇನೆ ರಾಮಾಯಣವನ್ನು. ಎಳೆಯನ್ನಾಗಿ ಜೋಡಿಸಿ ತೋರಿಸ್ಬೋದು. ಪತಿವ್ರತ, ನೀನು ಹಿಡಿದ ಧರ್ಮವೇ ಅವಳಿಗೆ ಧರ್ಮ. ನೀ ಸಿಂಹಾಸನದಲ್ಲಿ ಕೂತ್ರೆ ಅವಳು ಅರ್ಧಾಂಗಿ, ನೀ ಕಾಡಿಗೆ ಹೋದರೆ ಅವಳು ಅರ್ಧಾಂಗಿ, ನೀ ಬರಿಗಾಲಲ್ಲಿ ನಡೆದ್ರೆ ಅವಳು ಬರಿಗಾಲಲ್ಲಿ ಹೋಗ್ತಾಳೆ, ನೀ ಶರಣಾಗತನ ರಕ್ಷಣೆ ಮಾಡೋ ದೀಕ್ಷೆ ಇಟ್ಕೊಂಡ್ರೆ ಅವಳು ಅದರಲ್ಲಿ ಭಾಗಗೊಳ್ತಾಳೆ. ಸೇರಿಗೆ ಸವಾ ಸೇರು, ಒಂದೇ ತೂಕ ಇಬ್ಬರು. ರಾಮ ಮತ್ತು ಸೀತೆ. ಹನುಮಂತ ಎಷ್ಟು ಕಡೆ ಶಾಬಾಸ್ ಅಂತ ಹೇಳ್ತಾನೆ, ತೋರಿಸ್ತೇವೆ ಮುಂದೆ. ಅವ್ರು ಹೇಳ್ತಕ್ಕ ಕಥೆ, ಅವ್ರು ಆಡ್ತಕ್ಕ ಮಾತುಗಳು, ಅವರು ನಡೆಯುವ ನಡೆಗೆ, ಎಲ್ಲದರಲ್ಲಿ ಪತಿವ್ರತ ಮಹಾಭಾಗ, ತುಂಬ ಭಾಗ್ಯವುಳ್ಳವಳು. ರಾಮ, ನಿನ್ನ ಭಾಗ್ಯ ಅವಳ ಭಾಗ್ಯದಿಂದ ದೊಡ್ಡದಾಗುತ್ತೆ, ನಿನ್ನ ಭಾಗ್ಯದಿಂದ ಅವಳ ಭಾಗ್ಯವೂ ದೊಡ್ಡದಾಗುತ್ತೆ. ಯಾರ ಭಾಗ್ಯ ದೊಡ್ಡದು ಹೇಳೋಕ್ಕೆ ಬರೋದಿಲ್ಲ. ಆದರೆ ತುಂಬ ಪುಣ್ಯವಂತಳು. ಮನೆ ತನಕ ಬಂದು ಒಪ್ಪಿಸ್ಕೊಂಡಿಲ್ಲ ಮಹಾಭಾಗ. ಛಾಯೇವಾನುಗತ ಸದಾ. ಇಲ್ಲಿ ನಮ್ಮ ಗುರುಗಳು ಒಂದು ಆಶ್ಚರ್ಯ ಹೇಳ್ತಿದ್ರು. ನಿಮಗೆಲ್ಲ ಗೊತ್ತಿರೋ ವಿಷಯವೇ, ನಮಗೆ ಗಮನ ಆ ಕಡೆ ಹೋಗಿರೋದಿಲ್ಲ ಅಷ್ಟೇ. ಛಾಯೇವಾನುಗತ ಸದಾ. ನೆರಳು ಮನುಷ್ಯನನ್ನು ಹೇಗೆ ಅಂಟಿಕೊಂಡಿರ್ತದೆ, ನಾಳೆ ಬಿಸಿಲಲ್ಲಿ ನಿಂತು ನೋಡಿ. ಇವತ್ತು ಕತ್ಲೆಯಾಗಿ ಹೋಯಿತು. ಮನುಷ್ಯ ಎಲ್ಲಿದ್ದರೆ ನೆರಳವನ ಜೊತೆಯಲ್ಲಿರುತ್ತೆ. ಹೇಗಿರುತ್ತೆ? ಕಾಲನ್ನೇ ಹಿಡಿದಿರುತ್ತೆ. ತಲೆ ಹಿಡಿದಿರ್ಬೋದಲ್ಲ, ಕೈ ಹಿಡಿದಿರ್ಬೋದಲ್ಲ. ಇದು ಕೈ ಕಾಲಿಗೆ ನೆರಳು ಬರ್ತದೆ. ಆದರೆ ಅದರ ಬುಡ ಎಲ್ಲಿರ್ತದೆ? ನೆರಳು ಯಾವತ್ತೂ ಪಾದವನ್ನೇ ಆಶ್ರಯಿಸಿರುತ್ತೆ. ಪ್ರಾತಃ ಕಾಲ ನೀವು ಸೂರ್ಯನಿಗೆ ಅಭಿಮುಖವಾಗಿ ನಿಂತರೆ ನೆರಳು ನಿಮ್ಮ ಹಿಂದೆ ಇರುತ್ತೆ.
ಸಾಯಂಕಾಲ ಈ ಕಡೆ ಸೂರ್ಯನ ತಿರ್ಕೊಂಡ್ರೆ ಮತ್ತೆ ನಿಮ್ಮ ಹಿಂದೆಯೇ ಇರ್ತದೆ. ರಾಮ ಮುಂದೆ ಆದರೆ ಸೀತೆ ಯಾವತ್ತೂ ಹಿಂದೆ, ಎಂದೂ ಬಿಟ್ಟು ಹೋಗೋದಿಲ್ಲ. ನೆರಳನ್ನು ಹೇಗೆ ಬಿಟ್ಟು ಹೋಗು ಅಂತ ಹೇಳೋಕ್ಕಾಗೋದಿಲ್ಲೋ. ರಾಮ ನೀನಿದ್ದಲ್ಲಿ ಸೀತೆ ಇರ್ತಾಳೆ. ಅಲ್ಲ, 10 ತಿಂಗಳು ಬೇರೆ ಆಗಿದ್ಲಲ್ಲ, ಅದು ಭ್ರಾಂತಿ. ಸೀತೆ ಬೇರೆಯಾದಂತೆ ಕಾಣಿಸ್ತಾಳೆ ಹೊರತು ಅನನ್ಯ ಹಿಮಯ ಸೀತಾ ಭಾಸ್ಕರೇಣ ಪ್ರಭಾಯಥ. ಸೂರ್ಯರಶ್ಮಿಯನ್ನು ಹೇಗೆ ಬೇರೆ ಮಾಡೋಕೆ ಬರೋದಿಲ್ಲವೋ ಇವನ್ ಜೊತೆಯಲ್ಲೇ ಇರ್ತಾಳಪ್ಪ. ಛಾಯೇವ ಅನುಗತ ಸದಾ ಇತ್ಯುಕ್ತ ಪ್ರಾಕ್ಷಿಭದ್ರಾಜ ಮಂತ್ರಪೂತುಂ ಜಲಂತದ. ವಿವಾಹ ನಡೆದು ಹೋಯಿತು. ಅದಾದ ಮೇಲೆ ಎಷ್ಟೋ ದಿವಸ ದಶರಥ ಮಹಾರಾಜ ತನ್ನ ಬೀಗರ ಮನೆಯಲ್ಲಿಯೇ ಉಳಿದ. ಯಾಕೆಂದರೆ ಛತ್ರ ಖಾಲಿ ಮಾಡೋ ಪ್ರಸಂಗ ಇರಲಿಲ್ಲ. ನಾವೊಂದು ಮದುವೆ ಹೋಗಿದ್ದು, ಊಟ ಆಗ್ತಾನೆ ಆಗಿದೆ, ಸಾಯಂಕಾಲ ಹೋಗಬೇಕು, ಯಾವಾಗ ಹೋಗೋಣ ಅಂತ ಮಾತನಾಡ್ತಾ ಇದ್ದೇವೆ. ಆ ಮದುವೆ ಪಾರ್ಟಿಯವರು ಬಂದರು, ನಿಮ್ಮ ಸೂಟ್ ಕೇಸೆಲ್ಲ ಹೊರಗೆ ಇಟ್ಟಿದ್ದೀವಲ್ಲ ಅಂದರು. ಯಾಕೆಂದರೆ ಈ ರಬ್ಬರ್ ಪೈಪ್ ತಗೊಂಡು ಕ್ಲೀನ್ ಮಾಡೋರು ಬಂದೇ ಬಿಟ್ರು ಯಮದೂತರ ಹಾಗೆ. ಇನ್ನೊಂದು ಪಂಕ್ತಿ ಊಟ ಮಾಡ್ತಾ ಇದ್ದಾರೆ, ಅವ್ರು ರಬ್ಬರ್ ಪೈಪಲ್ಲಿ ನೀರು ಬಿಟ್ಟು ಇನ್ನೊಂದು ಮದುವೆ ಪಾರ್ಟಿ ಬರ್ತಾರೆ, ಅವ್ರು ಕ್ಲೀನ್ ಮಾಡೋಕೆ ಅವ್ರಿಗೆ ದುಡ್ಡು ಮುಖ್ಯ. ಅದು ರಾಮ ಸೀತೆಯರ ಮದುವೆಯಲ್ಲಿ ಛತ್ರ ಗಿತ್ರ ಚೌಲ್ಟ್ರಿ ಇಲ್ಲ. ಬಂದ ಅತಿಥಿಗಳನ್ನು ಅವತ್ತೇ ಹೋಗು ಅಂತ ಹೇಳೋದಿಲ್ಲ. ಬೀಗರೌತಣ ಅಂತ ಮಾರನೇ ದಿವಸ ಮಾಡ್ತಾರೆ. ನಮ್ಮಲ್ಲಿ ತುಂಬ ವಿಶೇಷ. ಆ ಬೀಗರೌತಣಕ್ಕೆ ಸ್ಪೆಷಲ್ ನಾದ ಸ್ವರವನ್ನು ನುಡಿಸಿ ಅವರು ಸಾಕು ಅನ್ನೋ ತನಕ ಬೀಗರ ಅದು ಸಂಗೀತ ಕೇಳ್ತಾ ಊಟ ಮಾಡಬೇಕು. ಜಗಳ ಬರೋದಲ್ಲೇನೆ. ಆ ಜಗಳ ಬರದೇ ಇರೋ ರೀತಿಯಲ್ಲಿ ಮಹಾರಾಯರ ಹೋಗಿ ಬರ್ತೀರಾ ಅಂತ ಕಳಿಸ್ಕೊಡ್ಬೇಕು. ಆ ರೀತಿ ಅನೇಕ ದಿವಸ ಇದ್ದಾನೆ. ಅವನಿಗೆ ಅಯೋಧ್ಯೆ ಮರೆತು ಹೋಯಿತು, ಇವನಿಗೆ ಮಿಥಿಲೆ ಮರೆತು ಹೋಯಿತು. ಬಂದವರೆಲ್ಲ ಊಟ ಮಾಡ್ತಾ ಇದ್ದಾರೆ. ಇಬ್ಬರು ಮಹಾರಾಜರೆಲ್ಲೇ ಇದ್ದಾರೆ. ಅವರೇ ಹೋಗದೆ ಇರುವಾಗ ನಾವ್ಯಾಕೆ ಹೋಗಬೇಕು ಅಂತ ಮೃಷ್ಟಾನ್ನವನ್ನು ಕಬಳಿಸ್ತಾ ಕೂತಿದ್ದಾರೆ. ಎಷ್ಟೋ ದಿವಸವಾಯಿತು. ಆಮೇಲೆ ಒಂದು ದಿವಸ ಜನಕರಾಜ ಹೇಳಿದ, ಅಪ್ಪ ಇನ್ನು ಊರಿಗೆ ಹೋಗಿ ಬರ್ತೇವೆ, ಸೊಸೇಂದ್ರನ ಕಳಿಸಿಕೊಡು ಅಂತ ಹೇಳಿದಾಗ ಜನಕ ಚಕ್ರವರ್ತಿ ತನ್ನ ಮಕ್ಕಳಿಗೆ, ಕುಶಧ್ವಜ ತನ್ನ ಮಕ್ಕಳಿಗೆ ಅನೇಕ ಬಳುವಳಿಗಳನ್ನು, ಬೆಳ್ಳಿ ಬಂಗಾರ ಒಡವೆ ವಸ್ತ್ರ, ದಾಸದಾಸಿಯರು, ಕಂಬಳಿಗಳು, ನಾನಾ ವಿಧವಾದಂಥ ಹಾಸಿಗೆಗಳು, ಹೊದ್ದಿಕೆಗಳು, ಆ ಎಲ್ಲವನ್ನು ರಥಗಳಲ್ಲಿ ಹಾಕಿ ಇದು ನಿಮ್ಮದು ಎಂಬುದಾಗಿ ಮಾಡಿ ಆ ದೊಡ್ಡ ದಿಬ್ಬಣ ದಶರಥನ ಸಮೇತ ಅಯೋಧ್ಯೆ ಕಡೆಗೆ ಹೊರಟಿದೆ. ಅಯೋಧ್ಯೆ ಕಡೆಗೆ ಇಡೀ ದಶರಥ ಮಹಾರಾಜನ ಸೈನ್ಯ, ಭಿಕಾರಿ ಮದುವೆ ಅಲ್ಲ, ಅಯೋಧ್ಯೆ ಸೈನ್ಯರ ಬಂದುಬಿಟ್ಟಿದೆ. ಅವರೆಲ್ಲ ಬ್ಯಾಂಡು ಭಜಂತ್ರಿ ಊದ್ಕೊಂಡು ಶಬ್ದ ಮಾಡ್ತಾ ಲೈಟ್ ಲೆಫ್ಟ್ ಮಾಡ್ತಾ ಮಾರ್ಚ್ ಮಾಡ್ತಿದ್ದಾರೆ. ಅದು ಜಂಬೂ ಸವಾರಿಗಿಂತ ದೊಡ್ಡ ಉತ್ಸವ. ರಾಮಚಂದ್ರ ಸ್ವಾಮಿಯ ಮದುವೆ ದಿಬ್ಬಣ ಅದು ಊರಿಗೆ ಹೊರಟಿದೆ. ಜನಕರಾಜನು ಜೊತೆಯಲ್ಲಿ ಹೊರಟಿದ್ದಾನೆ. 2 ದೇಶದ ಸೈನ್ಯ. ಇವನು ಯಾಕೆ ಹೊರಟ ಅಂದರೆ, ಆಗಿನ ಕಾಲದ ಪದ್ಧತಿ, ಬಂದ ಅತಿಥಿಗಳನ್ನು ಒಂದಷ್ಟು ದೂರ ನಡೆಸಿ ದಾರಿಯಲ್ಲಿ ಕಳಿಸಿಕೊಡಬೇಕು ಅಂತ ಪದ್ಧತಿ. ಎಷ್ಟು ದೂರ ಕಳಿಸ್ಬೇಕು ಯಾರು ಹೇಳ್ತೀರಾ? ಬಂದವ್ರನ್ನ ಎಷ್ಟು ದೂರ ಕಳಿಸ್ಕೊಡ್ಬೇಕು? ಮನೆ ಬಾಗಿಲು ತನಕವಾ? ಅವ್ರ ಮನೆ ತನಕ ಹೋಗಿ ಕಳಿಸ್ಬೇಕಾ? ಒಂದು ದೇವಸ್ಥಾನವಾದರೂ ಸಿಕ್ಕಬೇಕು, ಅಥವಾ ಒಂದು ನದಿ ಆದರೂ ಸಿಕ್ಕಬೇಕು. ಈಗಿನ ಕಾಲದ ದೇವಸ್ಥಾನ, ನದಿ ಎರಡೂ ಸಿಕ್ಕೋದಿಲ್ವಲ್ಲ ಅಂತ ಒಂದು ಬೋರ್ವೆಲ್ ಆದರೂ ಸಿಕ್ಕಬೇಕು. ಬೋರ್ವೆಲ್ಲು ಇಲ್ಲ ಅಂದರೆ ಒಂದು ಚೊಂಬು ನೀರು ತಗೊಂಡು ಹೋಗಿ ದಾರಿಯಲ್ಲಿಟ್ಟು ಇದೇ ನೀರು ಅಂತ ಹೇಳಿ ಹೋಗಿ ದೇವಸ್ಥಾನದ ಗಜೇಂದ್ರ ಮೋಕ್ಷ ಅಂತ ಮಾಡ್ತಾರೆ. ಬಾವಿ ಇಲ್ಲದೆ ಇರೋ ಕಡೆ ಏನು ಮಾಡೋದು? ಮೇಲ್ಕೋಟೆ ಅಂತ ಊರಲ್ಲಿ ದೊಡ್ಡ ಪುಷ್ಕರಣಿಯಲ್ಲಿ ಮಾಡ್ತಿದ್ರು ಗಜೇಂದ್ರ ಮೋಕ್ಷ. 10 ದಿವಸ ರಥೋತ್ಸವ ಬಂದರೆ ಗಜೇಂದ್ರ ಮೋಕ್ಷ ನೋಡುವುದು ಬಹಳ ದೊಡ್ಡ ಹಬ್ಬ. ಪ್ರಹ್ಲಾದ ಪರಿಪಾಲನ ಇದೆಲ್ಲ ದೊಡ್ಡ ಚಿಕ್ಕ ವಯಸ್ಸಲ್ಲಿ ನೋಡಿ ಸಂತೋಷಪಟ್ಟಿದ್ದೇವೆ. ಈಗ ದೇವರ ಉತ್ಸವದ ಮೂರ್ತಿಯಲ್ಲಿ ಅಲ್ಲೇ ಒಂದು ಗಿಂಡಿಯಲ್ಲಿ ನೀರಿಟ್ಟು ಅಲ್ಲೇ ಗಜೇಂದ್ರ ಮೋಕ್ಷ ಪರಿಪಾಲನೆ ಓದೋರು ತಿರ್ತಾರೆ, ಕೇಳೋರು ತಲೆಸೋಲೆ. ಯಾರಿಗೂ ಕೇಳೋಕೆ ಇಷ್ಟವಿಲ್ಲ, ಊಟಕ್ಕೆ ಕೂತಿರ್ತಾರೆ ಎಲ್ಲರೂ. ಹಾಗಲ್ಲ, ಒಂದು ಬಾವಿ, ಒಂದು ನೀರು, ಒಂದು ನದಿ ಬರೋ ತನಕ ಬಂದಿದ್ದಾರೆ. ಆಮೇಲೆ ಹೋಗಿ ಬರ್ತೀಯಾ ಮಗಳೇ ಅಂತ ಮಕ್ಕಳ ತಲೆಯನ್ನೆಲ್ಲ ಸವರಿ ಜನಕಾದಿಗಳೆಲ್ಲ ವಾಪಸ್ ಹೊರಟರು. ದಶರಥ ಹಿಗ್ಗಿಬಿಟ್ಟ ಜೀವನದಲ್ಲಿ. ಆಹಾ, ವಿಧಿಯನ್ನು ಗೆದ್ದು ಬಿಟ್ಟೆ. ಪುತ್ರ ಶೋಕದಿಂದ ಸಾಯಿ ಅಂತೇನು ಶಾಪ ಕೊಟ್ಟಿದ್ರು. ಪುತ್ರೋತ್ಸವ ಆಯಿತು. ರಾಮನಿಗೆ ಚೌಲ ಉಪನಯನ ನೋಡಿ ಆಯಿತು. ರಾಮನ ಮದುವೆ ನೋಡಲಿಕ್ಕಿಲ್ಲ ಅಂತ ಮಾಡಿಕೊಂಡಿದ್ದೆ, ಮದುವೆಯನ್ನು ನೋಡಿ ಆಯಿತು. ಇನ್ನೇನು ಮಾಡುತ್ತೇವೆ ವಿಧಿ ನನಗೆ ಅಂತ ಹೋಗ್ತಾ ಹಿಗ್ಗಿದ ಹೊತ್ತಿಗೆ ಪರಶುರಾಮರು ಬಂದು ಸೇರಿದರು ಎಂಬಲ್ಲಿಗೆ ಮಂಗಳಾಶಾಸನ. ಇವತ್ತು 7 ಗಂಟೆ ಆಗಿ ಹೋಯಿತು. ನಾಳೆ ಜಾಮದಗ್ನಿ ಅಭಿಯೋಗ. ಇದು ತುಂಬ ಸುಂದರವಾದ ಪ್ರಸಂಗ.
ನಾಳೆ ಇದನ್ನು ಹೇಳಿ ಮುಂದಿನ ಕಥೆಯನ್ನು ಅಯೋಧ್ಯಾಕಾಂಡವನ್ನು ಪ್ರವೇಶ ಮಾಡೋಣ. ನನ್ನ ಜೊತೆಯಲ್ಲಿ ಕೊನೆಯ ಮಂಗಳ ಶ್ಲೋಕವನ್ನು ಹೇಳಿಲ್ಲಾರು. ಮಂಗಳಂ ಕೋಸಲೇಂದ್ರಾಯ ಮಾನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸ್ವಸ್ಯ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ ಮಂಗಳಂ ಮಂಗಳಂ. ನಿತ್ಯಶ್ರೀರ್ನಿತ್ಯಮಂಗಳಂ.